महादेव शिव हर हर महादेव। ನೋಡಪ್ಪ, ನನಗಂತೂ ಮೈ ಕೇಳಂಗಿಲ್ಲ. ನಿನ್ಗೆ ಹೆಂಗ ಅನಿಸುತ್ತೆ ಹಂಗ ಚಂದ ಇಟ್ಬಿಡು. ಸದಾ ಸ್ಮರಣೀಯರಾಗಿರುವಂತಹ ಬಸವಾದಿ ಯಲ್ಲಮ್ಮ ಪ್ರಮಥರನ್ನ ಭಕ್ತಿಯಿಂದ ಸ್ಮರಿಸಿ, ಆರಾಧ್ಯ ಗುರುದೇವರಾಗಿರುವಂತಹ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರನ್ನ ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿ, ಪೂಜನೀಯ ವಂದನೀಯ ಗುರುಗಳು ಈ ಭಾಗದಲ್ಲಿ ನಡೆದಾಡುವ ಮಾತನಾಡುವ ದೇವರಾಗಿ ಭಾಗಿ ಬಂದಿರುವಂತ ಎಲ್ಲಾ ಭಕ್ತರನ್ನು ಉದ್ಧರಿಸಿರುವಂತಹ ಪರಮ ಯೋಗಿಗಳಾದ ಶ್ರೀಮನ್ಯರಂಜನ ಪ್ರಣವ ಸ್ವರೂಪ ಲಿಂಗೈಕ್ಯ ಶಿವಲಿಂಗ ಮಹಾಶಿವಯೋಗಿಗಳವರನ್ನು ಭಕ್ತಿಯಿಂದ ಸ್ಮರಿಸಿ, ತಪಸ್ವಿಗಳು ಮಹಾಯೋಗಿಗಳು ಆಗಿರ್ತಕ್ಕಂತಹ ಶಾಂತಲಿಂಗ ಮಹಾಶಿವಯೋಗಿಗಳವರನ್ನ ಸ್ಮರಿಸಿ, ಮಹಾಮಹಿಮ ಸಂಗಮನಾಥನ ಸನ್ನಿಧಾನಕ್ಕೆ ಹಾಗೂ ಖಂಡೇಶ್ವರನ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ, ಸಂಗಮೇಶ್ವರ ಹಾಗೂ ಖಂಡೇಶ್ವರ ದೇವಸ್ಥಾನದ ನೂತನ ನಿರ್ಮಾಣಗೊಂಡಿರುವಂತಹ ಮಹಾದ್ವಾರದ ಉದ್ಘಾಟನೆ, ಶಿಖರಕ್ಕೆ ಕಳಸಾರೋಹಣದ ಕಾರ್ಯಕ್ರಮ, ಈ ಎಲ್ಲ ಭವ್ಯ ಮತ್ತು ದಿವ್ಯ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ 21 ದಿನಗಳವರೆಗೆ ಬಸವ ಪುರಾಣ. ಈ ಬಸವ ಮಹಾಪುರಾಣದ ಕಾರ್ಯಕ್ರಮದಲ್ಲಿ ಪೂಜ್ಯರಾಗಿರ್ತಕ್ಕಂತಹ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರ ವಾಣಿಯಿಂದ ನಾವೆಲ್ಲರೂ ಸಹಿತ ಬಸವ ಪುರಾಣವನ್ನ ಕೇಳ್ತಾ ಬಂದಿದ್ದೇವೆ. ಪೂಜ್ಯರ ಪಾದಗಳಿಗೆ ಭಕ್ತಿಯ ನಮನಗಳನ್ನ ಸಲ್ಲಿಸಿ, ಇಲ್ಲಿ ತಮ್ಮೆಲ್ಲರಿಗೂ ಸಹಿತ ಸುಂದರವಾದ ಗಾಯನದ ಸೇವೆಯನ್ನ ಮಾಡ್ತಾ ಇರುವಂತಹ ಈ ಭಾಗದ ಅತ್ಯಂತ ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರಾಗಿರ್ತಕ್ಕಂತಹ ಶ್ರೀ ಶರಣಬಸವ ಹಿರೇಮಠರವರಲ್ಲಿ ಶರಣಗಳನ್ನು ಹೇಳಿ, ತಬಲಾ ವಾದಕರಾಗಿರ್ತಕ್ಕಂತಹ ಶ್ರೀ ಯಲ್ಲಪ್ಪ ಅವರಲ್ಲಿ ಶರಣಗಳನ್ನು ಹೇಳಿ, ಬಸವಣ್ಣನವರೇ, ನಮ್ಮ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳೇ, ಊರಿನ ಗೌರವಾನ್ವಿತ ವ್ಯಕ್ತಿಗಳೇ, ಹಿರಿಯರೇ, ನಾಗರಿಕರೇ, ಯುವಕರೇ, ತಾಯಂದಿರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು. ಇವತ್ತು ನೀವೆಲ್ಲ ಅಂತಿರ್ಬೋದು, ಪುರಾಣ ಕೇಳಿ 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 ನಾವು ಬದಲಾಗ್ಬೇಕು, ಪುರಾಣ ಹೇಳುವಂತ ಸಾಂಗ್ಗಳು ಬದಲಾಗಬಾರ್ದು ಅಂತ ನೀವು ಅಂತಿರ್ಬೋದು. ಪುರಾಣ ಹೇಳಿ ಅಜ್ಜರ ಬದಲಾಗ್ಯಾರೇನಂತ ಹೇಳಿ ಇವತ್ತು ಪೂಜ್ಯ ಗುರುಗಳಾಗಿರುವಂತಹ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರು ಕಾರ್ಯಬಾಹುಲ್ಯದಿಂದ ಬೇರೊಂದು ಕಾರ್ಯಕ್ರಮಕ್ಕೆ ಅವರು ದಯಮಾಡಿಸಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಇದು ಸೇವಾ ಮಾಡುವಂತ ಭಾಗ್ಯ ನನಗೆ ಸಿಕ್ಕದಷ್ಟೇ. ಹೀಗಾಗಿ ಇದೊಂದು ಸಂತೋಷ, ಇದೊಂದು ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡು ಇಲ್ಲಿ ತನಕ ಬರೋ ತನಕ ಒಂಥರ ಇತ್ತು, ಇಲ್ಲಿ ಬಂದು ಕುಂತ ಮೇಲೆ ಒಂಥರ ಆಗೈತೆ ನಮ್ಗೆ. ಯಾಕಂದ್ರೆ ಇಲ್ಲಿ ಹೆಂಗೂ ಯಾವತ್ತೂ ಸಹಿತ ಕುಂತಿದ್ದಿಲ್ಲ ನಾವು. ತಾವೆಲ್ಲರೂ ಸಹಿತ ಬಹಳ ಸುಂದರವಾಗಿ ಪ್ರಾರ್ಥನೆ ಮಾಡಿದ್ರಿ. ದಯವಿಟ್ಟು ಇಲ್ಲೆಲ್ಲರೂ ಏನ್ ಮಾಡ್ರಿ, ಗ್ಯಾಪ್ ಇದ್ದಲ್ಲಿ ಗ್ಯಾಪ್ ಬಿಡಬೇಡ್ರಿ, ಎಲ್ಲರೂ ಬಂದು ಕೂತ್ಕೊಳ್ರಿ. ಈ ಎಷ್ಟು ಖಾಲಿ ಐತ್ ನೋಡ್ರಿ, ಇದೆಲ್ಲ ಇಷ್ಟೆಲ್ಲ ತಾಯಂದ್ರು ತುಂಬಿದ್ದಾರೆ. ಇಲ್ಲೆಲ್ಲ ಖಾಲಿ ಇರೋದ್ರಿಂದ ಇದು ಶೋಭಾ ಬರಂಗಿಲ್ಲ. ನಾವು ಸಣ್ಣವರಿದ್ದಾಗ ಈ ಶಾಲೆಗೆ ಹೋದಾಗ ಬುಕ್ ಒಳಗೆ ಬರೀತಿದ್ವಿ, ಬರದ್ಮೇಲೆ ಒಂದೊಂದ್ 2 ಲೈನು ಹಿಂಗ ಗ್ಯಾಪ್ ಬಿಡ್ತಿದ್ವಿ. ಅವಾಗ ನಮ್ಮ ಮಾಸ್ತರ್ ಏನಂತಿದ್ರು ಅಂತಂದ್ರ, ಇಲ್ಲಾಕಿಷ್ಟು ಗ್ಯಾಪ್ ಬಿಟ್ಟಿಪ್ಪ, ಇಲ್ಲೇ ನಿಮ್ ಅಜ್ಜ ಬಂದ್ ಮುಕ್ಕೋತಾನೆ ಅಂತ ಕೇಳ್ತಿದ್ರು ಅವ್ರು. ಅದಕ್ಕೆ ನಾಯನಂಗ ಅನ್ನಂಗಿಲ್ಲ ನಿಮಗೆ, ಅದ ಖಾಲಿ ಬಿಡ್ಬೇಡ್ರ ಅಷ್ಟೇ. ನನಗ್ ಗೊತ್ತದ ನೀವ್ ಯಾಕೆ ದಂಡಿ ಕುಂತೀರಿ, ಅಲ್ಲಿ ದೂರ ಕುಂತೀರಿ ಅನ್ನೋದು ನನಗ್ ಗೊತ್ತದ. ಯಾಕೆ ಅಂದ್ರೆ ನಿಮಗೆ 1 ತಾಸು ತನ ನಿಮ್ಗೆ ತಂಬಾಕ್ ತೆಕ್ಕದ್ ನಿಮ್ಗೆ ಬಿಡಕ್ ಆಗಂಗಿಲ್ಲ. ಅದ್ ನಿಮ್ಗೆ ಉಗುಳಾಕ್, ಇಲ್ಲಿ ಉಗುಳ್ಬೇಕು ಅಂದ್ರೆ ಪೂರ್ತಿ ಚಂದ ತುಂಬಾ ಮ್ಯಾಟ್ ಹಾಕಿ ಬಿಟ್ಟಾರ, ಉಗುಳಾಕಂತೂ ಬರಂಗಿಲ್ಲ. ಅಲ್ಲೇ ಏನ್ ಮಾಡಿದ್ರು, ದಂಡಿ ಕೂಡ್ತ್ರಿ, ಅಲ್ಲೇ ತಿಕ್ತ್ರಿ, ಅಲ್ಲೇ ಹೋಗಿತೀರಿ. ಹೌದಾ? ಬಸವ ಪುರಾಣ ಅಂತಂದ್ರೆ ಇದು ಬಹಳ ಮಡಿಯಿಂದ ಕೇಳುವಂತದ್ದು, ಹೇಳುವಂತಹ ಮಹಾಪುರಾಣ. ಕಾಲಾಗ ಚಪ್ಲಿ ಹಾಕೊಂಡು ಬರ್ಲಾರ್ದಂಗೆ ಪುರಾಣವನ್ನ ಕೇಳಬೇಕು.
ಹನಿ ಮೇಲೆ ಭಸ್ಮ ಹಚ್ಕೊಂಡೇ ಈ ಪುರಾಣವನ್ನ ಕೇಳ್ಬೇಕು. ತಂಬಾಕು ತಿಕ್ಕೋದನ್ನ ಬಿಟ್ಟೆ ಈ ಪುರಾಣವನ್ನ ಕೇಳ್ಬೇಕು. ಶೆರೆ ಕುಡಿಯೋದಂತೂ ಮೊದಲೇ ಮಾಡ್ಲೇಬಾರ್ದು. ಈಗಾಗ್ಲೇ ಗುರುಗಳು ಇದನ್ನೆಲ್ಲ ಹೇಳಿರ್ಬೋದು ನಿಮ್ಗೆಲ್ಲ. ಹೀಗಾಗಿ ನಮ್ಮ ಗುರುಗಳಿಗೆ ನಾವು ಎಷ್ಟು ಅವರಿಂದ ನಾವು ಕಲಿತಿರೋದು ಏನು ಅಂತಂದ್ರೆ, ಪ್ರತಿ ಸರಿ ಎಲ್ಲೇ ಅವ್ರ ಜೊತೆಗೆ ನಾವು ಸಣ್ಣವರಿದ್ದಾಗ ಸೇವಾಕ್ ಹೋದಾಗ ಬಹಳ ಕಡೆ ಬಸವ ಪುರಾಣದ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ದೇವೆ. ಪೂಜ್ಯರು ಪುರಾಣಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಮುಂಚಿತವಾಗಿನೇ 1 ಗಂಟೆ ಮುಂಚಿತವಾಗಿ ಸ್ನಾನ ಮಾಡ್ಕೊಳ್ತಿದ್ರು. ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಮಡಿ ಬಟ್ಟಿ ಉಟ್ಕೊಂಡೇ ಈ ವೇದಿಕೆಯನ್ನ ಹತ್ತತಿದ್ರು ಅಂತ ಅನ್ನೋದನ್ನ ನಾವು ಮರೆಯಬಾರ್ದು. ಅಂದ್ರೆ ಪುರಾಣ ಹೇಳೋದು ಒಂದು ತಪಸ್ಸು ಅಂತಂದ್ಮೇಲೆ ಕೇಳೋದು ಕೂಡ ಒಂದು ರೀತಿ ತಪಸ್ಸಿದ್ದ ಹಾಗೆ. ಒಂದು ವರ್ಷ ಅಂತೂ ಯಾರು ಮಾಡಂಗಿಲ್ಲ. ತಿಂಗಳೂ ಇಲ್ಲ. ಇದು ಬರೀ 21 ದಿವಸ ನಿಮ್ ತಪಸ್ಸೇನು ಅಂತಂದ್ರೆ, ಎದೆ ಮೇಲೆ ಲಿಂಗ, ಕೊರಳಲ್ಲಿ ರುದ್ರಾಕ್ಷಿ, ಹಣೆ ಮೇಲೆ ವಿಭೂತಿ ಹಚ್ಕೊಳ್ಳೋದು ಒಂದು ರೀತಿ ತಪಸ್ಸು. 1 ತಿಂಗಳ ತನಕ ಬರೀ ದಿನದೊಳಗೆ 1 ತಾಸು ತಂಬಾಕು ಕುಡಿಯೋದು ತಿನ್ನೋದು ಬಿಡೋದು ಕೂಡ ಒಂದು ತಪಸ್ಸು ಅಂತ ತಿಳ್ಕೊಂಡು ನೀವು ಬಸವ ಪುರಾಣ ಕೇಳ್ಬೇಕು. ಅಂದಾಗಿದ್ರ ಪ್ರತಿಫಲ ನಿಮ್ಮೆಲ್ಲರಿಗೂ ಆಗುವಂತದ್ದು. ಹೀಗಾಗಿ ಇವತ್ತೆಷ್ಟೋ ಜನ ತಾಯಂದ್ರು, ಶರಣರು ಅವರೆಲ್ಲರೂ ಸೇರಿ ದಾಸೋಹ ಮಾಡ್ಕೊಂಡು ಬಂದಾರೆ. ಅವ್ರು ದಾಸೋಹ ಮಾಡ್ಬೇಕಾದ್ರೆ, ಅಡಿಗೆ ಮಾಡ್ಬೇಕಾದ್ರೆ ಇವತ್ತೇನು ವಿಶೇಷವಾಗಿ ಮಾದರಿ ಮಾಡಿದ್ದಾರೆ. ಈಗ ಬಾಯಿಗೆ ನೀರು ಬರಕತ್ತ ನಿಮ್ಗೆ. ಅವರು ಪ್ರತಿ ಸರಿ ಜಾತ್ರೆ ಸಮಯಕ್ಕೆ, ಮಠದ ಜಾತ್ರೆ ಟೈಮಿಗೆಲ್ಲ ಮಾಡ್ತಿದ್ರು. ಅವ್ರು ಮಾಡೋ ಸಮಯಕ್ಕೆ ನಾ ಎಲ್ಲ ಹೋಗ್ತಿದ್ದಲ್ಲಿ. ಹೋದಾಗ ಅವರು ತಾಯಂದ್ರೆಲ್ಲ ಹೆಂಗ್ ಮಾದರಿ ಇವನ್ನೆಲ್ಲ ದಾಸೋಹ ಪ್ರಸಾದ ಸೇವೆ ಹೆಂಗ ತಯಾರು ಮಾಡ್ತಿದ್ರು ಅಂತಂದ್ರೆ, ಅವರು ಬಾಯಿ ಒಳಗಡೆ ಶಿವನಾಮ ಸ್ಮರಣೆ, ಭಜನೆ, ಮತ್ತೆ ಗರತಿಯ ಪದಗಳು, ಶ್ರೀಶೈಲನ ಮಲ್ಲಯ್ಯನ ಪದಗಳು, ಹೌದಾ, ಹರ ಹರ ಮಲ್ಲಿಕಾರ್ಜುನ ರಸ, ಗುಡಿ ಮೇಲೆ ಬಂಗಾರದ ಕಳಸ ಅಂತ ತಿಳ್ಕೊಂಡು ಎಷ್ಟು ಚಂದ ಹಾಡ್ಕೊಂತ ಅವರೆಲ್ಲ ಪ್ರಸಾದ ಮಾಡ್ತಾರಲ್ಲ. ಆ ಪ್ರಸಾದನ ಸ್ವೀಕಾರ ಮಾಡುವಂತ ಮನಸ್ಸನ್ನು ಸಹಿತ ಮಾಡುವಾಗೂ ಸಹಿತ ಮಲ್ಲಯ್ಯ ಅನ್ಕೊಂತನ ಮಾಡಿರ್ತಾರ. ಮತ್ತು ಪ್ರಸಾದ ಸ್ವೀಕಾರ ಮಾಡ್ಬೇಕಾದ್ರೂ ಸಹಿತ ಆ ಮಲ್ಲಯ್ಯನೇ ನಮ್ಮ ಒಳಗೆ ಬರ್ತಾನ ಅನ್ನುವಷ್ಟರ ಮಟ್ಟಿಗೆ ಭಕ್ತಿಯಿಂದ ಶುದ್ಧವಾಗಿ ಅವರೆಲ್ಲ ಪ್ರಸಾದ ಮಾಡ್ಕೊಂಡು ಇಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಇದೇ ಅವರೆಲ್ಲ ಬಂದ್ರು. ಅದರಿಂದ ನಾವು ನಮ್ ಗಾಡಿ ಆದ್ರೆ ಹಿಂದಿತ್ತು, ಸ್ವಲ್ಪ ಬರಾಕ ತಡ ಆಯ್ತು. ಬಹಳಷ್ಟು ಕಾರ್ಯಕ್ರಮ ಬಹಳ ಸುಂದರವಾಗಿ ಅದ್ಭುತವಾಗಿ ನಡೆದಿದೆ. ಸುತ್ತ ಎಲ್ಲಾ ಕಡೆ ನಮ್ಮ ಊರಿನ ಕೀರ್ತಿ, ಹೆಸರು ಬಹಳಷ್ಟು ಬಂದಿರುವಂತದ್ದು ಬಹಳ ಸಂತೋಷ. ನಾವು ಪುರಾಣದ ವಿಷಯದಲ್ಲಿ ನೋಡುವುದಾದ್ರೆ, ಬೆಂಜಮಿನ್ ಫ್ರಾಂಕ್ಲಿನ್ ಅಂತೇಳಿ ಒಬ್ಬ ವಿದೇಶದ ತತ್ವಜ್ಞಾನಿ, ಆತ ಒಂದು ಮಾತನ್ನ ಬರೀತಾನೆ, ಬಹಳ ಅರ್ಥವಾಗಿರುವಂತದ್ದು ಮತ್ತು ಬಹಳ ತೂಕದ ಮಾತು. ಏನನ್ನ ಬರೀತಾನೆ ಅಂತಂದ್ರೆ, ಮನುಷ್ಯನ ಆಯಸ್ಸು, ಮನುಷ್ಯನ ವಯಸ್ಸು ಬೇಗ ಮುಗಿದು ಹೋಗುತ್ತೆ, ಆದ್ರೆ ಜ್ಞಾನೋದಯ ಬಹಳ ತಡವಾಗಿ ಆಗುತ್ತೆ ಅನ್ನುವಂತಹ ಮಾತು. ಬಹಳ ತೂಕದ ಮಾತಿತ್ತು. ಯಾಕೆ ಈ ಮಾತನ್ನ ಹೇಳಿದ ಅಂತಂದ್ರೆ, ನಮಗ ಆಯಸ್ಸು, ನಮಗ ವಯಸ್ಸು ಬೇಗ ಮುಗಿತೈತಿ, ಆದ್ರೆ ಜ್ಞಾನೋದಯ ಒಳ್ಳೇದು ಮಾಡ್ಬೇಕು, ಚಲೋ ಕೆಲಸ ಮಾಡ್ಬೇಕು, ಒಳ್ಳೇದನ್ನ ಹೇಳ್ಬೇಕು, ಒಳ್ಳೆಯವ್ರ ಸಂಘ ಮಾಡ್ಬೇಕು, ಒಳ್ಳೆ ಶಿವಮಂತ್ರವನ್ನ ನುಡಿಬೇಕು, ಪೂಜೆ ಮಾಡ್ಬೇಕು, ಜಪ ಮಾಡ್ಬೇಕು. ಇದೆಲ್ಲ ಜ್ಞಾನೋದಯ ಯಾವಾಗ ಆಗ್ತೈತಿ ಅಂದ್ರೆ ನಮ್ಗೆಲ್ಲ ವಯಸ್ಸಾದ್ಮೇಲೆ ಆಗ್ತೈತಿ. ಇದೆಲ್ಲ ಅವಾಗ ಅನ್ನಂಗಿಲ್ಲ. 50-60 ಆದ್ಮೇಲೆ ಗುಡಿಗೆ ಹೋಗೋದು, ಮಠಕ್ಕೆ ಹೋಗೋದು, ಸೇವೆ ಮಾಡೋದು, ಅಲ್ಲಿ ದಾಸೋಹ ಮಾಡೋದು, ದಾನ ಧರ್ಮ ಮಾಡೋದು. ವಯಸ್ಸಿದ್ದಾಗ ದೇಹದ ದೇಹದಲ್ಲಿರತಕ್ಕಂತಹ ಶಕ್ತಿಯಿಂದ ನಮ್ಮ ಅಹಂಕಾರ ಬಂದು ಯಾ ದೇವ್ರು, ಯಾ ದಿಂಡ್ರು, ಯಾ ಸಾಮ್ಗಳು, ಯಾ ಮಠ ಮಂದಿರ ಅನ್ನುವಂತಹ ಅವಿವೇಕದ ಭಾವನೆ ನಮ್ಮ ತಲೆಯೊಳಗಡೆ ಬಂದಿರ್ತೈತಿ. ಅಂದ್ರೆ ಅಜ್ಞಾನ ತುಂಬಿರ್ತೈತಿ. ವಯಸ್ಸು ಹೆಂಗೆ ಇಳಿತಾ ಬರ್ತೈತಲ್ಲ, ಅವಾಗ ನಮ್ಗೆಲ್ಲರಿಗೂ ಸಹಿತ ಕಾಯುವಂತಹ ಒಬ್ಬ ಪರಮಾತ್ಮ ಇದಾನೆ ಅನ್ನುವಂತಹ ಜ್ಞಾನೋದಯ ನಮ್ಗೆಲ್ಲರಿಗೂ ಸಹಿತ ಆಗುವಂತದ್ದು. ಆ ಕಾರಣಕ್ಕೆ ಮನುಷ್ಯನಿಗೆ ವಯಸ್ಸು ಬೇಗ ಮುಗಿದು ಹೋಗುತ್ತೆ, ಜ್ಞಾನೋದಯ ಬಹಳ ತಡವಾಗಿ ಆಗುತ್ತೆ. ಭಗವಂತ ಕೊಟ್ಟಿರುವಂತ ಈ ಶರೀರವನ್ನ ನಾವು ಒಳ್ಳೆ ಕೆಲಸಕ್ಕೆ, ಒಳ್ಳೆ ಕಾರ್ಯಗಳಿಗೆ ಉಪಯೋಗ ಮಾಡ್ಕೊಳ್ಬೇಕು. ಒಬ್ರು ಬರೀತಾರೆ, ನೀವು ಒಳ್ಳೆ ಕೆಲಸ ಮಾಡ್ರಿ, ಭಕ್ತಿ ರಾವಣ ಭೀ ಕರ್ತಾತ. ಭಕ್ತಿ ಯಾರು ಬೇಕಾದ್ರೂ ಸಹಿತ ಮಾಡ್ತಾರೆ. ಭಕ್ತಿಯನ್ನ ರಾವಣನು ಸಹಿತ ಮಾಡಿದ್ದ. ಅವನ ಭಕ್ತಿಗೆ ಮೆಚ್ಚಿ, ಶಿವನೇ ಮೆಚ್ಚಿ ಆತ್ಮಲಿಂಗವನ್ನು ಕೊಟ್ಟಿರ್ತಕ್ಕಂತಹ ಘಟನೆ ನಾವೆಲ್ಲ ಇತಿಹಾಸಗಳಲ್ಲಿ, ಪುರಾಣಗಳಲ್ಲಿ ಕೇಳ್ತೀವಿ, ಓದ್ತೀವಿ. ಆದ್ರೆ ಒಳ್ಳೆ ಕೆಲಸ ಮಾಡ್ಲಿಲ್ಲ, ಹೀಗಾಗಿ ಅವನ ಹೆಸರು ಯಾರು ಸಹಿತ ಇಟ್ಕೊಳಕ್ ಹೋಗ್ಲಿಲ್ಲ. ಅದೇ ರಾಮನ ಹೆಸರು, ಹನುಮಂತನ ಹೆಸರು, ಲಕ್ಷ್ಮಣನ ಹೆಸರು ಗಲ್ಲಿಗಳಿಗೆ, ಊರುಗಳಲ್ಲಿ ಒಂದು 10-20 ಮಂದಿಗಾದ್ರೂ ಸಹಿತ ರಾಮನ ಹೆಸರೇ ಇರುತ್ತೆ, ಹನುಮಂತನ ಹೆಸರೇ ಇರ್ತೈತಿ, ಲಕ್ಷ್ಮಣನ ಹೆಸರು ಇರ್ತದ. ರಾವಣನ ಹೆಸರು ಯಾರೂ ಸಹಿತ ಇಟ್ಕೊಳ್ಳಿಲ್ಲ. ಭಕ್ತಿ ಒಳಗಡೆ ಬಹಳ ಅವನಷ್ಟು ಭಕ್ತಿವಂತನೇ ಯಾರೂ ಇಲ್ಲ. ಯಾಕೆ? ಯಾರಿಗೂ ಸಾಧ್ಯ ಆಗದೆ ಇರುವಂತಹ ಆ ಪರಮಾತ್ಮನ ಆತ್ಮಲಿಂಗವನ್ನೇ ತನ್ನ ತಾಯಿಗೋಸ್ಕರ ತಂದು ಕೊಟ್ಟಿರ್ತಕ್ಕಂಥವನು
ಅವನ ಭಕ್ತಿಗೆ ಶಿವಾನೇ ಮೆಚ್ಚಿ ಕೊಟ್ಟಾನಂತಂದು ಬಳಿಕ ಅವನ ಭಕ್ತಿಗೆ ಸರಿಸಾಟಿ ಇಲ್ಲ. ಆದ್ರೆ ಒಳ್ಳೆ ಕೆಲಸ ಮಾಡ್ಲಿಲ್ಲ ಅಷ್ಟೇ, ಒಳ್ಳೆ ಕೆಲಸ ಮಾಡ್ಲಿಲ್ಲ, ಒಳ್ಳೆ ಕಾರ್ಯ ಮಾಡ್ಲಿಲ್ಲ. ಅದಕ್ಕೆ ಹೇಳ್ತಾರ ಅವರು, ಭಕ್ತಿಯನ್ನ ಯಾರು ಬೇಕಾದ್ರೂ ಸಹಿತ ಮಾಡ್ತಾರೆ, ಭಕ್ತಿ ಯಾರು ಬೇಕಾದ್ರೂ ಸಹಿತ ಮಾಡ್ತಾರೆ, ಆದ್ರೆ ಒಳ್ಳೆ ಕಾರ್ಯವನ್ನ ಮಾಡ್ರಿ ಅಂತ ತಿಳ್ಕೊಂಡು, ಒಳ್ಳೆ ಕೆಲಸ ಮಾಡ್ರಿ ಅಂತ ತಿಳ್ಕೊಂಡು ದೊಡ್ಡವ್ರು ಹೇಳುವಂತದ್ದು. ನಮ್ಮ ಮನುಷ್ಯನ ಜೀವನದ ನಿಜವಾದ ಕರ್ತವ್ಯ ಯಾವುದು ಅಂತಂದ್ರೆ ಒಳ್ಳೆ ಕೆಲಸ, ಒಳ್ಳೆಯ ಕಾರ್ಯ. ಸಮಾಜದಲ್ಲಿ 10 ಮಂದಿ ನಮ್ಮನ್ನ ನಾಲಿಗೆಯ ತುದಿ ಮೇಲೆ ಇಟ್ಟು ನೆನೆಸುವಂತ ಕೆಲಸಗಳನ್ನ ನಾವು ಮಾಡ್ಬೇಕು. ಅದು ಹೊರತು ಹಲ್ಲಾಗಿಟ್ಕೊಂಡು ನಮಗೆ ಜಗಿಯುವಂಗ ನಮ್ಮ ಹೆಸರಾಗಬಾರದು. ಅಂತಹ ಕೆಲಸ ಮಾಡ್ಬೇಕು, ಅಂತ ಹೆಸರು ಉಳಿಸ್ಬೇಕಾಗಿತ್ತು ಅಂತಂದ್ರೆ ನಮ್ಮಲ್ಲಿ ದಿನನಿತ್ಯ ಒಳ್ಳೆಯ ಚಿಂತನೆ, ಒಳ್ಳೆಯ ಆಲೋಚನೆಗಳು ಬರಬೇಕಾಗಿರುವಂತದ್ದು. ಅದಕ್ಕೆ ಒಬ್ರು ಬರೀತಾರೆ ಏನು ಅಂತಂದ್ರೆ, ಈ ಶರೀರ ಪಾಮರರಿಗೆ ಭೋಗಕ್ಕಾಗಿ ಉಪಯೋಗ ಮಾಡ್ಕೊಳ್ತಾರೆ, ವಿವೇಕಿಗಳು ಯೋಗಕ್ಕಾಗಿ ಉಪಯೋಗ ಮಾಡ್ಕೊಳ್ತಾರೆ, ಆದ್ರೆ ವಿಚಾರಹೀನರಾಗಿರ್ತಕ್ಕಂತಹ ದುರಹಂಕಾರಿಗಳಿಗೆ ಭೋಗಕ್ಕೂ ಆಗುವುದಿಲ್ಲ, ಇದು ಯೋಗಕ್ಕೂ ಸಹಿತ ಆಗುವುದಿಲ್ಲ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ. ಈಗ ಸರ್ವೇ ಸಾಮಾನ್ಯವಾಗಿರ್ತಕ್ಕಂತಹ ಜನರೆಲ್ಲರೂ ಸಹಿತ ಅವರೆಲ್ಲರೂ ಸಹಿತ ಶರೀರವನ್ನ ಭೋಗಕ್ಕಾಗಿ ಉಪಯೋಗ ಮಾಡಿಕೊಳ್ತಾರೆ. ಆದ್ರೆ ಮಹಾತ್ಮರಾಗಿರ್ತಕ್ಕಂಥವ್ರು ಈ ಶರೀರ ಭೋಗಿಸುವುದಕ್ಕೆ ಶರೀರ ಪರಮಾತ್ಮ ಕೊಟ್ಟಿಲ್ಲ, ಇದನ್ನು ಯೋಗಿಸುವುದಕ್ಕಾಗಿ ಪರಮಾತ್ಮ ಕೊಟ್ಟಾನಂತ ತಿಳ್ಕೊಂಡು ಹಂಗ ಯೋಗಿಗಳಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ಲಿಂಗೈಕ್ಯ ಶಿವಲಿಂಗ ಸ್ವಾಮಿಗಳಾಗಿರ್ತಕ್ಕಂಥವ್ರು, ಲಿಂಗೈಕ್ಯ ಶಾಂತಲಿಂಗ ಸ್ವಾಮಿಗಳವರು, ಲಿಂಗೈಕ್ಯ ಕುಮಾರ ಮಹಾಶಿವಯೋಗಿಗಳವರು. ಅವ್ರು ತಿಳ್ಕೊಂಡಿದ್ರೆ ಏನು, ಈ ಶರೀರದ ಸಾಫಲ್ಯತೆ ಎಲ್ಲೈತಿ ಅಂದ್ರೆ ಭೋಗದ ಒಳಗಡೆ ಇಲ್ಲ, ಇದು ಯೋಗದ ಒಳಗಡೆ ಇದೆ. ನಾಲ್ಕು ಜನರಿಗೆ ಸಮಾಜಕ್ಕೆ ಉಪಯೋಗ ಆಗುವುದರೊಳಗಡೆ ಜೀವನದ ಸಾಫಲ್ಯತೆ ಇದೆ, ಶರೀರದ ಸಾಫಲ್ಯತೆ ಇದೆ. ಈ ಶರೀರದ ಕೆಡುವ ಶರೀರದ ಸಫಲತೆ ಎಲ್ಲಿ ಕಾಣಬೇಕು ಅಂತಂದ್ರೆ ಒಳ್ಳೆ ಕೆಲಸ, ಒಳ್ಳೆ ಕಾರ್ಯ, ಒಳ್ಳೆ ಚಿಂತನೆ, ಒಳ್ಳೆ ಆಲೋಚನೆಗಳ ಮೂಲಕ ಈ ಶರೀರವನ್ನ ಸಮಾಜಕ್ಕೆ ಕೊಡ್ಬೇಕಂತ ತಿಳ್ಕೊಂಡು ನಿತ್ಯವೂ ಸಹಿತ ಶಿವಯೋಗ ಸಾಧನೆ, ನಿತ್ಯವೂ ಸಹಿತ ಪೂಜಾ, ನಿತ್ಯವೂ ಸಹಿತ ಜಪ ತಪಗಳನ್ನ ಮಾಡಿ ಬರೀ ತಾವೊಬ್ಬರೇ ಉದ್ಧಾರ ಆಗ್ಲಿಲ್ಲ ಅವರು. ಈ ಮಹಾತ್ಮರ ಹೆಂಗು ಅಂತಂದ್ರೆ ಕಾಡಿನೊಳಗಡೆ ಹೂವು ಇರ್ತಾವ, ಆ ಹೂವು ನಾಡಿನೊಳಗೂ ಸಹಿತ ಇರ್ತಾವ. ಕಾಡಿನೊಳಗಿರ್ತಕ್ಕಂಥ ಹೂವು ಏನ್ ಮಾಡುತ್ತೆ, ಸೂರ್ಯನ ಕಿರಣಗಳಿಗೆ ಅರಳುತ್ತ, ಸೂರ್ಯ ಮುಳುಗುತ್ತಾ ಇದ್ದಂಗೆ ಅಲ್ಲೇ ಬಾಡಿ ಅಲ್ಲೇ ಗಿಡದ ಕೆಳಗೆ ಬಿದ್ದು ಹೋಗ್ಬಿಡ್ತದೆ. ಆದ್ರೆ ನಾಡಿನೊಳಗಿರ್ತಕ್ಕಂಥ ಹೂವುಗಳು ಹೆಂಗಿದಾವೆ ಅಂತಂದ್ರೆ ಇವು ಸಹಿತ ಸೂರ್ಯನ ಕಿರಣಗಳಿಗೆ ಅರಳುತ್ತವು. ಆದ್ರೆ ಅರಳುತ್ತಿದ್ದ ಹಾಗೆ ಯಾರೋ ಒಬ್ಬರು ಬಂದು ಅದನ್ನು ಹೂ ತಗೊಂಡು ಒಬ್ರು ದೇವರ ಮುಡಿಗೆ ಅರ್ಪಿಸ್ತಾರೆ. ಮತ್ತೆ ಆ ಹೂವಿನ ಪರಿಮಳವನ್ನು ಎಲ್ಲಾ ಕಡೆ ಹಬ್ಬುತ್ತೆ, ಮಹಾತ್ಮರ ಪಾದಕ್ಕೆ ಹೋಗುತ್ತೆ, ಸಂತ ಶಿವಯೋಗಿಗಳ ಪೂಜಾಕ್ ಹೋಗುತ್ತೆ, ಮಹಾತ್ಮರ ಗದ್ದಿಗೆಗೆ ಹೋಗ್ತೈತಿ. ಮಹಾತ್ಮ ಸಂಗಮೇಶ ಖಂಡೇಶ್ವರನ ಗದ್ದಿಗೆಗೆ ಹೋಗಿ ತನ್ನ ಜೀವನವನ್ನು ಪಾವನವನ್ನಾಗಿ ಮಾಡ್ಕೊಳ್ಳುತ್ತೆ. ಕಾಡಿನೊಳಗೂ ಸಹಿತ ಅದೇ ಹೂ, ನಾಡಿನೊಳಗೂ ಸಹಿತ ಅದೇ ಹೂ. ಆದ್ರೆ ಕಾಡಿನೊಳಗಿರ್ತಕ್ಕಂಥ ಹೂವು ಯಾರಿಗೂ ಆಗ್ಲಿಲ್ಲ, ಅಲ್ಲೇ ಅರಳಿ ಅಲ್ಲೇ ಸುವಾಸನೆ ಬಿಟ್ಟು ಅಲ್ಲೇ ಸತ್ತು ಹೋಗ್ಬಿಡ್ತೈತಿ. ಆದ್ರೆ ಮಹಾತ್ಮರು ಹೆಂಗ ಅಂತಂದ್ರೆ ಋಷಿ ಮುನಿಗಳವರು ಕಾಡಿನೊಳಗಡೆ ಇದ್ದಂಗೆ ಅಲ್ಲಿದ್ದುಕೊಂಡೇ ಮನುಕುಲಕ್ಕೆ ಒಳ್ಳೆ ಒಳಿತನ್ನ ಬಯಸಿರ್ತಕ್ಕಂಥವ್ರು. ಮಹಾತ್ಮರು ಹೇಗೆ ಅಂತಂದ್ರೆ ಇದು ನಾಡಿನೊಳಗಿರತಕ್ಕಂತಹ ಪರಿಮಳ ಸೂಸುವಂತಹ ಸುಗಂಧದ ಹೂಗಳಿದ್ದ ಹಾಗೆ ಇವರು ಪೂಜಾ ಮಾಡಿ, ಇವರು ತಪಸ್ಸುಗಳನ್ನ ಮಾಡಿ, ಜಪ ತಪ ನೇಮ ನಿತ್ಯಗಳನ್ನ ಮಾಡಿ, ಆ ಜಪ ತಪ ನೇಮ ನಿತ್ಯಗಳನ್ನ ತಮಗಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ, ಅವರನ್ನ ನಂಬಿರ್ತಕ್ಕಂತಹ ಭಕ್ತಾದಿಗಳಿಗೆ ಕೊಟ್ಟು ಹೋಗಿರ್ತಕ್ಕಂಥವ್ರು ಮಹಾತ್ಮರು, ಯೋಗಿಗಳಾಗಿರ್ತಕ್ಕಂಥವ್ರು. ಅವರು ಈ ಶರೀರವನ್ನ ಯೋಗಕ್ಕಾಗಿ ಉಪಯೋಗ ಮಾಡಿಕೊಂಡು ಯೋಗಿಗಳಾಗಿದ್ರು ಅಂತ ಅನ್ನೋದನ್ನ ನಾವೆಲ್ಲರೂ ಸಹಿತ ಕೇಳ್ತಾ ಬರ್ತೀವಿ. ಅಕ್ಕ ಮಹಾದೇವಿ ಒಂದು ವಚನವನ್ನು ಬರೀತಾಳೆ. ತರಣಿಯ ಹುಳು ತನ್ನ ಸ್ನೇಹದಲ್ಲಿ ಮಣೆಯ ಮಾಡಿ, ತನ್ನ ನೂಲು ತನ್ನ ಸುತ್ತಿ ಸಾವತೆರನಂತೆ, ಮಣಬಂಧದ ಬಯಸಿ ಬಯಸಿ ಬೇವುತ್ತಿದ್ದೆನೆಯ್ಯ, ಎನ್ನ ಮನದ ದುರಾಸೆಯ ಮಾಣಿಸಿ, ಎನ್ನ ಮನದ ದುರಾಸೆಯ ಮಾಣಿಸಿ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನನು ಅಂತ. ಇಲ್ಲೆಲ್ಲರೂ ಸಹಿತ ರೈತಾಪಿ ಜನ ಇದ್ದಾರೆ. ತರಣಿಯ ಹುಳು ಅಂತಂದ್ರೆ ರೇಷ್ಮೆ ಹುಳ, ರೇಷ್ಮೆ ಮಾಡುವಂತ ಬಹಳ ಜನ ಇದ್ದಾರೆ. ಇಲ್ಲೆಲ್ಲ ಚಳಿಗೆರಿಗೆ ಮಾಡ್ತಾರೆ, ಕೇಡು ಮಗಕ್ ಮಾಡ್ತಾರ, ನಿಂಗಳ್ಳಿಗ್ ಮಾಡ್ತಾರ, ನಮ್ಮ ಊರಾಗ ಮಾಡ್ತಾರೆ. ಸುತ್ತೆಲ್ಲ ಹಳ್ಳಿಗಳಲ್ಲಿ ರೇಷ್ಮೆ ಬೆಳೆಯುವಂತಹ ಬೆಳೆಗಾರರು ಬಹಳ ಜನ ಇದ್ದಾರೆ. ರೇಷ್ಮೆ ನೀವೆಲ್ಲ ತಗೊಂಡು ಬರ್ತೀರಿ, ಶೆಡ್ ಒಳಗಡೆ ಹಾಕ್ತಿರಿ, ಆ ರೇಷ್ಮೆ ತಪ್ಲ ತಂದು ಶೆಡ್ ಒಳಗ್ ಬಿಡ್ತೀರಿ. ಆ ಹುಳ ಏನ್ ಮಾಡ್ತಾವು, ಆ ತಪ್ಲ ತಿಂದು ಏನ್ ಮಾಡ್ತಾವು, ಹಿಂದೆ ಒಂದು ರಸವನ್ನ ಬಿಡ್ತಾವ. ಆ ರಸವನ್ನ ಹೊರ ಹೊಮ್ಮತಾವಲ್ಲ, ಆ ರಸದಿಂದ ಒಂದು ನೂಲನ್ನ ತಯಾರು ಮಾಡಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಮಣಿಯನ್ನ ಕಟ್ಕೊಳ್ತಾವ. ಆ ನೂಲಿನಿಂದ ಒಂದು ಮನೆಯನ್ನ ಕಟ್ತಾವ. ಹೆಂಗ ಕಟ್ತಾವ ಅಂತಂದ್ರೆ ಹುಳ ಒಳಗಡೆ ಇದ್ದು ತನ್ನ ಸುತ್ತ ಮಣಿಯನ್ನ ಕಟ್ಕೊಳ್ತಿದ್ಲ ಎಲ್ಲ
ರೇಷ್ಮೆ ಮಾಡ್ಯಾರ ಅದಿರಿಲ್ಲ ನೀವೆಲ್ಲ? ಎಷ್ಟು ಜನ ರೇಷ್ಮೆ ಬೆಳೆದ್ರಿ ಕೈ ಎತ್ತಿ ನೋಡೋಣ. ರೇಷ್ಮೆ ಬೆಳೆದವ್ರು ಎಷ್ಟು ಜನ ಅದಿರಿ ಕೈ ಎತ್ರಿ. ಬೆಳೆದು ನೋಡಿದವ್ರು ಅದ್ರ ಕೈ ಎತ್ತರ ಹೋಗಿ. ಪಾಪ ಸಣ್ಣ ಸಣ್ಣ ಹುಡುಗರು ಎತ್ತಾರ, ಅವ್ರಿಗೇನ್ ಗೊತ್ತೈತಿ? ಅವ್ರೇನ್ ಚಾಕ್ಲೇಟ್ ಕೊಡ್ತಾರ ಅಜ್ಜರು ಅಂತ ಅಂತಾರ ಅನ್ಸುತ್ತ. ರೇಷ್ಮೆ ಹುಳ ನೀವೆಲ್ಲ ನೋಡಿದವ್ರು ಇದೆ, ನಿಮ್ಗೆಲ್ಲ ಗೊತ್ತಿರ್ತದ. ರೇಷ್ಮೆ ಹುಳ ತನ್ನ ಸುತ್ತನೇ ಒಂದು ಮಣಿಯನ್ನ ಕಟ್ಕೊಳ್ತೈತಿ. ಮನೆ ಕಟ್ಟತ್ತೆ ಹೆಂಗ ಕಟ್ಟುತ್ತೆ ಅಂತಂದ್ರೆ, ತಾನು ಒಳಗಡೆ ಇದ್ದು ತನ್ನ ಸುತ್ತ ಮಣಿಯನ್ನ ಕಟ್ಟಿ ಒಂದು ದಿನ ಮನೆ ಕಟ್ಟೋದು ಮುಗಿತೈತಿ, ಇದು ಒಳಗಡೆ ಉಳಿತೈತಿ, ಉಸಿರಿ ಕಟ್ಟುತ್ತೆ, ಸತ್ ಹೋಗ್ತೈತಿ, ರೇಷ್ಮೆ ನಿರ್ಮಾಣ ಆಗುತ್ತೆ. ಅವಾಗ ನೀವು ಅದನ್ನ ತಗೊಂಡು ಏನ್ ಮಾಡ್ತೀರಿ? ಎಲ್ಲೋ ರಾಮನಗರಕ್ಕೋ ಬೆಂಗಳೂರಿಗೆ ಹೋಗಿ ಮಾರ್ಕೊಂಡು ಬರ್ತೀರಿ, ಹೌದಲ್ಲ? ಯಾಕೆ ಈ ಮಾತನ್ನ ಹೇಳಿದೆ ಅಂತಂದ್ರೆ, ರೇಷ್ಮೆ ಹುಳ ಹೆಂಗ ತನ್ನ ಸುತ್ತನೇ ಮಣಿ ಕಟ್ಕೊಂಡು ಅದ್ರೊಳಗನೆ ಇದ್ದುಕೊಂಡು ಅದ್ರೊಳಗನೆ ಜೀವನ ಮಾಡಿ ಅದ್ರೊಳಗನೆ ಸತ್ತು ಹೋಗುತ್ತಲ್ಲ, ಹಂಗ ನನ್ನ ಜೀವನ ಸಹಿತ ಆಗಿದೆ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನನ್ನ ಕಣ್ಣಿಗೆ ಕಂಡಿದ್ದೆಲ್ಲ ಸಹಿತ ಬಯಸ್ತಾ ಇದ್ದಾನೆ. ಮನಸ್ಸಿಗೆ ಇಷ್ಟಪಟ್ಟಿದ್ದೆಲ್ಲವೂ ಸಹಿತ ನಾನು ಬಯಸ್ತಾ ಇದ್ದಾನೆ. ಏನನ್ನು ಬಯಸ್ತಾ ಇದ್ದಾನೆ? ಗಂಡನ್ನು ಬಯಸ್ತಾ ಇದ್ದಾನೆ, ಹೆಂಡತಿನ ಬಯಸ್ತಾ ಇದ್ದಾನೆ, ಮಕ್ಕಳನ್ನು ಬಯಸ್ತಾ ಇದ್ದಾನೆ. ಮತ್ತೆ ಅಧಿಕಾರ ಬೇಕಂತಿದ್ದಾನೆ, ಅಂತಸ್ತು ಬೇಕು ಅಂತೀನಿ, ಹಿರಿತನ ಬೇಕು ಅಂತೀನಿ, ಹೆಸರು ಬೇಕು ಅಂತೀನಿ, ಜೊತೆಗೆ ಬಿರುದಾವಳಿಗಳು ಬೇಕು ಅಂತೀನಿ, ಶಾಲು, ಸನ್ಮಾನ, ಹಾರ, ತುರಾಯಿ ಎಲ್ಲಾ ಬೇಕು ಬೇಕು ಬೇಕಂತ ತಿಳ್ಕೊಂಡು ಕಣ್ಣಿಗೆ ಕಂಡಿದ್ದೆಲ್ಲ, ಮನಸ್ಸು ಇಷ್ಟಪಟ್ಟಿದ್ದೆಲ್ಲ ಬರೀ ಬೇಕು, ಆಸ್ತಿ ಬೇಕು, ಪಾಸ್ತಿ ಬೇಕು, ಹೊಲ ಬೇಕು, ಬೆಳ್ಳಿ ಬೇಕು, ಬಂಗಾರ ಬೇಕಂತ ತಿಳ್ಕೊಂಡು ಕಣ್ಣಿಗೆ ಕಂಡಿದ್ದೆಲ್ಲ ಸಹಿತ ನಾವು ಬಯಸ್ತಾ ಇದ್ದಾನೆ. ಇದ್ರೊಳಗನೆ ನಾನೆಲ್ಲ ಬಯಸಿ ಒಂದು ದಿನ ಇದ್ರೊಳಗೆ ಸತ್ತು ಹೋಗ್ತೀನಪ್ಪ ಪರಮಾತ್ಮ. ಆದ್ರೆ ನನ್ನನ್ನು ಇದ್ರೊಳಗೆ ಸಾಯುವಂಗ ಮಾಡಕ್ ಹೋಗ್ಬೇಡ. ಈ ಮನಸ್ಸಿನ ದುರಾಸೆಯನ್ನ ದೂರ ಮಾಡಿ ಸರ್ವವನ್ನೂ ಸಹಿತ ಕೊಟ್ಟಿರ್ತಕ್ಕಂತಹ ಪರಮಾತ್ಮನ ಮನಸ್ಸು, ಆ ಪರಮಾತ್ಮನ ನಾಮವನ್ನ ನನ್ನ ಹೃದಯದೊಳಗಡೆ ತುಂಬುವಂಗ ಮಾಡಂತ ತಿಳ್ಕೊಂಡು ಅಕ್ಕ ಮಹಾದೇವಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾಳೆ. ನಾವು ಸಹಿತ ಬಯಸ್ತೀವಿ, ನಾವು ಬರೀ ಕಣ್ಣಿಗೆ ಕಂಡಿದ್ದೆಲ್ಲ ಇಷ್ಟಪಡ್ತೀವಿ, ಬೇಕಂತೀವಿ. ನೋಡಿರ್ಲಿ, ಈ ಸಣ್ಣ ಹುಡುಗರು ಇದ್ದಾಗ ನಾವೆಲ್ಲ ಜಾತ್ರೆ, ಸಣ್ಣ ಹುಡುಗರು ಎಲ್ಲರ ಜಾತ್ರೆ ಕರ್ಕೊಂಡು ಹೋಗ್ರಿ, ಯವ್ವ ನಂಗ ಪಿಸ್ತೂಲ್ ಬೇಕು, ಯವ್ವ ನಂಗ ಕಾರ್ ಗಾಡಿ ಬೇಕು, ಅದ್ ನಂಗೆ JCB ಬೇಕು, ಹೌದಾ, ಆ ಪುಗ್ಗ ಬೇಕು ಅಂದ್ರೆ ಮಕ್ಕಳ ಹಾಗೆ ನಾವು ಎಲ್ಲ ವಿಚಾರ, ದೇಹ ಬೆಳೆದು ಬುದ್ಧಿ ಬೆಳೆದ್ರು ಸಹಿತ ಕಣ್ಣಿಗೆ ಕಂಡಿದ್ದೆಲ್ಲ ಸಹಿತ ಬೇಕೆ. ಇವತ್ತ ಹೊಲ ಬೇಕು, ಈ ಮಣಿನೂ ಬೇಕು, ಅವರು ಬೇಕು, ಬರೀ ಬೇಕು. ಅದಕ್ಕೆ ನಮ್ ಗುರುಗಳು ಅಂತಿದ್ರು, ಶಿವಲಿಂಗ ಸ್ವಾಮಿಗಳು. ಎಷ್ಟ್ ಚಂದ ಅವ್ರು ಎಲ್ಲರೂ ಅವ್ರೆಲ್ಲ ಮಾತು ನೀವೆಲ್ಲ ಕೇಳಿದವ್ರು ಇದ್ರಿ. ಅವ್ರು ಹೆಂಗ್ ಹೇಳ್ತಿದ್ರು ಅಂತಂದ್ರೆ, ಯಾರು ಬೇಕು ಬೇಕು ಬೇಕಂತಾರಲ್ಲ ಅವ ಬಿಕಾರಿಯಾಗಿ ಹೋಗ್ತಾನೆ, ಮತ್ ಯಾರು ಸಾಕ್ ಅಂತಾರಲ್ಲ ಅವ ಸೌಕಾರಾಗಿ ಹೋಗ್ತಾನ ಅಂತ ತಿಳ್ಕೊಂಡು ಶಿವಲಿಂಗ ಸ್ವಾಮಿಗಳು ಯಾವಾಗ್ಲೂ ಈ ಮಾತನ್ನ ಹೇಳ್ತಿದ್ರು. ಸಾಕಂದವ ಸೌಕಾರ, ಬೇಕಂದವ ಬಿಕಾರಿ. ಸಾಕ್ ಅನ್ನೋದು ಯಾವಾಗ ಅಂತೀರಿ ನೀವು ಗೊತ್ತಿತ್ತು ನಿಮ್ಗೆ? ರೊಕ್ಕ ಕೊಟ್ರೆ ಇನ್ನೂ ಬೇಕಂತೀರಿ, ಬೆಳ್ಳಿ ಕೊಟ್ರೆ ಇನ್ನೂ ಬರ್ಲಿ ಅಂತೀರಿ, ಬಂಗಾರ ಕೊಟ್ರೆ ಯಾಕೋ ಸ್ವಲ್ಪ ಕಮ್ಮಿ ಆಯ್ತು ಬೀಗರು, ಇನ್ನೊಂದ್ ಸ್ವಲ್ಪ ಹಾಕ್ಬೇಕಾಗಿತ್ತು ಅಂತ ತಿಳ್ಕೊಂಡು ಅವ್ರ ಕಡೆ ಹಚ್ಚಿ ಇವ್ರ ಕಡೆ ಹಚ್ಚಿ ಇನ್ನೊಂದ್ ತೊಲಿ ಹಾಕಿದ್ರೆ ಚಲೋ ಆಗ್ತೈತಿ ನೋಡ್ರಿ, ಇಲ್ಲಾಂದ್ರೆ ಮಗ ತಾಳಿನ ಕಟ್ಟಂಗಿಲ್ಲ ಅಂತ ಹೇಳ್ತಿರ್ತಾರ. ಇಲ್ಲಿ ಒಂದ್ ಊರಿಗೆ ಹೋಗಿದ್ದೆ, ಊರ ಹೆಸರು ಹೆಂಗ ಮತ್ ಹೋಗಿ ಹುಡ್ಕೊಂಡ್ ಕೇಳೋ ಪೈಕಿ ನೀವು, ನಾವ್ ಹೋಗಿವಿ, ನಮ್ ಜೊತೆ ಇನ್ನೂ ಇಬ್ರು ಜನ ಸ್ವಾಮಿಗಳು ಕುಂತಾರ. ಮದುವೆ ಒಳಗಡೆ ಇನ್ನೇನ್ ತಾಳಿ ಕಟ್ಟಬೇಕಮ್ಮ, ಎಲ್ಲಾರು ಊರ್ ಮಂದಿ ಹೇಳಕತ್ತಾರ, ತಮ್ಮ ಟೈಮ್ ಆಯ್ತು ನೀ ತಾಳಿ ಕಟ್ಟ ಅಂತ ಹೇಳಿ. ಅವ್ರಪ್ಪ ಕಿವ್ಯಾಗ ಬಂದ, ಮಗನ ತಾಳಿ ಕಟ್ಟಕ್ ಹೋಗ್ಬೇಡ, ಬೀಗ್ರಿ ಇನ್ನೊಂದ್ ಅರ್ಧ ತೊಲಿ ಬಂಗಾರ ಹಾಕ್ಬೇಕೈತಿ ಅಂತ ಹೇಳಿ. ಅಲ್ರಿ ಬೀಗರು ಬಂದ್ ಹೇಳ್ತಾರ, ಇಲ್ರಿ ಈಗ ಅರ್ಜೆಂಟ್ ಆಗೈತಿ, ನೀವು ಕಟ್ರಿ, ತಂದ್ ಕೊಡೋ ಜವಾಬ್ದಾರಿ ನಮ್ದೈತಿ, ನಾವು ಕೊಡ್ತೀವಿ ಅಂತ ಹೇಳಿದ್ರು, ಇಲ್ಲ ನೀವ್ ಕೊಡೋತನ ನಾ ತಾಳಿ ಕಟ್ಟಂಗಿಲ್ಲ ಅಂತೀವ. ಎಲ್ಲಿಗ್ ಬಂದೈತಿ ಅಂತಂದ್ರೆ ನಮ್ಮ ಜೀವನ ಬರೀ ಬೇಕು ಬೇಕು ಅಂತ ತಿಳ್ಕೊಂಡು. ಹೀಗಾಗಿ ಈ ಮನಸ್ಸಿನ ದುರಾಸೆ, ಈ ಮನಸ್ಸಿನ ಆಸೆಯನ್ನು ನನ್ನಿಂದ ದೂರ ಮಾಡು. ಮನುಷ್ಯನಿಗೆ ಆಸೆಗಳಿಗೆ ಪರಿಮಿತಿನೇ ಇಲ್ಲ. ಆಲಕ್ಕೆ ಹೂವಿಲ್ಲ, ಆಸೆಗೆ ಮಿತಿ ಇಲ್ಲ, ಹೆಣ್ಣಿಗೆ ತವರು ಸ್ಥಿರವಲ್ಲ ಅಂತ ತಿಳ್ಕೊಂಡು ಒಂದು ಹಾಡ ನೀವೆಲ್ಲ ಕೇಳ್ತಿರ್ತೀರಿ. ಆಲಕ್ಕೂ ಹೂವಿಲ್ಲ, ಆಸೆಗೆ ಮಿತಿ ಇಲ್ಲ. ಹಿಮಾಲಯದ ಪರ್ವತಗಳನ್ನ ಏರಬಹುದು, ಆದರೆ ಮನುಷ್ಯನ ಆಸೆಯ ಪರ್ವತಗಳನ್ನ ಇಂದಿಗೂ ಸಹಿತ ಯಾರು ಏರೇ ಇಲ್ಲ. ಏರಿರ್ತಕ್ಕಂಥವ್ರು ಯಾರಾಗ್ತಾರಂದ್ರೆ ಮಹಾತ್ಮರಾಗಿ ಹೋಗ್ತಾರ ಅನ್ನುವಂತ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಮನುಷ್ಯ ಭಗವಂತ ನಮಗ ಏನನ್ನ ಕೊಟ್ಟಿದನಲ್ಲ, ಆ ಕೊಟ್ಟಿರೋದ್ರಲ್ಲಿ ತೃಪ್ತಿ ಇರಬೇಕು, ಕೊಟ್ಟಿರೋದ್ರೊಳಗಡೆ ಆನಂದ ಇರಬೇಕು, ಸಂತೃಪ್ತಿ ಇರಬೇಕು, ಭಾವನೆ ಇರಬೇಕು. ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು, ಹರ್ಷಕ್ಕೆ ಇದೇ ದಾರಿ ಅಂತ ತಿಳ್ಕೊಂಡು BV ಗುಂಡಪ್ಪನವರು ಬರೀತಾರೆ. ನಮಗೆ ಇಷ್ಟೆಲ್ಲ ಕೊಟ್ಟಾನ ಭಗವಂತ. ಏನ್ ಕೊಟ್ಟಾನೆ? ಗಾಳಿ ಕೊಟ್ಟಾನೆ, ಇರಾಕ ನೆಲ ಕೊಟ್ಟಾನ, ಭೂಮಿ ಕೊಟ್ಟಾನ, ಮಣಿ ಕೊಟ್ಟಾನ, ಹರಿಯೋ ನದಿ ಕೊಟ್ಟಾನೆ, ಸುಂದರವಾದ ಪ್ರಕೃತಿ ಕೊಟ್ಟಾನೆ. ಇಷ್ಟೆಲ್ಲ ಕೊಟ್ಮೇಲೆ ಇನ್ನೂ ಏನು ಬೇಕು? ನಾವೇನ್ ಮಾಡ್ಬೇಕು? ಇದನ್ನ ಸರಿಯಾದ ರೀತಿ ಉಪಯೋಗ ಮಾಡ್ಕೊಂಡು ಮತ್ತು ಪುನಃ ಅವನಿಗೆ ನಾವು ಕೊಡುವಂತ ಪ್ರಯತ್ನ ಆಗ್ಬೇಕು. ಅದು ಹೊರತಾಗಿ ಇದು ಕೊಟ್ಟಿಲ್ಲ ದೇವ್ರು, ಅದನ್ನು ಕೊಟ್ಟಿಲ್ಲ, ಸಮುದ್ರ ನೀರೆಲ್ಲ ಉಪ್ಪು ಯಾಕೆ ಮಾಡ್ಯಾನ, ನದಿ ನೀರ್ ಅಷ್ಟೇ ಬ್ಯಾಸಿಯಾಗ ಹರಿಯಂಗಿಲ್ಲ, ಮಳೆಗಾಲದಾಗ ಚಳಿದಾಗ ಅಷ್ಟೇ ಯಾಕೆ ಹರಿತೈತಿ,
ಇವ್ ಹಿಂಗ್ ಕುಂಬಳಕಾಯಿ ಬಳ್ಳಿ ತಗೊಂಡು ಗಿಡದಾಗಿಟ್ಟಾನ, ಮಾವಿನ ಗಿಡಕ್ ನೋಡಿದ್ರೆ ಇಂತಿಂತ ಸಣ್ಣ ಕಾಯಿ ಮಾಡ್ಯಾನ. ನಾವು ಬರೇ ಇಂತ ಟೀಕಾ ಟಿಪ್ಪಣಿಗಳನ್ನ ಮಾಡ್ಕೊಂತ ಹೋಗ್ಬಿಡ್ತೀವಿ. ನಮಗೆ ಭಗವಂತ ಏನನ್ನ ಕೊಟ್ಟಿದಾನಲ್ಲ, ಕೊಟ್ಟಿರೋದ್ರಲ್ಲಿ ತೃಪ್ತಿ ಇರಬೇಕು, ಆನಂದ ಇರಬೇಕು. ಅಂದಾಗ ಮನುಷ್ಯನ ಜೀವನ ಸಾರ್ಥಕತೆಯನ್ನ ಕಾಣುತ್ತೆ. ಒಬ್ಬ ಯಾಕೆ ಮಾಡದಿರಿ ಚಿಂತೀತಮ್ಮ ಬಡಕೊಂಡರೋ ಮಾಯದ ಭ್ರಾಂತಿ. ಅದಕ್ಕೆ ಜೋತುಗೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಏನಂತೀ. ಯಾಕೆ ಮಾಡದಿರಿ ಚಿಂತಿ, ಯಾಕೆ ಮಾಡದಿರಿ ಯಾಕೆ ಮಾಡದಿರಿ ಚಿಂತಿ. ನಿನಗ ಬಡಕೊಂದಾದೋ ಮಾಗಿರುದು, ಬಡಕೊಂದಾದ ತಮ್ಮ ಆಗಿರುದು. ಅದಕ್ಕೆ ಜೋತುಕೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಅದಕ್ಕೆ ಜೋತುಕೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಯಾಕೆ ಮಾಡದಿರಿ ಯಾಕೆ ಮಾಡದಿರಿ ಮನೆಯ ಕಟ್ಟಿಸಿದಿ ಗಾಳಿಗೆ ನಿನಗ ಹೋಗೋದು ಬಂತಲ್ಲೋ ಮನೆಯ ಕಟ್ಟಿಸಿದಿ ಗಾಳಿಗೆ ನಿನಗ ಹೋಗೋದು ಬಂತಲ್ಲೋ ನಾಳಿಗೆ. ಬಂಗಡಿ ಹಿಡಿದು ಬಂಗಡಿ ಹಿಡಿದು ನಿನಗ ಇಟ್ಟು ಬಂದು ತಿಂತಾರಲ್ಲೋ ಇಟ್ಟು ಬಂದು ತಿಂತಾರಲ್ಲೋ ಹೇಳಿ. ಯಾಕೆ ಮಾಡದಿರಿ ಯಾಕೆ ಮಾಡದಿರಿ ಯಾಕೆ ಮಾಡದಿರಿ ಎಂದರ ಮಕ್ಕಳ ಸಂಪತ್ತು ಅದು ನೀ ಹುಟ್ಟಿದಾಗ ಎಂದರ ಮಕ್ಕಳ ಸಂಪತ್ತು ಅದು ನೀ ಹುಟ್ಟಿದಾಗ ನಕ್ಕ ನಡುವೆ ನಕ್ಕ ನಡುವೆ ಯಾಕೆ ಮಾಡದಿರಿ ಯಾಕೆ ಮಾಡದಿರಿ ನಿನಗ ಬಡಕೊಂದಾದು ಬಡಕೊಂದಾದು ತಮ್ಮ ಮಾಯದ ಕ್ರಾಂತಿ. ಸಂಕಷ್ಟ ಪಡುತ್ತೀರಿ ಸಾಯುತ್ತ ಕಷ್ಟಪಟ್ಟ ಹುಣ್ಣಲೋ
ಸಂಕಷ್ಟ ಪಡುತ್ತೀರಿ ಸಾಯುವುದಕ್ಕಾಗಿ ಕಷ್ಟಪಟ್ಟ ಹುಲ್ಲು ಮಾಯುವುದ ಕರ್ತೃಭೂಮಿ ಕರ್ತೃಭೂಮಿ ಮಹಾಕನವಲ್ಲ ಕರ್ತೃಭೂಮಿ ಅವನ ಹೊರತು ಅವನ ಹೊರತು ಮತ್ತೆ ಯಾಕ ಮಾಡತೀರಿ ಯಾಕ ಮಾಡತೀರಿ ಯಾಕ ಮಾಡತೀರಿ ಚಿಂತೆ ಯಾಕ ಮಾಡತೀರಿ ಚಿಂತೆ ನಿನಗ ಬಡಕೊಂಗಾದು ತಮ್ಮ ಮಾಯದ ಕ್ರಾಂತಿ ಬಡಕೊಂಗಾದು ತಮ್ಮ ಮಾಯದ ಕ್ರಾಂತಿ ಅದಕ್ಕ ಜೋತುಗೊಂಡು ನೀ ಕುಂತಿ ನಾವು ಯಮ ಕೇಳಿದರ ನಂತಿ ಅದಕ್ಕ ಜೋತುಗೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ನಂತಿ ಯಾಕ ಮಾಡದಿರಿ ಚಿಂತಿ ಯಾಕ ಮಾಡದಿರಿ ಯಾಕ ಮಾಡದಿರಿ ಯಾಕ ಮಾಡದಿರಿ ವನಚಿಂತಿ ವರ್ಣಚಿಂತಿ ವರ್ಣಚಿಂತಿ ಜಯ ಮಂಗಲಂ ಜಯ ಪರಾಪದೇ ಶಿವ ಹರ ಹರ ಮಹಾದೇವ. ಅದಕ್ಕೆ ತರಣಿಯ ಹುಳದ ಹಾಗೆ ರೇಷ್ಮೆಯ ಹುಳದ ಹಾಗೆ ನನ್ನನ್ನೇ ನನ್ನ ಪ್ರಪಂಚದೊಳಗೆ ನಾನೇ ಇದ್ದುಕೊಂಡು ನನ್ನ ಜೀವನದಲ್ಲಿ ನಿನ್ನನ್ನ ಮರೆತು ನಾನು ಬದುಕ್ತಾ ಇದ್ದೇನೆ. ಆ ದುರಾಶೆಗಳನ್ನ ದೂರ ಮಾಡು, ಆ ಆಸೆಯನ್ನ ದೂರ ಮಾಡು, ಆ ಮನಸ್ಸಿನ ದುರಾಸೆಯನ್ನ ದೂರ ಮಾಡಿ ಆ ಮನಸ್ಸಿನ ಒಳಗಡೆ ಆ ಪರಮಾತ್ಮನ ನೆಲೆಗೊಳ್ಳುವ ಹಾಗೆ ಮಾಡಲು ತಿಳ್ಕೊಂಡು ಅಕ್ಕ ಮಹಾದೇವಿ ಪರಮಾತ್ಮನಲ್ಲಿ ಬೇಡಿಕೆಯನ್ನ ಇಡ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನ್ ಕೊಟ್ಟಿದೆಯಲ್ಲ ಅದ್ರೊಳಗೆ ತೃಪ್ತಿ ಇರುವಂಗ ಮಾಡು. ಇದಕ್ಕೆ ಏನ್ ಜೀವನಕ್ಕೆ ಏನ್ ಬೇಕಾಗುವಂತದ್ ಏನೇನು ಕೊಟ್ಟಿದೆಯಲ್ಲ ಇಷ್ಟನ್ನೇ ಇಷ್ಟೊಳಗೆ ತೃಪ್ತಿ ಇರುವಂಗ ಮಾಡು. ಮತ್ತೊಂದನ್ನ ಬಯಸದ ಹಾಗೆ ಅನ್ಯ ವಿಷಯಕ್ಕೆ ಎಳೆಸದಂತಿರಿಸು ಕೂಡಲ ಸಂಗಮ ದೇವ. ಈ ಕಣ್ಣುಗಳನ್ನು ನಿನ್ನ ನೋಡುವಂತದ ಬಳಿಕ ಮತ್ತೊಂದು ನೋಡಲಾರ್ದಂಗ ಮಾಡು. ಈ ನಾಲಿಗೆ ನಿನ್ನ ಸ್ಮರಣೆ ಮಾಡಿದೆ ಅಂತಂದು ಬಳಿಕ ನಿನ್ನ ಹೊರತು ಮತ್ತೊಂದು ಸ್ಮರಣೆಯನ್ನು ಮಾಡಲಾರ್ದಂಗ ಮಾಡು. ಈ ಕಿವಿಗಳು ನಿನ್ನ ನಾಮವನ್ನ ಕೇಳಿದವಂತಂದು ಬಳಿಕ ಮತ್ತೊಂದು ಕಿವಿಗೆ ಕೇಳಲಾರ್ದಂಗ ಇರಿಸು. ಈ ಕೈಗಳು ನಿನ್ನ ಪೂಜಾ ಮಾಡುವಂತಂದು ಬಳಿಕ ನಿನ್ನ ಪೂಜೆ ಹೊರತುಪಡಿಸಿ ಮತ್ತೊಂದು ಮಾಡಲಾರ್ದಂಗ ನನಗ ಮಾಡಿ. ಕಾಲಗಳು ನಿನ್ನ ಮಠಕ್ಕೆ ಬಂದಾವ, ಸಂಗಮೇಶನ ಗುಡಿಗೆ ಬಂದಾವ, ಖಂಡೇಶ್ವರನ ಗುಡಿಗೆ ಬಂದಾವ, ಮಠಕ್ಕೆ ಬಂದಾವ. ಇಲ್ಲಿ ಬಂದಾವ ಅಂತಂದ ಬಳಿಕ ಮತ್ತೊಂದು ಕೆಟ್ಟ ಜಾಗಕ್ಕೆ ಹೋಗ್ಲಾರ್ದಂಗ ನನಗ ಕುಂಟುನನ್ನಾಗಿ ಮಾಡು. ಒಟ್ಟಾರೆ ಅನ್ಯ ವಿಷಯಕ್ಕೆ ಎಳೆಸದಂತಿರಿಸು ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಬಸವನವರು ಬರೆಯುವಂತ ನನಗೆ ಏನು ಕೊಟ್ಟಿದೆಯಲ್ಲ ಅದ್ರೊಳಗೆ ತೃಪ್ತಿ ಇರುವಂಗ ಮಾಡು ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರಲ್ಲ, ಇರುವ ಭಾಗ್ಯವನ್ನೆಣದು ಬಾರನೆಂಬುದನ್ನು ಬಿಡು, ಹರ್ಷಕ್ಕೆ ಇದೇ ದಾರಿ. ನಾವು ಏನು ಕೊಟ್ಟವನ ಅದ್ರೊಳಗೆ ತೃಪ್ತಿ ಇರಬೇಕು. ನಾವೆಲ್ಲ ಅದನ್ನೇ ನಾವು ಅವನನ್ನ ಸ್ಮರಿಸ್ಬೇಕು, ಅವನನ್ನ ನೆನಿಬೇಕು, ಅವನನ್ನೇ ಪೂಜಾ ಜಪ ತಪ ಅವನ ನಾಮವೇ ನಮ್ಮ ನಿತ್ಯ ನಿಯಮವಾಗಿ ಬದಲಾವಣೆ ಆಗ್ಬೇಕು. ಅಂತಹ ಭಾವನೆಯನ್ನ ಅಂತಹ ಗುಣವನ್ನ ನನಗೆ ಕಲಿಸು ಅಂತ ತಿಳ್ಕೊಂಡು ಅಕ್ಕ ಮಹಾದೇವಿ ಕೇಳುವಂತದ್ದು. ಯಾಕೆ ನಾವ್ ಈ ಮಾತನ್ನ ಹೇಳ್ತೀವಿ, ಇದ್ದಿದ್ರೊಳಗೆ ತೃಪ್ತಿ ಇರಬೇಕು ಅಂತಂದ್ರೆ ನಮ್ಗೆ ಏನ್ ಕೊಟ್ಟಾನ ಭಗವಂತ. ನಾವ್ ಅಂತಿರ್ತೇವೆ ಅವನಿಗೆ ಇರ್ಲಾರ್ದು ನನ್ನ ಕಡೆ ಇಲ್ಲ ಅಂತಂದ್ರೆ ನಮಗ್ ಸಂಕಟ ಆಗ್ತೈತಿ. ಅವನಿಗೆ ಭಗವಂತ ಚಲೋ ಮಣಿ ಕಟ್ಟಿಸಿ ಕೊಟ್ಟಿದ್ದ, ನಮಗ್ ಚಲೋ ಮಣಿ ಕಟ್ಟಿಸಿಲ್ಲ, ನಮಗ್ ಕೊಟ್ಟಿಲ್ಲ ಅಂತಂದ್ರೆ ನಮಗ್ ಸಂಕಟ ಆಗ್ತೈತಿ. ಅವನಿಗೆ ಅವನ ಕಡೆ ಚಲೋ ಗಾಡಿ ಐತಿ, ನನ್ ಕಡೆ ಬರೀ ಬೈಕ್ ಐತಿ, ನಮಗ್ ಸಂಕಟ ಆಗ್ತೈತಿ. ಒಟ್ ಮಂದಿ ಕಡೆ ಏನ್ ಇರ್ತೈತಿ ಅದು ನನ್ನ ಕಡೆ ಇಲ್ಲ ಅಂತಂದ್ರೆ ಮನುಷ್ಯನಿಗೆ ಸಂಕಟ ಚಾಲು ಆಗೇ ಬಿಡ್ತದ. ಆ ತಲೆಗೆ ಹೊಕ್ಕೆ ಬಿಡ್ತೈತಿ. ಹೆಂಗಾರ ಮಾಡಿ ತಗೋಬೇಕಿಲ್ಲ, ಅವಂದ್ರ ಕೆಡಿಸ್ಬೇಕು, ನಾನಾರ ತಗೋಬೇಕು ಅನ್ನುವಂಥದ್ದು. ನಮಗ್ ತಗೊಳಂತೂ ಹೋಗಂಗಿಲ್ಲ, ಮತ್ತೊಬ್ರು ಮಾತ್ರ ಕೆಡಿಸೋದು ಮಾತ್ರ ಪಕ್ಕ ಇರ್ತೈತಿ ಅಂತ ಅನ್ನೋದು ಎಲ್ಲ ನಿಮ್ಗೆಲ್ಲ ಗೊತ್ತಿರುವಂತದ್ದೇ. ಹೀಗಾಗಿ ಅವ ಏನು ಕೊಟ್ಟಿದನಲ್ಲ ಅದ್ರೊಳಗೆ ತೃಪ್ತಿ ಇರುವಂತಹ ಭಾವನೆ ನಮ್ಮದಿರ್ಬೇಕು. ಒಬ್ಬನು ದಿನಾ ದೇವರಿಗೊಂದು ಬೇಡ್ಕೋತಿದ್ದವ, ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದ. ಏನು, ಭಗವಂತ ನನಗ ಬಹಳ ಸಾಲ ಆಗೈತಿ, ಏನಾರ ಮಾಡಿ ನನಗ ಆಶೀರ್ವಾದ ಮಾಡು ಅಂತ ಹೇಳಿ. ಆಶೀರ್ವಾದ ಮಾಡು ಅಂತ ನೀವು ಮಠಕ್ಕೆ ಬರ್ತೀರಿ, ಸ್ವಲ್ಪ ಅಪ್ಪರ್ ಬಹಳ ಸಾಲ ಆಗೈತಿ, ಏನಾರ ಸ್ವಲ್ಪ ಆಶೀರ್ವಾದ ಮಾಡ್ರಿ ಅಂತ ಹೇಳಿ. ಆತರ ಆಶೀರ್ವಾದ ಅವ ಏನ್ ಕೇಳ್ತಿದ್ದ ಅಂತಂದ್ರೆ, ದಿನ ದೇವ್ರ ಪೂಜೆ ಮಾಡ್ತಿದ್ದ, ಅಂಗಡಿಗೆ ಹೋಗಿ ಒಂದು ಪುಗ್ಗ ತಗೊಂಡ್ಬರ್ತಿದ್ದ. ಪುಗ್ಗ ತಗೊಂಡು ಬಲೂನ್ ಅಂತೀರಲ್ಲ, ಆ ಬಲೂನ್ ತಗೊಂಡು ಬಲೂನ್ ಮೇಲೆ ಬರಿತಿದ್ದವ್.
ಭಗವಂತ ನನಗ ಸಾಲ ಆಗೈತಿ ಒಂದ್ 50,000 ರೂಪಾಯಿ ಕೊಡು ಅಂತ ತಿಳ್ಕೊಂಡು ಆ ಪುಗ್ಗ ಮೇಲೆ ಬರೆದು ಅದನ್ನ ಹಾರಿ ಬಿಡ್ತಿದ್ದ. ಅದು ಹಾರ್ಕೊಂತ ಹೋಗ್ತಿತ್ತು. ಎಲ್ಲಿ ಹೋಗ್ತಿತ್ತು ಅಂದ್ರ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಹಾದು ಹೋಗ್ಬೇಕಾದ. ಪೊಲೀಸರು ನೋಡಿದ್ರು ಏನೋ ಪುಗ್ಗ ಹಾರ್ ಹೊಂಟೈತ್ಲ ಅಂತ ತಿಳ್ಕೊಂಡು ಎಳೆದು ನೋಡಿದ್ರು. ಅದ್ರ ಮೇಲೆ ಒಬ್ರು ಬರ್ದಿದ್ದವ್, ಭಗವಂತ ನನಗ ಸಾಲ ಆಗೈತಿ ಒಂದ್ 50,000 ರೂಪಾಯಿ ನನಗ ಕೊಟ್ಟು ಕಳ್ಸ ಅಂತ ಹೇಳಿ ಅವ ಬರ್ದಿದ್ದ. ಪೊಲೀಸರು ಓದಿದ್ರು, ನೋಡಿದ್ರು, ನಕ್ರು, ಬಿಟ್ಬಿಟ್ರು. ಮತ್ತೆ ಮರುದಿವಸ ಒಂದು ಪುಗ್ಗ ತಗೊಂಡ, ಅದ್ರ ಮೇಲೆ ಬರದ 50,000 ರೂಪಾಯಿ ಕೊಡಪ್ಪ ಭಗವಂತ ಅಂತ ಹೇಳಿ ಮತ್ತ ಪುಗ್ಗ ಬಿಟ್ಟು ಹಾರಿ ಹೋಯ್ತು. ಅದ್ ಪೊಲೀಸ್ ಸ್ಟೇಷನ್ ಮುಂದೆ ಹಾರು ಹೋಯ್ತದ. ಹೋಗಿ ಅಲ್ಲೇ ಹೋಗ್ಬೇಕಾದ್ರ ಅದ್ರ ಹಣೆ ಬರಕ್ ಅವ್ರು ತಗೊಂಡ್ರು, ನೋಡಿದ್ರು, ಓದಿದ್ರು, ನಕ್ಕು, ಬಿಟ್ರು. ಮತ್ತೆ ಮರುದಿವಸ ಒಂದು ಬರದ. ಹಿಂಗೆ 4-5 ದಿನ ತನಕ ಅವನ್ ಪುಗ್ಗ ಮೇಲೆ ಭಗವಂತ ನನಗ ಸಾಲ ಆಗೈತಿ, ನಾ ಬಹಳ ಕಷ್ಟದಾಗಿದ್ದೇನಿ, ನನಗೊಂದ್ 50,000 ರೂಪಾಯಿ ಕೊಡು ಅಂತ ತಿಳ್ಕೊಂಡು ಅವ ದಿನ ಬರೆದು ಹಾಕತ್ತಿದ್ದ. ಪೊಲೀಸರು ನೋಡಿದ್ರು, ಪಾಪ ಯಾರೋ ಅದ್ರ ಕೆಳಗೆ ಅಡ್ರೆಸ್ ಬರ್ದಿದ್ದವ್, ಈ ಅಡ್ರೆಸ್ಗೆ ಕಳಿಸ್ಕೊಡಪ್ಪ ಅಂತ ಹೇಳಿ ಪುಗ್ಗ ಮೇಲೆ. ಪೊಲೀಸರು ನೋಡಿದ್ರು, ಬಹಳ ಯಾಕೋ ಬಡವ ಅದಾನ ಅಂತ ಅನ್ಸತ್ತೆ. ಮತ್ ಬಹಳ ಎಷ್ಟು ಮುಗ್ಧ ಅದಾನಿವ, ಎಷ್ಟು ಇನ್ನೋಸೆಂಟ್ ಅದಾನ, ಭಗವಂತ ದೇವ್ರು ಕೊಡ್ತಾನಂತ ತಿಳ್ಕೊಂಡು ದಿನಾ ಪುಗ್ಗ ಮೇಲೆ ಬಲೂನ್ ಮೇಲೆ ಬರೆದ್ ಕಳ್ಸಾತಾನ. ಇವನು ಇನ್ನೋಸೆಂಟಿಗಾದ್ರೂ ಸಹಿತ, ಇವನು ಮುಗ್ಧತೆಗಾದ್ರೂ ಸಹಿತ ನಾವು ಎಲ್ಲರೂ ಸೇರಿ ಏನಾದ್ರೂ ಸಹಾಯ ಮಾಡ್ಬೇಕಂತೇಳಿ ಸ್ಟೇಷನ್ ಒಳಗಡೆ ಒಂದು 7-8 ಜನ ಇದ್ರು. 7-8 ಮಂದಿ ಎಲ್ಲ ಸೇರಿ ಅವ್ರವ್ರಿಗೆ ಎಷ್ಟೆಷ್ಟು ಶಕ್ತಿ ಆಗ್ತೈತಿ ಅಷ್ಟೆಲ್ಲಾ ಪಟ್ಟಿ ಹಾಕಿದ್ರು. ನೀವು ಗುಡಿಗೆ ಹಾಕ್ತಿರಲ್ಲ ಪಟ್ಟಿ, ಅಲ್ಲಿ ಇಲ್ಲಿ ಪಟ್ಟಿ ಹಾಕ್ತಿರಲ್ಲ, ಅಷ್ಟೆಲ್ಲಾ ಪಟ್ಟಿ ಹಾಕಿ ಒಂದ್ 25,000 ರೂಪಾಯಿ ಮಾಡಿದ್ರು. ಅವ ಎಷ್ಟು ಕೇಳಿದ್ದ? 50,000 ರೂಪಾಯಿ ಕೇಳಿದ್. ಇವ್ರ ಕಡೆ ಎಷ್ಟು ಗೋಳೆ ಆಯ್ತು ಅಂದ್ರೆ 25,000 ರೂಪಾಯಿ ಗೋಳೆ ಆಯ್ತು. 25,000 ರೂಪಾಯಿ ಗೋಳೆ ಆಯ್ತು. ಪುಗ್ಗ ಮೇಲೆ ಅಡ್ರೆಸ್ ಬರ್ದಿದ್ದಲ್ಲ, ಆ ಅಡ್ರೆಸ್ ನೋಡಿ ಅವನ್ ಮನೆಗೆ ಹೋಗಿ ಆ 25,000 ರೂಪಾಯಿ ಕೊಟ್ಟು ಇವ್ರು ಸ್ಟೇಷನ್ಗೆ ಬಂದ್ರು. ಮತ್ತ ಮರುದಿವಸ ಒಂದು ಪುಗ್ಗ ಮೇಲೆ ಬರೆದು ಕಳ್ಸಿದವ. ಏನ್ ಬರೆದು ಕಳ್ಸಿದ ಅಂದ್ರೆ ಮತ್ತದು ಸ್ಟೇಷನ್ ಮುಂದೆ ಹಾಗೆ ಹೊಂಟಿತ್ತು. ಮತ್ತೆ ಪುಗ್ಗ ಕಳ್ಸಿ ನೀವು ಬರದಂತ ತಿಳ್ಕೊಂಡು ಅದನ್ನ ತಗೊಂಡು ನೋಡ್ತಾರೆ. ಅದ್ರ ಮೇಲೆ ಏನ್ ಬರ್ದಿದ್ದ ಅಂದ್ರೆ, ಈ ಸರಿ ಭಗವಂತ ನೀನು 50,000 ನೀ ಕಳಿಸಿರುವಂತಹ ದುಡ್ಡು 25,000 ರೂಪಾಯಿ ಬಂದು ಮುಟ್ಟೈತಿ, ಆದ್ರೆ ನೀ ಅದನ್ನ ಪೊಲೀಸರ ಹಂತಲ್ಲಿ ಅವ್ರ ಕಡೆಯಿಂದ ಕಳಿಸ್ಬಾರ್ದಾಗಿತ್ತು. ಯಾಕಂದ್ರೆ 25,000 ರೂಪಾಯಿ ಮುರ್ಕೊಂಡು 25,000 ರೂಪಾಯಿ ಅಷ್ಟ ನಮಗ್ ಕೊಟ್ಟಾರ ಅಂತ ಅವ ಬರೆದು ಕಳ್ಸಿದವ. ಸಿಕ್ಕೇತಿ 25,000 ರೂಪಾಯಿ, ತೃಪ್ತಿನೇ ಇರ್ಬೇಕಿಲ್ಲ. ಆದ್ರೂ ಇನ್ನೂ ಸ್ವಲ್ಪ ಬೇಕಂತ ತಿಳ್ಕೊಂಡು ಆಶಾ ಮಾಡಿ ಬರೆದು ಕಳಿಸಿದ. ಪೊಲೀಸರು ಬಡ ಮನೆಗೆ ಹೋಗಿ ಮಗನ್ ಒದ್ದು ಹೇಳ್ಕೊಂಡು 25,000 ರೂಪಾಯಿ ಕಳಿಸಿ ಮತ್ತೆ ಮನೆಗೆ ಕಳಿಸ್ಬಿಟ್ರು. ಅಂದ್ರೆ ಮನುಷ್ಯನಿಗೆ ಎಷ್ಟು ಆಸೆ ಅಂತಂದ್ರೆ, ಎಷ್ಟು ನಮಗ್ ಸಿಕ್ಕೇತಿ ಅದ್ರ ತೃಪ್ತಿಯ ಭಾವನೆ ನಮಗೆಲ್ಲ ಇರ್ಬೇಕು. ಇರುವ ಭಾಗ್ಯವನ್ನೆನ್ನದು ಬಾರನೆಂಬುದನ್ನು ಬಿಡು. ಸಿಕ್ಕೇತಿ 25,000 ರೂಪಾಯಿ, ಅದ್ರೊಳಗೆ ಖುಷಿ ಇರ್ಬೇಕು, ಅದ್ರೊಳಗೆ ಸಂತೋಷ ಪಡ್ಬೇಕು. ಇರಾಕೊಂದು ಮಣಿ ಐತಿ, ಸಂತೋಷ ಪಡ್ಬೇಕು. ದೊಡ್ಡವ್ರ ಮಣಿ ಬಂಗ್ಲೆ ನೋಡಿ ನಾವೆಲ್ಲ ಮನಸ್ಸೊಳಗಡೆ ಮತ್ಸರ ಭಾವನೆ ಇಟ್ಕೊಳಕ್ ಹೋಗ್ಬಾರ್ದು. ಒಬ್ಬ ಭಿಕ್ಷುಕ ದಿನ ಭಿಕ್ಷೆ ಬೇಡ್ತಾ ಇದ್ದ. ಒಬ್ಬರ ಶ್ರೀಮಂತರ ಮನೆಯ ಮುಂದಗಡೆ ಹೋಗಿ ಭಿಕ್ಷಾ ಬೇಡಿದ. ಬಹಳ ದೊಡ್ಡ ಮಣಿ ಇತ್ತು, ಅರಮನೆಯಂತಹ ಮನೆ ಬಂಗ್ಲೆ ಇತ್ತು. ಮಣಿ ಮುಂದು ಸುಮಾರು ಒಂದ್ 10-20 ಗಾಡಿಗಳಿದ್ದು. ಇವ ಮನೆಯ ಮಾಲೀಕ ಮನೆಯ ಮುಂದಿರುವಂತದ್ದು ಗಾರ್ಡನ್ ಒಳಗಡೆ ಒಂದು ಕುರ್ಚಿ ಹಾಕೊಂಡು, ಕಣ್ಣಿಗೊಂದು ಕಪ್ಪು ಚಸ್ಮಾ ಹಾಕೊಂಡು, ಕಪ್ಪು ಕನ್ನಡಕ ಹಾಕೊಂಡು ಕುಂತಿದ್ದ. ಮಗ್ಳು ಬಕ್ಕಿ ಹೆಂಡತಿದ್ಲು, ಅವ್ರ ಮಗ್ಳು 2 ಮಕ್ಕಳಿದ್ರು. ಬಿಸಿಲು ಕಾಸ್ಕೊಂತ ಕುಂತಿದ್ದ. ಭಿಕ್ಷಕ ಹೋಗಿ ಮನೆ ಮುಂದೆ ಹೋಗಿ, ಯಜಮಾನ್ರೇ ನನಗೆ ಭಿಕ್ಷಾ ನೀಡ್ರಿ ಅಂತ ಕೇಳಿದ. ಆಮೇಲೆ ಅವನ ಮನಿ, ಕಾರು, ಅಂತಸ್ತು, ಶ್ರೀಮಂತಿಕೆ ಎಲ್ಲಾ ನೋಡಿ ಅವ ಯಜಮಾನ್ರಿಗೆ ಏನ್ ಅನ್ಬೇಕು ಅಂತಂದ್ರೆ, ಯಜಮಾನ್ರೇ ನೀವು ಬಹಳ ಭಾಗ್ಯಶಾಲಿಗಳಿದಿರಿ, ಭಗವಂತ ನಿಮ್ಗೆಲ್ಲಾ ಏನೆಲ್ಲ ಅನುಗ್ರಹ ಮಾಡಿದಾನೆ, ಏನೆಲ್ಲ ಕೊಟ್ಟಿದ್ದಾನೆ. ನಿಮಗ್ ದೊಡ್ಡ ಅರಮನೆ ಕೊಟ್ಟಿದ್ದಾನೆ. ನನಗೊಂದ್ ಇಂಚು ಜಾಗ ಸಹಿತ ಕೊಟ್ಟಿಲ್ಲ ದೇವ್ರು. ನಿಮಗ ತಿರುಗಾಡ್ಲಿಕ್ಕೆ ಓಡಾಡ್ಲಿಕ್ಕೆ ಸುಮಾರು 10-20 ಚಲೋ ಗಾಡಿ ಕೊಟ್ಟಾನ. ನನಗೆ ಕಾಲೊಳಗ ಹರಿದ ಚಪ್ಪಲಿ ಸಹಿತ ನನಗೆ ಕೊಟ್ಟಿಲ್ಲ. ನಿಮ್ಗೆ ಹಾಕೊಳ್ಳಕ್ಕ ಚಲೋ ಕೋಟು, ಸೂಟ್, ಬೂಟು ಎಲ್ಲ ಸಹಿತ ಭಗವಂತ ಕೊಟ್ಟಿದ್ದಾನೆ. ನನಗೆ ಚಂದ ಅರಿವಿ ಸಹಿತ ಭಗವಂತ ಕೊಟ್ಟಿಲ್ಲ. ಚಲೋ ಮಕ್ಕಳನ್ನ ಕೊಟ್ಟಾನ, ಚಲೋ ಹೆಂಡತಿ ಕೊಟ್ಟಾನ. ನನಗ ಹೆಂಡತಿನೇ ಇಲ್ಲ ಅಂದ್ರೆ ಮಕ್ಕಳು ಎಲ್ಲಿಂದ ಬರ್ಬೇಕು? ನನಗೆ ಯಾರೂ ಸಹಿತ ಇಲ್ಲ. ನಿಜವಾಗಿಯೂ ನೀವೇ ಭಾಗ್ಯಶಾಲಿಗಳನ್ನ ತಿಳ್ಕೊಂಡು ಮನೆಯೊಳಗಿರ್ತಕ್ಕಂಥ ಯಜಮಾನನಿಗೆ ಕೂಗಿ ಹೇಳಕತ್ತಿದ್ದ. ಅವ ಯಜಮಾನ ಎದ್ದು ನಿಂತು, ಹೌದಪ್ಪ, ನಾನು ಬಹಳ ಭಾಗ್ಯಶಾಲಿ ಇದ್ದೇನೆ, ನಾನು ಬಹಳ ಅದೃಷ್ಟಶಾಲಿ ಇದ್ದೇನೆ, ದೇವರು ನನಗೆ ಬಹಳ ಅನುಗ್ರಹ ಮಾಡಿದಾನೆ, ಬಹಳ ಎಲ್ಲ ಕೊಟ್ಟಿದ್ದಾನೆ. ಆದ್ರೆ ನನಗ ಕೊಡಲಾರ್ದಂತ ಒಂದನ್ನು ಮಾತ್ರ ನಿನಗ ಬಹಳ ಕೊಟ್ಟಾನ ಅಂತೇಳಿ ಯಜಮಾನ ಅಂದ. ಭಿಕ್ಷುಕ್ ಅಂತಾನೆ, ಏನ್ ಕೊಟ್ಟನ್ರಿ ನನಗೆ? ಅರಮನೆ ಐತ್ಯಾ, ಗಾಡಿ ಐತ್ಯಾ, ಏನ್ ಬೈಕ್ ಐತ್ಯಾ, ಸೈಕಲ್ ಐತ್ಯಾ, ಏನು ಚಲೋ ಬಟ್ಟೆ ಅದಾವ, ಚಲೋ ತಾಟ್ ಐತಿ, ಅದು ಜರ್ಮನ್ ತಾಟ್ ಐತಿ, ಏನ್ ಕೊಟ್ಟಾನ? ಇಲ್ಲಪ್ಪ, ನನಗ ಕೊಡ್ಲಾರ್ದಂತ ಅದು ವಿಶೇಷವಾದನ್ನ
ನಿನಗೊಂದು ಕೊಟ್ಟಾನ ಭಗವಂತ ಅಂತ ತಿಳ್ಕೊಂಡು ಯಜಮಾನ ಎದ್ದು ನಿಂತ ಹೇಳಿದ. ಏನು ಕೊಟ್ಟಾನ್ರಿ ಅಂತ ತಿಳ್ಕೊಂಡು ಭಿಕ್ಷುಕ ಯಜಮಾನಿಗೆ ಕೇಳಿದಾಗ ಯಜಮಾನ ಎದ್ದು ನಿಂತು ಕಣ್ಣಿಗೆ ಹಾಕಿರ್ತಕ್ಕಂತಹ ಕನ್ನಡಕ ತೆಗೆದು ಹೇಳ್ತಾನೆ, ನಾನು ಈ ಎಲ್ಲ ಜಗತ್ತು ಶ್ರೀಮಂತಿಕೆನ ನೋಡ್ಲಾರ್ದಂಗ ನನ್ಗೆ ಕುರುಡನನ್ನಾಗಿ ಮಾಡಿಟ್ಟ, ನನಗೆ ಕಣ್ಣುಗಳನ್ನ ಕೊಟ್ಟಲ್ಲ, ನನಗಿಂತ ದೊಡ್ಡ ಶ್ರೀಮಂತ ನೀನೇ ಅಂತ ತಿಳ್ಕೊಂಡು ಭಿಕ್ಷುಕನಿಗೆ ಅವ ಯಜಮಾನ ಹೇಳಿದ. ಮತ್ತು ಮುಂದುವರೆದು ಹೇಳ್ತಾನೆ, ನನಗೇನು ಎಲ್ಲ ದೇವರೆಲ್ಲ ಕೊಟ್ಟಲ್ಲ, ಈ ಅರಮನೆ, ಬಂಗ್ಲೆ, ಕಾರು, ಈ ಶ್ರೀಮಂತಿಕೆ, ಆಸ್ತಿ, ಅಂತಸ್ತು ಇದನ್ನೆಲ್ಲ ನಿನಗೆ ಕೊಡ್ತೀನಿ, ನಿನಗ ದೇವ್ರು ಕೊಟ್ಟಿರುವಂತ 2 ಕಣ್ಣು ನನಗೆ ಕೊಡಕ್ ಆಗ್ತೀನಿ ಅಂತ ಕೇಳಿದ ಭಿಕ್ಷುಕನಿಗೆ ರಾಜ ಯಜಮಾನ. ಅವಾಗ ಭಿಕ್ಷುಕ ಅಂತಾನೆ, ಯಜಮಾನ್ರ ಮನಸ್ಸೊಳಗೆ ಅನ್ಕೊಂಡಿವ, ನೀವು ನಿಮಗಿರುವಂತಹ ಅರಮನೆ, ನಿಮಗಿರುವಂತಹ ಕಾರು, ನಿಮ್ಮ ಆಸ್ತಿ ಪಾಸ್ತಿ ಇದೆಲ್ಲವೂ ಸಹಿತ ಭಗವಂತ ಕೊಟ್ಟಿರ್ತಕ್ಕಂತ ನನ್ನ 2 ಕಣ್ಣುಗಳಿಗೆ ಸಮಾನ ತಿಳ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ ಅನ್ನುವಂಥದ್ದು. ಅಂದ್ರೆ ಭಗವಂತ ನಮ್ಗೆ ಎಲ್ಲ ಸಹಿತ ಕೊಟ್ಟಿರ್ತಾನೆ, ಕೊಟ್ಟಿದ್ದನ್ನ ನಾವು ತೃಪ್ತಿಯಿಂದ ಇಟ್ಕೊಂಡು ಅದನ್ನ ಜೀವನ ಮಾಡುವಂತ ಪ್ರಯತ್ನ ನಮ್ದೆಲ್ಲರೂ ಸಹಿತ ಆಗ್ಬೇಕು. ಒಬ್ಬ ವಿದೇಶದ ಮೈಕೆಲ್ ಚುಮೇರ್ ಅಂತ ತಿಳ್ಕೊಂಡು ಒಬ್ಬ ದೊಡ್ಡ ವಿಶ್ವದ ಅತಿ ವೇಗದ ಚಾಲಕ, ವಿಶ್ವದ ವೇಗದ ಡ್ರೈವರ್ ಅಂತಿರಲಿ ನೀವು, ಡ್ರೈವರ್ ದೊಡ್ಡ ಚಾಲಕ. ಈ ಟಿವಿ ಒಳಗಡೆ ಈ F1 ರೇಸಿಂಗ್ ಎಲ್ಲ ಬರ್ತಾ ನೋಡಿದ್ರೆ ನೀವೆಲ್ಲ ಗಾಡಿಗಳು ಹಿಂಗೆಲ್ಲ ಸೈ ಸೈ ಅಂತ ಹೋಗ್ತಿರ್ತವೆ ಸಟಪಟ. ಅಂತಹ ಗಾಡಿ ಓಡಿಸುವಂತ ವಿಶ್ವದ ವೇಗದ ಚಾಲಕ ಆತ. ಒಂದು ಸರಿ ಅವನಿಗೆ ಅಪಘಾತ ಆಗುತ್ತೆ. ಆಕ್ಸಿಡೆಂಟ್ ಆದ್ಮೇಲೆ ನೇರವಾಗಿ ಅವನು ದವಾಖಾನೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಚಾಲೂ ಮಾಡ್ತಾರೆ. ಈ ಕುತ್ತಿಗೆ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ನರಗಳೆಲ್ಲ ಕಟ್ ಆಗಿದ್ದು, ಅವನಿಗೆ ಎಲ್ಲಾ ಛಿದ್ರ ಆಗಿದ್ದು, ಕಟ್ ಆಗಿದ್ದು. ಡಾಕ್ಟ್ರು ಏನೋ ಹರಸಾಹಸ ಮಾಡಿ ಆಪರೇಷನ್ ಎಲ್ಲ ಮಾಡ್ತಾರೆ. ಆಪರೇಷನ್ಗೆ ತಗಲಿರ್ತಕ್ಕಂತಹ ಖರ್ಚು ಎಷ್ಟು ಅಂತಂದ್ರೆ 109 ಕೋಟಿ ರೂಪಾಯಿ ಅವನ ಆಪರೇಷನ್ಗೆ ಖರ್ಚಾಗಿರ್ತಕ್ಕಂಥದ್ದು. ಅಷ್ಟೆಲ್ಲ 100 ಕೋಟಿ ರೂಪಾಯಿ ಖರ್ಚಾದ್ರೂ ಸಹಿತ ಅವನ ಗೋಣು ಮೊದಲಿನಂಗ ಆಗ್ಲಿಲ್ಲ. ಗೋಣು ಮ್ಯಾಲ ಎತ್ತಕ್ ಬರ್ಲಿಲ್ಲ, ಕತ್ತು ಮ್ಯಾಲ ಎತ್ತಕ್ ಬರ್ಲಿಲ್ಲ, ಆ ಕಡೆ ಹೊಳ್ಳಾಕ್ ಸಹಿತ ಬರ್ಲಿಲ್ಲ, ಮೊದಲಿನಂಗ ಆಗ್ಲಿಲ್ಲ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಆ ಭಗವಂತ ಕೊಟ್ಟಿರ್ತಕ್ಕಂತಹ ಈ ನರನಾಡಿಗಳ ಬೆಲೆ ಎಷ್ಟು, ಭಗವಂತ ಕೊಟ್ಟಿರ್ತಕ್ಕಂತಹ ಮೆದುಳಿನ ಬೆಲೆ ಎಷ್ಟು, ಭಗವಂತ ಕೊಟ್ಟಿರ್ತಕ್ಕಂಥ ಈ ಕೈಗಳ ಬೆಲೆ ಎಷ್ಟು, ಭಗವಂತ ನೀಡಿರ್ತಕ್ಕಂಥ ಈ ಹೃದಯದ ಬೆಲೆ ಎಷ್ಟು, ಕಿಡ್ನಿ ಬೆಲೆ ಎಷ್ಟು, ಲಿವರ್ ಬೆಲೆ ಎಷ್ಟು, ಕೈ ಕಾಲುಗಳ ಬೆಲೆ ಎಷ್ಟು. ಒಂದು ಸರಿ ನಾವು ವಿಚಾರ ಮಾಡಬೇಕು. ನಮ್ಮ ದೇಹದ ಕುರಿತಾಗಿ ನಾವೆಲ್ಲ ವಿಚಾರ ಮಾಡ್ಬೇಕೇನು ಅಂತಂದ್ರೆ, ನಮ್ಗೆಲ್ಲ ಅವಯವಗಳನ್ನ, ಎಲ್ಲ ಅಂಗಾಂಗಗಳನ್ನ ಕೊಟ್ಟಿರ್ತಕ್ಕಂತಹ ಪರಮಾತ್ಮನಿಗೆ ನಾವು ಹೇಳ್ಬೇಕೇನು ಅಂತಂದ್ರೆ, ಬಹುಶಃ ನಾ ಎಲ್ಲ ಆರೋಗ್ಯವಾಗಿದ್ದೀನಿಲ್ಲ, ನನ್ನಷ್ಟು ಕೋಟ್ಯಾಧೀಶನೇ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತನ್ನುವಂತ ಭಾವನೆ ನಮ್ಮಲ್ಲಿ ಬರ್ಬೇಕು. ನೀ ಅನ್ನಂಗಿಲ್ಲ ಗುಡಿ ಆ ದವಾಖಾನಿಗೆ ಹೋದಾಗದು, ಏನ್ರ ಮಾಡಿ ನನ್ ಮಗನ್ ಉಳಿಸ್ರಿ, ನಿಮ್ ಕೈ ಮುಗಿತೀನಿ, ಕಾಲ್ ಬೀಳ್ತೀನಿ, ಎಷ್ಟರ ಖರ್ಚಾಗ್ಲಿ ಫಲ ಮಾಡ್ತೀನಿ, ಮನಿ ಮಾಡ್ತೀನಿ. ಅವಾಗ ಅಂತಾನೆ ಡಾಕ್ಟ್ರು, ನೀವ್ ಎಷ್ಟು ಕೋಟಿ ಕೊಟ್ಟರು ಸಹಿತ ದೇಹಕ್ಕೆ ಬೆಲೆ ಕಟ್ಟಕ್ ಆಗಂಗಿಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅನ್ನುವಂಥದ್ದು. ಅದಕ್ಕೆ ಕೊಟ್ಟಿರುವಂತಹ ಈ ಶರೀರವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಬೇಕು, ಯೋಗಕ್ಕಾಗಿ ಉಪಯೋಗ ಮಾಡಿಕೊಳ್ಬೇಕು, ಒಳ್ಳೆ ಸತ್ಪಾತ್ರಕ್ಕೆ ಕಾರ್ಯಗಳಿಗೆ ಉಪಯೋಗ ಮಾಡ್ಕೊಳ್ಬೇಕು. ಅದು ಹೊರತಾಗಿ ನಮ್ಮ ಜನ ಇತ್ತೀಚಿನ ಎಲ್ಲ ಯುವಕರು ಯಾರೋ ಮನ್ಯಾಗ ಒಬ್ರು ಏನೋ ಅಂದ್ರು ಅಂತ ತಕ್ಷಣ ಹೋಗೋದು, ಹೊಲಕ್ ಹೋಗೋದು, ಎಣ್ಣೆ ಕುಡಿಯೋದು, ಸಾಯೋದು, ಹೊಲಕ್ ಹೋಗೋದು, ಉರುಳು ಹಾಕೊಳ್ಳೋದು, ನೇಣ್ ಹಾಕೊಳ್ಳೋದು, ಸಾಯೋದು. ನಾವೆಲ್ಲ ವಿಚಾರ ಬಹಳ ಜನ ಅಂತಿರ್ತಾರೆ, ಇವ ಯಾರಾದ್ರೂ ಸತ್ತ ಮೇಲೆ ಇವ ಬಹಳ ಒಳ್ಳೆ ಮನುಷ್ಯ ಇದ್ರಿ, ಒಳ್ಳೆವಿದ್ದ, ಒಳ್ಳೆಯವರಿಗೆ ಕಾಲ ಇಲ್ಲ, ಒಳ್ಳೆಯವ್ರನ್ನ ದೇವ್ರು ಬಹಳ ಬೇಗ ಕರ್ಕೊಂಡ್ ಬಿಡ್ತಾನೆ ಅಂತ ಹೇಳಿ ಅಂತಿರ್ತಾರಲ್ಲ ನೀವೆಲ್ಲರೂ ಸಹಿತ. ಒಳ್ಳೆಯವ್ರನ್ನ ದೇವ್ರು ಬಹಳ ಪ್ರೀತಿ ಮಾಡ್ತಾನೆ, ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ ಬಿಡ್ತಾನೆ ಅಂತ ಹೇಳಿ. ಮತ್ ಈ ಭೂಮಿ ನಾವೆಲ್ಲ ಇದೀವಲ್ಲ, ನಾವೇನ್ ಬಹಳ ಕೆಟ್ಟವ್ರೆ ನಂಗಿದ್ರೆ, ನಾವು ಸಹಿತ ಒಳ್ಳೆಯವರೇ. ಮತ್ ನಾವೇನ್ ಯಾಕೆ ಭೂಮಿ ಮೇಲೆ ಇದೀವಿ? ಅವನು ಒಳ್ಳೆಯವನಿದ್ದ, ದೇವ್ರನ್ನ ಇಷ್ಟಪಟ್ಟ, ಅವನ ಕರ್ಕೊಂಡ. ಮತ್ ಇನ್ನು ನಾವ್ ಯಾಕೆ ಭೂಮಿ ಮೇಲೆ ಇದೇವಿ ಅಂತಂದ್ರೆ ನಾವು ವಿಚಾರ ಮಾಡ್ಬೇಕು. ಬಹುಶಃ ಆ ಮ್ಯಾಲಿರ್ತಕ್ಕಂತಹ ಪರಮಾತ್ಮನಿಗಿಂತಲೂ ಸಹಿತ ಈ ಭೂಮಿ ಮೇಲೆ ನಮ್ಮನ್ನ ಆ ದೇವರಿಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡೋರು ಯಾರೋ ಇದಾರೆ, ಅದಕ್ಕೋಸ್ಕರ ನಾವೆಲ್ಲ ಇದೇವಿ ಅಂತ ತಿಳ್ಕೊಂಡು ನಾವೆಲ್ಲ ಅನ್ಕೊಳ್ಬೇಕು. ಯಾರಿದಾರೆ ಹಾಗಿದ್ರೆ ದೇವರಿಗಿಂತ ನಿಮ್ಮನ್ನ ಪ್ರೀತಿ ಮಾಡೋರು? ಮನೆಯಾಗಿರ್ತಕ್ಕಂಥ ನಿಮ್ಮ ಹೆತ್ತಿರುವಂತಹ ಅಪ್ಪ, ಅವ್ವ, ನಿಮ್ಮ ಬಂಧು ಬಳಗದವರೆಲ್ಲ ಇದ್ದಾರೆ. ಅದು ಹೊರತುಪಡಿಸಿ ನಮಗ ಅವ್ರು ನೋಡಂಗಿಲ್ಲ, ಇವ್ರು ನೋಡಂಗಿಲ್ಲ, ಅವ್ರು ಒಂದ್ ಮಾತಂದ್ರು, ಇವ ಒಂದ್ ಮಾತಂದ್ ತಿಳ್ಕೊಂಡು ಈ ಜೀವನನೇ ಬೇಡ ಅಂತ ತಿಳ್ಕೊಂಡು ಎಲ್ಲೆಲ್ಲೂ ಹೋಗಿ ಇತ್ತೀಚಿನ ಎಲ್ಲ ಯುವಕರು ಹಾಳಾಗ್ತಾ ಇರುವಂತದ್ದು ನೋಡಿ ಬಹಳಷ್ಟು ಬೇಜಾರಾಗುತ್ತೆ. ಅದಕ್ಕೆ ನಮ್ಗೇನ್ ದೇವ್ರು ಕೊಟ್ಟಾನಲ್ಲ, ಆ ಕೊಟ್ಟಿರೋದ್ರಲ್ಲಿ ತೃಪ್ತಿಯಿಂದ ಇರಬೇಕು, ಸಂತೋಷದಿಂದ ಇರಬೇಕನ್ನುವಂತಹ ಒಂದು ವಿಚಾರಗಳನ್ನ ಈ ಪೀಠಿಕಾ ಭಾಗದಲ್ಲಿ ನೋಡಿ ಕಲಾವಿದರು ಗಾಯನವನ್ನು ಮಾಡ್ತಾರೆ. ನಂತರ ಪುರಾಣ ವಿಷಯಕ್ಕೆ ಬರೋಣ ಅಂತ ಹೇಳಿ ಆ
ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳಿಲ್ಲ ತಮ್ಮ ನಾನು ನನಗೆ ಎಲ್ಲ ನೀ ಹೋಗುವುದು ಗೊತ್ತೇ ಇಲ್ಲ ಯಾರ ಬಲ ಯಾರ ಮನೆ ಯಾರ ಬಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳಿಲ್ಲ ಯಾರ ಬಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳಿಲ್ಲ ನಾನು ನನಗೆ ಹೆಂಡತಿಯಲ್ಲ ನಾನು ನನಗೆ ಹೆಂಡತಿಯಲ್ಲ ನೀ ಹೋಗುವುದು ಗೊತ್ತೇ ಇಲ್ಲ ಯಾರ ಬಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳಿಲ್ಲ ಯಾರ ಬಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳಿಲ್ಲ ದಾನ ಧರ್ಮ ಮೊದಲಾಗಿಲ್ಲ ಗಳಿಸಿ ಗಳಿಸಿ ಹಿಂದಿಗಳಲ್ಲ ದಾನ ಧರ್ಮ ಮೊದಲಾಗಿಲ್ಲ ಗಳಿಸಿ ಗಳಿಸಿ ಹಿಂದಿಗಳಲ್ಲ ಒದಗೆ ಬಂತು ಮರಣದ ಕಾಲ ಒದಗೆ ಬಂತು ಮರಣದ ಕಾಲ ನೀ ಬದಮಾನ ಇವರ ಕಾಲ ಯಾರ ಬಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳಿಲ್ಲ ಯಾರ ಬಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳಿಲ್ಲ ಹಣವ ಬಹಳ ಗಳಿಸಿದೆಯಚ್ಚ ಹಣವ ಬಹಳ ಗಳಿಸಿದೆಯಚ್ಚ ಸಾಹಿತ್ಯನಕ ಬೀಳ್ತಿದೆಯಚ್ಚ ಹಣವ ಬಹಳ ಗಳಿಸಿದೆಯಚ್ಚ ಸಾಹಿತ್ಯನಕ ಬೀಳ್ತಿದೆಯಚ್ಚ ಬಾಯಲ್ಲಿ ಮಾತ್ರವೆಲ್ಲದ ಹಚ್ಚ ಬಾಯಲ್ಲಿ ಮಾತ್ರವೆಲ್ಲದ ಹಚ್ಚ ಬೆರಹುಕಾರ ಮರೆಯುವ ಹಚ್ಚ ಯಾರ ಬಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳಿಲ್ಲ ಯಾರ ಬಲ ಯಾರ ಮನೆ ಯಾರ ಬಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳಿಲ್ಲ ಹುಟ್ಟಿದವರು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದೇ ಇಲ್ಲ ತಮ್ಮ ತಮ್ಮ ಹುಟ್ಟಿದವರು ಉಳಿಯುವುದಿಲ್ಲ ಹುಟ್ಟಿದವರು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದಿಲ್ಲ ಪಂಚಾಕ್ಷರ ಏನಾಗಲ್ಲ ಪಂಚಾಕ್ಷರ ಏನಾಗಲ್ಲ ಪಂಚಾಕ್ಷರಿ ಪಂಚಾಕ್ಷರಿ ಗುರುವರ ತಾಳೆ ಗತಿಯಾಗಿಲ್ಲ ಯಾರ ಬಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳಿಲ್ಲ ಯಾರ ಬಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳಿಲ್ಲ ನಾನು ನನಗೆ ಹೆಂಡತಿಯಲ್ಲ ನಾನು ನನಗೆ ಹೆಂಡತಿಯಲ್ಲ ನೀ ಹೋಗುವುದು ಗೊತ್ತೇ ಇಲ್ಲ ಯಾರ ಬಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳಿಲ್ಲ ಯಾರ ಬಲ ಯಾರ ಮನೆ ಯಾರ ಬಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳಿಲ್ಲ ಶಿವಲಿಂಗೇಶ್ವರ ಮಹಾರಾಜ ಕಿ ಬಹಳ ಸುಂದರವಾಗಿ ಗವಾಯಿಗಳವರು ಒಂದು ಗಾಯನವನ್ನ ಮಾಡಿದ್ರು. ಅದನ್ನೇ ಅದು ನಂದು ಇದು ನಂದು ಹೊಲ ಮಣಿ ನಂದು ಅಂತ ತಿಳ್ಕೊಂಡ್ರ ನಾವೆಲ್ಲ ಜಗಳಾಡಿ ಈ ಸಾಂಸಾರಿಕ ಜೀವನದಲ್ಲಿ ಭಗವಂತನನ್ನ ಮರೆತು ನಾವೆಲ್ಲ ಬದುಕ್ತಾ ಇದ್ದೇವೆ. ನಾವೆಲ್ಲ ಯಾರನ್ನ ನೆನೆಯಬೇಕು ಅಂತಂದ್ರೆ ದೇವರು ಇಷ್ಟೆಲ್ಲ ಕೊಟ್ಟಿರುವಂತಹ ಪರಮಾತ್ಮನನ್ನು ನೆನೆಯಬೇಕು. ಬಹಳ ಜನ ತಾಯಂದಿರಿದ್ದೀರಿ, ನೀವು
ಹೆಂಗ್ ನಾವು ನಮ್ಮ ಮನುಷ್ಯನ ಜೀವನ ಆಗೇತಿ ಅಂತಂದ್ರೆ ಮೂಗು ಕೊಟ್ಟವರಿಗಿಂತ ಮೂಗುತಿ ಕೊಟ್ಟವ್ರನ್ನೇ ಬಹಳಷ್ಟು ನೆನೆದಾಗಿತ್ತು ನಮ್ಮ ಮನೆ ಬರಕ್ಕೆ. ಹೌದಲ್ಲ? ಈ ಮೂಗನೇ ಇರ್ಲಿಲ್ಲ ಅಂದ್ರೆ ಮೂಗುತಿಯಲ್ಲಿ ಇಟ್ಕೋತಿದ್ರು ನೀವೆಲ್ಲರೂ. ಏನ ಕಣ್ಣಾಗಿ ಇಟ್ಕೋತಿದ್ರ, ಏನ್ ನೆತ್ತಿ ಮೇಲೆ ಇಟ್ಕೋತಿದ್ರ, ಏನ್ ಕಿವ್ಯಾಗ ಓದ್ಕೋತಿದ್ರ? ನಿಮ್ಮ ಬೀಗರು ಚಲೋ ವಜ್ರದಂತ ಮೂಗುತಿ ಮಾಡ್ಕೊಟ್ಟಾರ ಅಂದ್ರೆ ಮೂಗ್ ಐತಿ ಅಂತ ತಿಳ್ಕೊಂಡೆ ಮೂಗುತಿ ಇಟ್ಕೊಂಡಿರಲ್ಲ. ಮತ್ ಮೂಗ ಇರಲಿಲ್ಲ ಅಂದ್ರೆ ಮೂಗುತಿಯಲ್ಲಿ ಇಟ್ಕೋತಿದ್ರು. ಅದಕ್ಕೆ ಇಷ್ಟೆಲ್ಲಾ ಕೊಟ್ಟಿರ್ತಕ್ಕಂಥವ್ನು ನಿಮ್ಮ ಬಂಧು ಬಳಗ ಅವರಲ್ಲ, ಇಷ್ಟೆಲ್ಲಾ ಕೊಟ್ಟಿರ್ತಕ್ಕಂಥವ್ನು ಪರಮಾತ್ಮ. ಅವನನ್ನೇ ನೆನೆಬೇಕೆ ಹೊರತಾಗಿ ಅದು ಬಿಟ್ಟು ಈ ಹೊಲ ನಂದು, ಅದು ನಂದು, ಈ ನಮಗ್ ಬಂದ್ ಅಂತಿರ್ತಾರೆ ಈ ಮಣಿ ನಾನ್ ನೋಡಿದ್ರೆ 3 ಅಂತಸ್ತಿನ ಮಣಿ ಕಟ್ಸಿನಿ. ಎಲ್ಲೈತೆ ನಿನ್ನ ಮಣಿ? ಮನೆ ಕಟ್ಟುವ ಮನುಜನೇ ನೀನಿಲ್ಲದಾಗ ಕಟ್ಟುವರೊಂದು ಮನೆ. ಅಲ್ಲಿಲ್ಲ ಕಂಬ ಬೆಳಕಿನ ಬಿಂಬ, ಕೇಳುವುದಿಲ್ಲ ಮುಹೂರ್ತ, ಅಲ್ಲಿಲ್ಲ ಪನ್ನೀರಾದಿ ಸ್ನಾನ. ನೀನು ಕಟ್ಟಿದ ಮನೆ ವ್ಯರ್ಥ, ನಿನ್ನ ಒಳಗಿರಿಸಿದೊಡನೆ ಮುಚ್ಚುವರು ಆ ಮನೆ. ಅಲ್ಲಿಲ್ಲ ಕಂಬ, ಅಲ್ಲಿ 3 ಮಳ ಇಂಬು, ಕತ್ತಲೆ ತುಂಬ. ನಿನ್ನ ಒಳಗಿರಿಸಿದೊಡನೆ ಮುಚ್ಚುವ ರಾಮಣೆ, ಬಳಗಗಳೆಲ್ಲ ಕೂಡಿ ನೂಕುವರು ರಾಡಿ. ಮಹಡಿ ಮೇಲೆ ಮಹಡಿ ಬಿತ್ತಿ ಚಿತ್ತಾರವ ಹಾಕಿ, ಬಳಗಗಳೆಲ್ಲ ಕೂಡಿ ನೂಕುವರು ರಾಡಿ. ತಿಳಿ ಮೇಲೆ ಮಣ್ಣಿನ ಹೆಂಟಿ, ಅದರ ಮೇಲೊಂದು ಬಾರಿಯ ಕಂಟಿ. ಯಾರಿಲ್ಲದ ಮನೆಯಲ್ಲಿ ನೀವೊಬ್ಬಂಟಿ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲೈತಿ ನಮ್ಮ ಮಣಿ? ಬಹಳ ಮಂದಿ ನಮ್ಮ ಊರಾಗ ಎಲ್ಲೈತಿ ಅಂದ್ರ ಅವ್ರವ್ರ ಹೊಲ್ದಾಗ ಐತಿ ಒಂದ್ 6-3 ಮಳ. ಬಹಳ ಮಂದಿಗೆ ಎಲ್ಲೈತಿ ಅಂದ್ರ ಮಠದ ಟಿಕಾನ್ದಾಗ ಒಂದಿಷ್ಟು ಮಣಿ ಐತಿ. ಆ ಮಣಿನೂ ಖಾಯಂಗಿಲ್ಲದ, ಆದ್ಮೇಲೆ ಒಂದ್ ಎಕರೆ ತೆಗಿತಾರ ಮತ್ತ ಅದ್ರಾಗ ಇಡ್ತಾರ. ಎಲ್ಲೈತಿ? ಹೀಗಾಗಿ ನಾವೆಲ್ಲ ಇದನ್ನೆಲ್ಲ ನಮ್ಮದ ಅಂತ ತಿಳ್ಕೊಂಡು ನಾವೆಲ್ಲ ಬಡದಾಡ್ ನಮ್ ಜೀವನಕ್ಕೆ ಎಷ್ಟು ಬೇಕಾಯ್ತು ಉಪಯೋಗ ಮಾಡ್ಕೊಳ್ಬೇಕು. ಹಂಗಂತೇಳಿ ಹೊಲ ಗಳಿಸ್ ತಗೋಬಾರ್ದು, ಮನಿ ಕಟ್ಟಿಸ್ಬಾರ್ದು, ಬಂಗಾರ ತಗೋಬಾರ್ದು, ಬೆಳ್ಳಿ ತಗೋಬಾರ್ದು ಅಂತ ಅರ್ಥ ಅಲ್ಲ. ನಮ್ಮ ಜೀವನಕ್ಕೆ ಎಷ್ಟೈತಿ, ಅವಶ್ಯಕತೆ ಎಷ್ಟೈತಲ್ಲ ಅಷ್ಟನ್ನ ಉಪಯೋಗ ಮಾಡ್ಕೊಂಡು ಬದುಕುವಂತಹ ಪ್ರಯತ್ನ ನಮ್ಮೆಲ್ಲರದು ಆಗ್ಬೇಕನ್ನುವಂತಹ ವಿಚಾರಗಳನ್ನ ಹೇಳಿ ಬಸವ ಪುರಾಣದಲ್ಲಿ, ಬಹುಶಃ ಬಸವ ಪುರಾಣ ಹೇಳುದು ಅಂತಂದ್ರೆ ಬಹಳ ದೊಡ್ಡ ಯೋಗ ಬೇಕು. ಗುರುಗಳು ಕೊಟ್ಟಿದ್ದಾರೆ. ನೀವೆಲ್ಲರೂ ಸಹಿತ ಇಲ್ಲಿವರೆಗೆ ಇದು 6ನೇ ದಿವಸದ ಬಸವ ಪುರಾಣ. ಬಸವಣ್ಣನ ಹೆಸರು, ಬಾಲಕನಾಗಿರ್ತಕ್ಕಂತಹ ಬಸವಣ್ಣನ ಹೆಸರು ಎಲ್ಲಿ ತನಕ ಬೆಳೆದಿತ್ತು ಅಂತಂದ್ರೆ ಇಂಗಳೇಶ್ವರದಿಂದ ಹಿಡ್ಕೊಂಡು ಬಾಗೇವಾಡಿಯವರೆಗೆ, ಅಗ್ರಹಾರದಲ್ಲಿ ಇರ್ತಕ್ಕಂತಹ ಪಂಡಿತರಲ್ಲಿ, ಶಾಸ್ತ್ರ ಕೋವಿದರಲ್ಲಿ, ಆಚಾರ್ಯರಲ್ಲಿ, ಶಾಸ್ತ್ರಿಗಳವರಲ್ಲಿ, ಪುರೋಹಿತರಲ್ಲಿ ಎಲ್ಲಿ ನೋಡಿದಲ್ಲಿ ಯಾರ ಬಾಯೊಳಗೂ ಸಹಿತ ಬಸವಣ್ಣ. ಯಾಕೆ ಅಂತಂದ್ರೆ ಅಷ್ಟು ಚಲೋ ಇದ್ದ ಬಸವಣ್ಣ, ಅಷ್ಟು ಚಂದ ಪಾಠಗಳನ್ನ ಕೇಳ್ತಾ ಇದ್ದ ಬಸವಣ್ಣ. ಇವತ್ತು ಹೇಳಿರ್ತಕ್ಕಂತಹ ಪಾಠ ಮರ್ದೂಸ್ ಅದನ್ನ ಕಂಠು ಪಾಠ ಮಾಡಿ ಒಪ್ಪಿಸ್ತಿದ್ದ ಬಸವಣ್ಣ. ಇವತ್ತು ನೀವೆಲ್ಲ ನಿಮ್ಮ ಮಕ್ಕಳಿಗೆ ಶಾಲೆ ಹೋಮ್ವರ್ಕ್ ಕೊಡ್ತಾರಲ್ಲ, ಇವತ್ತು ಕೊಟ್ರ ಹೋಮ್ವರ್ಕ್ ನಿಮ್ಮ ಮಕ್ಕಳು 1 ವಾರ ಆದ್ಮೇಲೆ ಹೋಮ್ವರ್ಕ್ ತಂದು ಕೊಡ್ತಾರ. ಆದ್ರೆ ಬಸವಣ್ಣ ಹಂಗಿದ್ದಿಲ್ಲ. ಇವತ್ತು ಹೇಳ್ಯಾರ ಅಂತಂದ್ರ ಮನೆಗೆಲಸವನ್ನ ಮರುದಿವಸ ಅದನ್ನ ಬಾಳಾಚಾರ್ಯರು ಅಂತೇಳಿ ಅವ್ರ ಗುರುಗಳು, ಪಾಠ ಹೇಳತಕ್ಕಂತಹ ಗುರುಗಳಿಗೆ ಎಲ್ಲರಿಗಿಂತ ಮುಂಚಿತವಾಗಿ ಹೇಳಿರ್ತಕ್ಕಂತಹ ಪಾಠಗಳನ್ನ, ಮಂತ್ರಗಳನ್ನ, ವೇದಗಳನ್ನ ಕಂಠ ಪಾಠವನ್ನ ಮಾಡಿ ಗುರುಗಳಿಗೆ ಒಪ್ಪಿಸಿ ಎಲ್ಲಾ ಗುರುಗಳ ಕಡೆಯಿಂದ ಶಬಾಷ್ ಅಂತ ಅನಿಸ್ಕೊಳ್ತಾ ಇದ್ದ ಬಾಲಕನಾಗಿರ್ತಕ್ಕಂತಹ ಬಸವಣ್ಣ. ಆ ಗುರುಗಳಿಗೆ ಇವನನ್ನ ಕಂಡ್ರೆ ಬಹಳ ಪ್ರೀತಿ. ಆದ್ರೆ ಒಂದೊಂದು ಸರಿ ಬಾಲಕನಾಗಿರ್ತಕ್ಕಂತಹ ಬಸವಣ್ಣನ ಕಂಡ್ರೆ ಬಹಳ ಸಿಟ್ಟು ಬರ್ತಿತ್ತು. ಯಾಕೆ ಅಂತಂದ್ರೆ ಇವ ಎಂತ ಇರ್ಲಾರ್ದ ಪ್ರಶ್ನೆ ಎಲ್ಲ ಕೇಳೋ ಗುರುಗಳಿಗೆ. ಇದು ಆತ್ಮ ಅಂದ್ರೆ ಏನ್ರಿ, ಇದು ಸತ್ ಮೇಲೆ ಎಲ್ಲಿ ಹೋಗ್ತೈತಿ, ಇದು ಎಲ್ಲಿಂದ ಬಂತು ಮತ್ತೆ ಎಲ್ಲಿ ಹೋಗ್ತೈತಿ, ಹಿಂಗ ತಿಟ್ಟು. ಈಗ ಅವ್ರಿಗೆ ಶಾಲೆಗೆ ನಿಮ್ಮ ಒಂದಿಷ್ಟು ಜನ ಮನ್ಯಾಗ ನಿಮ್ ಮಕ್ಳು ಇರ್ತಾರೆ, ಅವ್ರು ನಿಮ್ಗೆ ತಿಳಿಲಾರ್ದ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತೀರಿ? ಸುಮ್ಕುಡ್ ಗಪ್ಪು, ನಿಂಗೇನ್ ತಿಳಿತಿರ್ತದೆ ಅಲ್ಲ ಅನ್ನಂಗಿಲ್ಲ ನೀವೆಲ್ಲರೂ. ಆದ್ರೆ ಇಲ್ಲಿ ಬಾಳಾಚಾರ್ಯರಿಗೆ ಇವ ಕಂಠಪಾಠ ಮಾಡಿ ಒಪ್ಪಿಸಿದ ಮೇಲೆ ಬಹಳ ಪ್ರೀತಿ. ಮತ್ ಅವ್ರಿಗೆ ಯಾವಾಗ ಹೆದರಿಕೆ ಬರ್ತಿತ್ತು, ಎಲ್ಲಿ ಹೋಮರ ಬಸವಣ್ಣ ಎಲ್ಲರೂ ಇರ್ಲಾರ್ದ ಪ್ರಶ್ನೆ ಕೇಳಿಗಿದ್ದಾನ ಅಂತ ತಿಳ್ಕೊಂಡು ಅವ್ರಿಗೆ ಬಹಳ ಭಯ ಬರ್ತಿತ್ತು. ಮತ್ ಅವ್ರ ಮೇಲೆ ಸಿಟ್ಟು ಬರ್ತಿತ್ತು, ಇರ್ಲಿಲ್ಲಾದ ಪ್ರಶ್ನೆ ಕೇಳ್ತಾನಲ್ಲ ಇವ. ಬಸವಣ್ಣ ಏನ್ ಮಾಡ್ತಿದ್ದ ಅಂತಂದ್ರೆ ಹೇಳಿರ್ತಕ್ಕಂತಹ ಪಾಠಗಳಲ್ಲಿ, ಶಾಸ್ತ್ರಗಳಲ್ಲಿ, ಆಗಮಗಳಲ್ಲಿ ಇರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಸಂದೇಹಗಳನ್ನ ಪ್ರಶ್ನೆಗಳ ರೂಪದಲ್ಲಿ ಗುರುಗಳಿಗೆ ಕೇಳ್ತಾ ಇದ್ದ. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಶರೀರ ಹೆಂಗ ಉದಯ ಆಯ್ತು, ಇದ್ರ ಮುಂದೆ ಅವಸಾನದ ಸಮಯಕ್ಕೆ ಏನಾಗುತ್ತೆ, ಇದನ್ನೆಲ್ಲ ಸಹಿತ ಏನ್ರ ಪಾಠ ಮಾಡಕತ್ರು ಅಂತಂದ್ರೆ ಬಸವಣ್ಣ ಆ ಗುರುಗಳ ದೊಡ್ಡ ಕೊಡ್ಡನ ಹೋಗ್ಯಾವ. ಹಿಂಗ ಅವ್ರಿಗೆ ಎದಿ ದಸಕ್ ಅಂದ್ಬಿಡ ಎಲ್ಲರ ಪ್ರಶ್ನೆ ತರ್ತಾನೋ ಅಂತ ಹೇಳಿ. ಈಗ ನಿಮ್ ಮನ್ಯಾಗೂ ಸಹಿತ ಹಂಗ ಆಗ್ತಿರ್ತಾವ. ನೀವ್ ಅವ್ರಿಗೆಲ್ಲ ಏನ್ರ ಪ್ರಶ್ನೆ ಕೇಳ್ದೆ ನೀವ್ ಅಂತಿರ್ತಾರೆ, ಸುಮ್ಕು ಬೊಬ್ಬ ಬರ್ತದ ನೋಡಿಗೆಲ್ಲ, ದೆವ್ ಬರ್ತದ ನೋಡಿಗೆಲ್ಲ, ಸುಮ್ ಕುಂತಿ ಚಂದ ಇರ್ತದ. ಹೌದಾ? ನಾವ್ ಮಕ್ಕಳಿಗೆ ಹಂಗ ತುಂಬಿ ಬಿಟ್ಟವ್. ಅವು ಏನ್ರ ಪ್ರಶ್ನೆ ಕೇಳಾಕತ್ತಂದ್ರ ಅವ್ರ ತಲೆಗಿದ್ರ ತುಂಬಿರ್ತೇವಿ. ಅವು ಶಾಲೆಗೆ ಹೋದ್ಮೇಲೂ ಸಹಿತ ಅಷ್ಟೇ,
ಸರ್ಗಳು ಏನ್ ಪಾಠ ಮಾಡ್ತಾರ ಅದಷ್ಟು ಕೇಳೋದೈತಿ ಸುಮ್ ಬರೋದೈತಿ, ಏನು ಪ್ರಶ್ನೆ ಮಾಡಂಗಿಲ್ಲ, ಏನು ಕೇಳಂಗಿಲ್ಲ, ಏನು ಹೇಳಂಗಿಲ್ಲ. ಹೀಗಾಗಿ ನಾವು ಮಕ್ಕಳಿಗೆ ಪ್ರಶ್ನೆ ಕೇಳುವಂತ ಮನೋಭಾವನೆ ಬೆಳೆಸ್ಬೇಕು ನಾವೆಲ್ಲರೂ. ಈಗ ಅವರಿಗೆ ಕುತೂಹಲ ಇರ್ತದ, ಈ ಮೈಕ್ ಹೆಂಗ್ ಬಂತು, ಇದರಿಂದ ಧ್ವನಿ ಹೆಂಗ್ ಎಲ್ಲಾ ಕಡೆ ಕೇಳುತ್ತಾ, ಇದ್ರ ಸ್ವಿಚ್ ಎಲ್ಲ ಐತಿ, ಕರೆಂಟ್ ಹೆಂಗ್ ಬರ್ತೈತಿ, ಅದ್ರ ಕಣ್ಣಿಗೆ ಕಾಣ್ತೈತೆ ಇಲ್ಲೋ, ಈ ತರ ಎಲ್ಲ ನೂರಾರು ಅವರು ಮಕ್ಕಳ ಪ್ರಶ್ನೆಗಳು ಅಂತಂದ್ರೆ ಬಹಳ ವಿಚಿತ್ರವಾಗಿರ್ತಕ್ಕಂತಹ ಪ್ರಶ್ನೆಗಳು. ಆದ್ರೆ ಅದ್ರೊಳಗೊಂದು ಅರ್ಥ ಇರ್ತೈತಿ. ಅದನ್ನ ಸಮಾಧಾನದಿಂದ ಅತ್ಯಂತ ತಾಳ್ಮೆಯಿಂದ ಉತ್ತರಿಸುವಂತಹ ಜಾಣ್ಮೆ ಅದು ಪಾಲಕರಲ್ಲಿ ಬರಬೇಕು. ಅಂದಾಗ ನಿಮ್ಮ ಮಕ್ಕಳು ಬಹಳ ಒಳ್ಳೆ ಸಂಸ್ಕಾರವಂತ ಮಕ್ಕಳಾಗುತ್ತವೆ. ಇಲ್ಲಿ ಮಾದಲಾಂಬಿಕೆ ಮತ್ತು ಮಾದರಸ ಬಸವಣ್ಣನಿಗೆ ಬಹಳ ಚಲೋ ಸಂಸ್ಕಾರವನ್ನು ಕೊಡ್ತಾ ಬೆಳೆಸಿದ್ರು. ಗುರುಗಳು ಬಂದಾಗ ಹೆಂಗಿರ್ಬೇಕು, ಆಚಾರ್ಯರು ಬಂದಾಗ ಹೆಂಗಿರ್ಬೇಕು, ದಿನನಿತ್ಯ ಸಂಧ್ಯಾ ವಂದನೆ ಪೂಜಾ ಪಾಠಗಳನ್ನ ಹೆಂಗ್ ಮಾಡ್ಕೊಳ್ಬೇಕು, ಮತ್ತೆ ಗುರುಗಳ ಪಾದ ಪೂಜೆ ಹೆಂಗ್ ಮಾಡ್ಬೇಕು, ಮತ್ ಯಾರಾದ್ರೂ ಮನೆಗೆ ಬಂದ್ರೆ ಅವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಹೆಂಗ್ ವ್ಯವಹರಿಸಬೇಕು, ಅವ್ರನ್ನ ಎಲ್ಲಿ ಕೂಡಿಸ್ಬೇಕು, ಬಂದಾಗ ನೀರ್ ಕೊಡ್ಬೇಕು, ಬೆಲ್ಲ ಕೊಡ್ಬೇಕು, ಅವರ ಆರೋಗ್ಯ ಎಲ್ಲ ಸಹಿತ ಬಹಳ ಸಂಸ್ಕಾರದಿಂದ ತುಂಬಿ ತುಂಬಿ ಬಸವಣ್ಣನ ಬೆಳೆಸಿದ್ರು. ದಿನಾ ಮಾದಲಾಂಬಿಕೆ ನಂದಿ ಬಸವೇಶ್ವರನ ಗುಡಿಗೆ ಹೋಗ್ತಾ ಇದ್ಲು. ಗುಡಿಗೆ ಹೋಗ್ಬೇಕಾದ್ರೆ ಗುಡಿ ತನಕನೂ ಸಹಿತ ಬಸವಣ್ಣಿಗೆ ಕರ್ಕೊಂಡು ಹೋಗ್ತಿದ್ಲ. ಕರ್ಕೊಂಡು ಹೋದಾಗ ಗುಡಿ ಸಮೀಪ ಬರ್ತಿದ್ದಂಗೆ ಬಸವಣ್ಣ ಅಂತಿದ್ದ, ನಾ ಗುಡಿಯೊಳಗ್ ಬರಂಗಿಲ್ಲ, ನೀ ಗುಡಿಯಾಗ ಹೋಗಂತ ಹೇಳಿ ಅವ್ರ ಅವ್ವಗ್ ಅಂತಿದ್ದ. ಅವು ಅಂತಿದ್ಲು, ಅಲ್ಲ ಇಲ್ಲಿ ತನ ಬಂದಿದಿ, ಗುಡಿಯೊಳಗೆ ಬಂದ್ರೆ ಏನಾಗ್ತೈತಿ ಅಂತ ತಿಳ್ಕೊಂಡು ಮಾದಲಾಂಬಿಕೆ ಕೇಳಿದ್ರೆ, ನಿನ್ನ ಪಾಲಿಗೆ ದೇವ್ರ ಎಲ್ಲಿದ್ದಾನೆ ಅಂತಂದ್ರ ಗುಡಿಯಾಗಿರ್ತಕ್ಕಂಥ ಮೂರ್ತಿ ಒಳಗಡೆ ನಿನಗೆ ದೇವ್ರಿದ್ದಾನೆ, ಆದ್ರೆ ನನ್ನ ಪಾಲಿಗೆ ದೇವ್ರ ಎಲ್ಲಿದ್ದಾನೆ ಅಂತಂದ್ರೆ ನನ್ನ ಹೃದಯದೊಳಗನೆ ಆ ಪರಮಾತ್ಮ ಇದ್ದಾನೆ, ಹಿಂಗಾಗಿ ನಾ ಗುಡಿಯಾಗ ಬರಂಗಿಲ್ಲ, ನೀ ಒಬ್ಬಕ್ಕೆ ಹೋಗಂತ ತಿಳ್ಕೊಂಡು ತಾಯಿಗೆ ಹೇಳ್ತಾ ಇದ್ದ. ತಾಯಿ ಬಸವಣ್ಣನ ಮಾತನ್ನ ಕೇಳಿ ಎಷ್ಟು ಸಂತೋಷ ಆಗಿದ್ಲು, ಎಷ್ಟು ನನ್ನ ಮಗ ತಿಳ್ಕೊಂಡಾನೆ, ಎಷ್ಟು ವಿದ್ಯಾ ಪಾರಂಗತನಾಗಿದ್ದಾನೆ, ಎಷ್ಟು ಇವನಲ್ಲಿ ಜ್ಞಾನ ವಿಕಾಸ ಹೊಂದೈತೆ ಅಂತ ತಿಳ್ಕೊಂಡು ತಾಯಿ ಒಳಗೊಳಗನೆ ಖುಷಿ ಪಡ್ತಾ ಇದ್ಲು. ತಾಯಿಗೆ ಎಷ್ಟು ಸಂತೋಷ ಆಗಿತ್ತಲ್ಲ. ಒಂದು ದಿವಸ ಮಾದರಸರು ಮನೆಗೆ ಬಂದು ಮಾದಲಾಂಬಿಕೆಗೆ ಹೇಳ್ತಾರೆ, ನಮ್ಮ ಮಗನಿಗೆ ಈಗ 8 ವರ್ಷ ಆಯ್ತು ಅಂತ ಹೇಳಿದ್ರು. ತಾಯಿ ಅಂತಾಳೆ, ನಮ್ಮ ಮಗನಿಗೆ 8 ವರ್ಷ ಆಯ್ತಾ ಅಂತ ಹೇಳಿ. ಯಾಕಂದ್ರೆ ತಾಯಿ ಅಂದ್ರೆ ಮಕ್ಕಳು ವಯಸ್ಸಾಗೋದು ಅವ್ರಿಗೆ ಗೊತ್ತಾಗಂಗಿಲ್ಲ. ಅವ್ರಿಗೆ ಒಂಥರ ಆನಂದ, ಅವ್ರಿಗೆ ಎಷ್ಟು ಮಕ್ಕಳಿಗೆ ಎಷ್ಟು ದೊಡ್ಡವರಾದ್ರೂ ಸಹಿತ ಒಂದ್ ರೀತಿ ಅಂಗೈಯೊಳಗಿರ್ತಕ್ಕಂಥ ಕೂಸುಗಳೇ ಅವ್ರಿಗೆ ತಾಯಂದ್ರಿಗೆ ಮಕ್ಕಳು ಅಂತಂದ್ರೆ. ಅವರು ತಾಯಿ ಒಬ್ರು ಯಾರೋ ಬರೀತಾರೆ, ತಾಯಿ ಎಷ್ಟು ಸಂತೋಷ ಪಡ್ತಾಳೆ ಅಂತಂದ್ರೆ, ಆಕಿ ಸಣ್ಣ ಕೂಸಿದ್ದಾಗ ತೊಡಿ ಮೇಲೆ ಹಾಕೊಂಡು ಆಡಿಸ್ತಿರ್ಬೇಕಾದ್ರೆ ಆ ಮಗುವಿನ ಕಾಲು ಒಂದ್ಸರಿ ಎದಿಗೆ ಒದಿತೈತಿ, ಒಂದ್ಸರಿ ಹಣಿಗೆರ ಒದಿತೈತಿ, ಒಂದ್ಸರಿ ಮಖಕರ ಒದಿತೈತಿ, ಗಲ್ಲಕ್ ಆಕಿ ಅದ್ ಎಷ್ಟು ಒದಿತ ಅಷ್ಟು ಆನಂದ ಪಡ್ತಾಳೆ ಆಕಿ ತಾಯಿ. ನನ್ನ ಮಗ ಎಷ್ಟು ಸಂತೋಷದಿಂದ ಆಡ್ತಾ ಇದ್ದಾನೆ, ಕುಲು ನಗತಾ ಇದ್ದಾನೆ, ಎಷ್ಟು ಚೇಷ್ಟ ಮಾಡ್ತಾನೆ ಅಂತ ತಿಳ್ಕೊಂಡು ತಾಯಿಗೆ ಸಂತೋಷ ಆಗತ್ತೆ. ಆದ್ರೆ ಅದೇ ತಾಯಿಗೆ ಯಾವಾಗ ದುಃಖ ಆಗ್ತೈತಿ ಅಂತಂದ್ರೆ, ಸಣ್ಣವರಿದ್ದಾಗ ಕೂಸಿದ್ದಾಗ ಎದಿಗೊದ್ದಾಗ ಮಖಕ್ಕೊದ್ದಾಗ ದುಃಖ ಆಗ್ಲಿಲ್ಲ. ಆದ್ರೆ ಅದೇ ಮಗು ಬೆಳೆದು ದೊಡ್ಡವರಾದ ಮೇಲೆ ತಂದೆ ತಾಯಿಗಳನ್ನ ಮೂಲ್ಯಾಗ ಹಾಕಿ ಒದಿಬೇಕಾದ್ರೆ ಅವಾಗ ತಾಯಿಗೆ ಇಲ್ಲಿಲ್ಲ ದುಃಖ ಆಗತ್ತೆ. ಯಾಕಾರ ಈ ಮಗನ್ನ ಹಡದ್ನಪ್ಪ, ಯಾಕಾರ ಮಕ್ಕಳನ್ನ ಕೇಳಿ ಹರಕಿ ಹೊತ್ತು ಮಗನನ್ನ ಹಡದ್ನಿ ಅಂತ ತಿಳ್ಕೊಂಡು, ಹೌದಲ್ಲ. ಹೀಗಾಗಿ ತಾಯಿಯನ್ನು ಎಷ್ಟು ಚಲೋ ನೋಡ್ಕೊಳ್ಬೇಕು ಅಂತ ಅನ್ನೋದನ್ನ ಈಗಾಗಲೇ ನಿಮ್ಗೆಲ್ಲ ಹೇಳಿರುವಂತದ್ದು. ಹಾಗಾಗಿ ತಾಯಿ ಮಾದಲಾಂಬಿಕೆ ಬಸವಣ್ಣನಿಗೆ ಇಷ್ಟು ಸಂಸ್ಕಾರ ಕೊಟ್ಟು ಬೆಳೆಸಿದ್ಲು ಅಂತಂದ್ರೆ, ಇಡೀ ಅವನ ಹೆಸರು ಬರೀ 8 ವರ್ಷದ ಹುಡುಗ, 8 ವರ್ಷದ ಒಳಗನೆ ಇಡೀ ಅಗ್ರಹಾರದ ಎಲ್ಲ ಶಾಸ್ತ್ರ ಪಂಡಿತರ ಕಡೆಗೆಲ್ಲ ಅವನ ಹೆಸರು ಓಡಾಡ್ತಾ ಇತ್ತು. ಬಸವಣ್ಣ ಅಂದ್ರೆ ಬಹಳ ಜ್ಞಾನಿ, ಬಹಳ ಅವಿರಳ ಜ್ಞಾನಿ, ಒಳ್ಳೆ ಹುಡುಗ ಅಂತ ತಿಳ್ಕೊಂಡು ಎಲ್ಲಾ ಕಡೆಗೂ ಸಹಿತ ಹೆಸರಿತ್ತು. ಮಾದರಸರು ಬಂದು ಮಾದಲಾಂಬಿಕೆಗೆ ಹೇಳಿದಾಗ, ಮಗನಿಗೆ 8 ವರ್ಷ ಆಗೈತಿ ಅಂತಂದಾಗ ಮಾದಲಾಂಬಿಕೆಗೆ ನಂಬಕ್ ಆಗ್ಲಿಲ್ಲ. ಮೊನ್ನೆ ಹುಟ್ಟಿರ್ತಕ್ಕಂಥ ನಮ್ಮ ಬಸವಣ್ಣನಿಗೆ 8 ವರ್ಷ ಆಯ್ತಾ ಅಂತ ತಿಳ್ಕೊಂಡು ಉದ್ಗಾರವನ್ನ ತೆಗಿತಾಳೆ, ಆಶ್ಚರ್ಯ ಪಡ್ತಾಳೆ. ಮತ್ 8 ವರ್ಷ ಆದ್ರೆ ಏನ್ ಮಾಡ್ಬೇಕು? ಬ್ರಾಹ್ಮಣರಲ್ಲಿ ಒಂದು ಪದ್ಧತಿ ಇದೆ. 8 ವರ್ಷಕ್ಕೆ ಅವ್ರಿಗೆ ಉಪನಯನ ಅಂತ ತಿಳ್ಕೊಂಡು ಕಾರ್ಯವನ್ನ ಮಾಡ್ತಾರೆ, ಮುಂಜಿಯ ಕಾರ್ಯವನ್ನ ಮಾಡ್ತಾರೆ. ಅಂದ್ರೆ ಜನಿವಾರ ಹಾಕ್ತಾರ. ಆ ನಿಮ್ಗೆಲ್ಲ ಬಹಳ ಜನರಿಗೆ ಬ್ರಾಹ್ಮಣರಿಗೆ ಗೊತ್ತಿರುವಂತದ್ದು. ನಮ್ಮೊಳಗೂ ಮಾಡ್ತಾರೆ. 8 ವರ್ಷಕ್ಕೆ ಏನ್ ಮಾಡ್ತೀವಿ ನಾವು? ನಮ್ಮ ಮಕ್ಕಳಿಗೆ ಲಿಂಗ ಕೊಡ್ತೀವಿ, ದೀಕ್ಷಾ ಮಾಡಿಸ್ತೀವಿಲ್ಲ? ಮಾಡಿಸ್ತೀರಿಲ್ಲ ನೀವೆಲ್ಲ? ಎಲ್ ಮಾಡಿಸ್ತೀರಿ? ಎಲ್ಲ ಮರೆತು ಬಿಟ್ರಿ ನೀವೆಲ್ಲ. ಇದ್ದಿದ್ ಲಿಂಗಪ್ಪನ್ ತೆಗೆದ ಗುಟ್ಟಕ್ಕೆ ಹಾಕಿ, ಹೌದಾ? ಯಾವಾಗ ವರ್ಷಕ್ಕೊಮ್ಮೆ, ಶಿವರಾತ್ರಿಗೊಮ್ಮೆ, ಅಮಾಸಿಗೊಮ್ಮೆ ಪೂಜಾ ಮಾಡಾಕತ್ತೀವಿ. ನಾವು ಯಾವ್ದು ಬ್ಯಾಡ್ ಅಂತೇಳಿ ನಾವು ಗುಟ್ಟಕ್ಕೆ ಹಾಕಿದೀವಲ್ಲ, ನೆನ್ಪಿಟ್ಕೊಳ್ರಿ ಬಂಧುಗಳೇ, ಯಾವುದು ಬ್ಯಾಡ ಅಂತ ತಿಳ್ಕೊಂಡು ಗುಟ್ಟಕ್ಕೆ ಹಾಕಿದೀವಲ್ಲ,
ನಿನ್ನು ಒಂದು ಸರಿ ನಿನ್ನ ಗೂಟಕ್ಕೆ ಕೂಡಿಸಿದಾಗ ಊರಾಗಿರ್ತಕ್ಕಂಥ ಐನಾರು ಬಂದ್ ಹೇಳ್ತಾನೆ, ಎಲ್ಲಾ ಬಟ್ಟಿ ತೆಗಿರಿ, ಬಂಗಾರ ತೆಗಿರಿ, ಬೆಳ್ಳಿ ತೆಗಿರಿ, ಕೊಳ್ಳಾಗಿಂದ ಎಲ್ಲಾ ತೆಗಿರಿ. ಅವ ಬ್ಯಾಡ್ ಅಂತ ಹೇಳಿ ಗೂಟಕ್ಕೆ ಹಾಕಿರ್ತಕ್ಕಂಥ ಲಿಂಗಾಣ ತಗೊಂಡು ಇವನು ಕಟ್ರ ಅಂತ ತಿಳ್ಕೊಂಡು ಹೇಳ್ತಾರಂತ ಅನ್ನೋದು ನಾವು ಮರೆಯಬಾರ್ದು. ಯಾವ್ದು ಬ್ಯಾಡ ಅಂತ ತಿಳ್ಕೊಂಡು ನೀವು ಗೂಟಕ್ಕೆ ಹಾಕಿದ್ರಿ, ಕೊನೆಗೆ ಹೋಗೋ ಕಾಲಕ್ಕೆ ಯಾವ್ದು ಬಂತು? ನೀವು ಗೂಟಕ್ಕೆ ಹಾಕಿದ ಲಿಂಗನ ಬಂತಲ್ಲ, ಅದೇ ಅದು ಬಂದ ಮೇಲೆ ನಿಮ್ಗೆಲ್ಲ ಮುಕ್ತಿ ಸಿಕ್ತೈತಲ್ಲ. ಹೀಗಾಗಿ ಅದಕ್ಕೆ ನಾವ್ ಯಾವಾಗ್ಲೂ ಸಹಿತ ಎದೆ ಮೇಲೆ ಲಿಂಗವನ್ನ ಧರಿಸ್ಕೊಳ್ಬೇಕು, ಕೊರಳಲ್ಲಿ ರುದ್ರಾಕ್ಷಿ ಇರ್ಬೇಕು, ಹನಿ ಮೇಲೆ ವಿಭೂತಿ ಇರ್ಬೇಕು, ತಲೆ ಮೇಲೆ ಟೋಪಿ ಇರ್ಬೇಕು, ತಾಯಿಂದ್ರಿ ತಲೆ ಮೇಲೆ ಸೆರಗ್ ಇರ್ಬೇಕು. ಹೌದಾ? ಈಗ ಹಾಕೋರ್ ನೋಡೋಣ ಸೆರಗ್. ಇದು ನಮ್ಮ ಸಂಸ್ಕೃತಿಯ ಲಕ್ಷಣ ಇದೆಲ್ಲ. ನಾವೆಲ್ಲ ಕಲಿಬೇಕು. ನಾವು ಕಲಿಲಾರ್ದು ಇನ್ಯಾರು ಕಲಿತಾರ್ರಿ? ನಾವು ನಮ್ಮ ಮಕ್ಕಳಿಗೆ, ನಮ್ಮ ಜನರಿಗೆ ಸಂಸ್ಕಾರ ಕೊಡದೆ ಯಾರು ಕೊಡ್ತಾರೆ ಹೇಳಿ? ನೋಡಿ, ಈ ದೇಶಕ್ಕೆ ಭತ್ತ ಕಡಿಮೆ, ಅನ್ನ ಕಡಿಮೆ ಆಯ್ತು, ಅಕ್ಕಿ ಕಡಿಮೆ ಆಯ್ತು ಅಂದ್ರೆ ಬೇರೆ ದೇಶಕ್ಕೆ ತರಿಸ್ಕೊಳ್ಬಹುದು. ಬಟ್ಟೆ ಕಡಿಮೆ ಆಯ್ತು ಅಂತಂದ್ರೆ ಮತ್ತೊಂದು ದೇಶದಿಂದ ತರಿಸ್ಕೊಳ್ಬಹುದು. ಮತ್ತೊಂದು ಏನೋ ಚಿನ್ನ ಬೆಳ್ಳಿ ಕಡಿಮೆ ಆಯ್ತು ಅಂದ್ರೆ ಮತ್ತೊಂದು ದೇಶದಿಂದ ಆಮದು ಮಾಡ್ಕೊಳ್ಬಹುದು. ಡೀಸೆಲ್ ಪೆಟ್ರೋಲ್ ಮತ್ತೊಂದು ದೇಶದ ತರಿಸ್ಕೊಳ್ಬಹುದು. ಆದ್ರೆ ಸಂಸ್ಕಾರ ಕಡಿಮೆ ಆಯ್ತು ಅಂದ್ರೆ ಇನ್ನು ಯಾವ ದೇಶ ನಾವೆಲ್ಲ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ಬಂಧುಗಳೇ, ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು, ಒಳ್ಳೆ ಭಾವನೆಗಳನ್ನ ಮಕ್ಕಳಲ್ಲಿ ತುಂಬಬೇಕು, ಒಳ್ಳೆ ನೀತಿ ನಿಯಮಗಳನ್ನ ಮಕ್ಕಳಿಗೆ ನಾವೆಲ್ಲ ರೂಢಿಸುವಂತಹ ಪ್ರಯತ್ನ ನಮ್ಮೆಲ್ಲರದ್ದು ಆಗ್ಬೇಕು. ಅವಾಗ ಮಾದರಸರು ಹೇಳ್ತಾರೆ, 8 ವರ್ಷ ಆಯ್ತು ಮಗನಿಗೆ ಉಪನಯನ ಮಾಡಬೇಕು ಅಂತಂದಾಗ ಅವಾಗ ಬಸವಣ್ಣಗೆಲ್ಲ ಕರೀತಾರೆ. ಬಸವಣ್ಣಗೆಲ್ಲ ಕರೆದು, ನೀನು ಶಾಲೆಗೆ ಹೋಗು, ಗುರುಕುಲಕ್ಕೆ ಹೋಗಿ ಆಚಾರ್ಯರನ್ನ ಕರ್ಕೊಂಡು ಬಾ ಅಂತ ಹೇಳಿ ಮಾದರಸರು ಕರೆದು ಆಚಾರ್ಯರನ್ನ, ಪುರೋಹಿತರನ್ನ ಮನೆಗೆ ಕರೆದು ಚರ್ಚೆ ಮಾಡ್ತಾರೆ. ನೋಡಿ, ನಮ್ಮ ಬಸವಣ್ಣನಿಗೆ 8 ವರ್ಷ ಆಯ್ತು, ನಾಳೆ ಒಳ್ಳೆ ದಿನ ಅವನಿಗೆ ಉಪನಯನ ಮಾಡ್ಬೇಕು ಅಂತಂದಾಗ ಪಂಚಾಂಗ ತೆಗೆದು ನೋಡ್ತಾರೆ, ನಾಳೆನೇ ಚಲೋ ಮುಹೂರ್ತ ಐತಿ, ಮತ್ತೆ ಯಾಕೆ ನಾಡಿದ್ದು 1 ತಿಂಗಳು ಅಂತ ಅನ್ಕೊಳಿದ್ರಿ, ನಾಳೆಗೆ ಮಾಡಿ ಬಿಡೋಣ ಅಂತ ತಿಳ್ಕೊಂಡು ಎಲ್ಲರೂ ಅಂದಾಗ ಉಪನಯನಕ್ಕೆ ಎಲ್ಲ ಸಿದ್ಧತೆ ಮಾಡ್ರಿ ಅಂತ ತಿಳ್ಕೊಂಡು ಎಲ್ಲ ಮಾದರಸ ತನ್ನ ಎಲ್ಲ ಪುರೋಹಿತರಿಗೆ, ಶಾಸ್ತ್ರಿಗಳವರಿಗೆ, ಆಚಾರ್ಯರಿಗೆ ಹೇಳ್ತಾರೆ. ಎಲ್ಲ ಮಣಿಯೆಲ್ಲ ಶೃಂಗಾರ ಆಯ್ತು. ಮನೆ ಮುಂದ್ಗಡೆ ತಳಿರು ತೋರಣ ಬಂತು, ಬಾಳೆ ದಿಂಡು ಬಂತು, ಕಬ್ಬಿನ ದಂಟು ಬಂತು, ತೆಂಗಿನ ಗರಿಗಳು ಬಂದು, ಮನೆ ಮುಂದೆಲ್ಲ ರಂಗೋಲಿ, ಮನೆಯ ಮುಂದೆಲ್ಲ ರಂಗೋಲಿ, ಮಡಿ ಉಡಿಯಿಂದ, ಸಗಣಿಯಿಂದ, ಹೆಂಡಿಯಿಂದ ಮಣಿ ತುಂಬೆಲ್ಲ ಸಾರಿಸಿ ಮಣಿ ಮುಂದೆಲ್ಲ ರಂಗೋಲಿ ಹಾಕಿ ಒಳ್ಳೆ ಶುಭ್ರವಾಗಿರ್ತಕ್ಕಂತಹ ಅಲಂಕಾರವನ್ನು ಮಾಡಿ ಮನೆಯನ್ನು ಶೋಭಿಸುವ ಹಂಗೆ ಮನೆಯನ್ನ ಅಲಂಕಾರ ಮಾಡ್ತಾರೆ. ಬಸವಣ್ಣನಿಗೆ ಯಾವ್ದೂ ಸಹಿತ ಗೊತ್ತೇ ಇರ್ಲಿಲ್ಲ. ಈ ವಿಚಾರ ಏನೈತಲ್ಲ, ಇಲ್ಲಿಂದ ಬಸವ ಪುರಾಣ ಮತ್ತೊಂದು ದಿಕ್ಕಿಗೆ ಹೋಗ್ತದ. ಮುಂಚೆ ನೀವೆಲ್ಲ ಏನ್ ಕೇಳಿದ್ರಿ? ಪೀಠಿಕಾ ಭಾಗದೊಳಗಡೆ ನಾರಾಯಣ ಹೋದ, ಭೂಲೋಕದಲ್ಲಿ ಹಿಂಗೆಲ್ಲ ಅವ್ಯವಸ್ಥೆ ನಡೆದೈತಿ, ಅದಕ್ಕೆ ನಿನ್ನ ಅವತಾರ ಆಗ್ಬೇಕು ಅಂತಂದಾಗ ಭಗವಂತ ಆಯ್ತಪ್ಪ ಅವತಾರ ಎತ್ತಿ ಬರ್ತೀನಿ ಅಂತ ಹೇಳಿ ಅಪ್ಪಣೆ ಮಾಡಿ ಕಳಿಸಿದ. ಎಲ್ಲಿಗೆ ಬಂದ ಅಂತಂದ್ರೆ ಬಾಗೇವಾಡಿಯ ನಂದಿ ಬಸವೇಶ್ವರನ ಸನ್ನಿಧಾನಕ್ಕೆ ಬಂದ. ಅಲ್ಲಿ ಬಂದಿರುವಂತಹ ಮಾದರಸ ಮಾದಲಾಂಬಿಕೆಯ ಉದರದೊಳಗಡೆ 1131 ಬಸವಣ್ಣನ ಉದಯ ಆಯಿತು. ಕಾರಣಿಕ ಶಿಶು, ಯುಗಾವತಾರಿ ಅಂತ ತಿಳ್ಕೊಂಡು ನಾವೆಲ್ಲ ಕರಿತೇವೆ ಬಸವಣ್ಣನಿಗೆ. ಅವನಿಗೆ ಹುಟ್ಟುತ್ತಾನೆ ಒಬ್ಬರಿಗೆ ಜೀವಾವಧಿ ಶಿಕ್ಷೆಯನ್ನ, ಪ್ರಾಣ ತೆಗೆಯುವಂತ ಶಿಕ್ಷೆಯನ್ನ ಬಸವಣ್ಣ ನಿವಾರಣೆ ಮಾಡ್ತಾನೆ. ಅದಕ್ಕೋಸ್ಕರ ಅವನಿಗೆ ಕಾರಣಿಕ ಶಿಶು, ಯುಗಾವತಾರಿ ಅಂತ ಕರೀತಾರೆ. ಬೆಳಿತಾ ಬೆಳಿತಾ ವೈಚಾರಿಕ ಪ್ರಜ್ಞೆಗಳು ಬೆಳಿತಾವೆ. ಒಳ್ಳೆಯ ವೇದ ಸಣ್ಣ ವಯಸ್ಸಿನೊಳಗಡೆ ಎಲ್ಲಾ ಪಾಠ ಪ್ರವಚನಗಳನ್ನ ಕಲಿತಾನೆ, ಸಂಸ್ಕಾರವನ್ನ ಕಲಿತಾನೆ. ಅದಾದ ಮೇಲೆ ತನ್ನ ತಂದೆಗೆ ಸಹಿತ ಬುದ್ಧಿ ಹೇಳುವಷ್ಟರ ಮಟ್ಟಿಗೆ ದೇವನೊಬ್ಬ ನಾಮ ಹಲವು ಅಂತ ತಿಳ್ಕೊಂಡು ಒಬ್ಬನೇ ದೇವರನ್ನ ಪೂಜೆ ಮಾಡ ಅಂತ ತಿಳ್ಕೊಂಡು ಬಸವಣ್ಣ ತನ್ನ ತಂದೆಗೆ ಉಪದೇಶವನ್ನ ಮಾಡುವಂಥದ್ದು. ಆದ್ರೆ ಇಲ್ಲಿಂದ ಏನಾಗತ್ತಲ್ಲ, ಉಪನಯನ ಇದರ ನಂತರ ಬಸವ ಪುರಾಣದಲ್ಲಿ ಮತ್ತೊಂದು ದಿಕ್ಕೆ ಬದಲಾಗುವಂಥದ್ದು. ಉಪನಯನದ ಸಂದ ಎಲ್ಲ ಮಣಿ ಎಲ್ಲ ಅಲಂಕಾರ ಆಗುತ್ತೆ. ಬಸವಣ್ಣ ಕೇಳ್ದ, ಏನಾಗೈತಿ ಮಣಿಯೊಳಗಡೆ, ಯಾಕಿಷ್ಟೆಲ್ಲ ಅಲಂಕಾರ ಮಾಡಾತೀರಿ ಅಂತಂದಾಗ ಅಲ್ಲೇ ಆಚಾರ್ಯರು ಪುರೋಹಿತರೆಲ್ಲ ಇದ್ರು. ನಿನಗೆ ಉಪನಯನ ಮಾಡುವಂತಹ ಸಂದರ್ಭ ಬಂದಿದೆ ಬಸವಣ್ಣ, ಅದಕ್ಕೆ ನಿನಗೆಲ್ಲ ಮಣಿ ಎಲ್ಲ ಶೃಂಗಾರ ಮಾಡಿವಿ ಅಂತಂದಾಗ ಉಪನಯನ ಅಂದ್ರ ಏನು ಅಂತ ತಿಳ್ಕೊಂಡು ಬಸವಣ್ಣ ಕೇಳಿದ. ಅವಾಗೆಲ್ಲ ಆಚಾರ್ಯರು ಹೇಳ್ತಾರೆ, ಉಪನಯನ ಅಂತಂದ್ರೆ ನೀನು ಗುರುಗಳ ಹತ್ತಿರ ಇರಬೇಕು, ಗುರುಗಳ ಹತ್ತಿರ ಇದ್ದುಕೊಂಡೇ ಅವರ ಮುಖೇನ ವಿದ್ಯೆಯನ್ನ ಕಲಿಬೇಕು. ಉಪನಯನ ಅವರ ಹತ್ತಿರ ಇದ್ಕೊಂಡು ವಿದ್ಯೆಯನ್ನ, ಅವರ ಮುಖದ್ಭೂತವಾಗಿ ವಿದ್ಯೆಯನ್ನ ಕಲಿಬೇಕು, ಅದಕ್ಕೆ ಉಪನಯನ ಅಂತಾರೆ. ಮತ್ತೆ ಬ್ರಾಹ್ಮಣರ ಪದ್ಧತಿಯಲ್ಲಿ ಒಂದು ಪದ್ಧತಿ ಇದೆ, ಒಂದು ಸಂಪ್ರದಾಯ ಇದೆ. ಏನು ಸಂಪ್ರದಾಯ? ನೀನು ವೇದಾಧ್ಯಯನ ಮಾಡ್ಬೇಕಾಗಿತ್ತು ಅಂತಂದ್ರೆ
ಆಗಮ ಪುರಾಣೋಕ್ತಗಳನ್ನ ಓದ್ಬೇಕಾಗಿತ್ತು ಅಂದ್ರೆ, ಹೆಚ್ಚಿನ ಶಾಸ್ತ್ರಾಭ್ಯಾಸ ಮಾಡ್ಬೇಕಾಗಿತ್ತು ಅಂತಂದ್ರೆ ನಿನಗೆ ಜನಿವಾರ ಹಾಕೊಂಡ ಮೇಲೆ ಉಪನಯನ ಆದ್ಮೇಲೆನೆ ಅವನೆಲ್ಲ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶ ಐತಿ. ಅದಕ್ಕೋಸ್ಕರ ಈ ಉಪನಯನ ಮಾಡ್ಕೊಳ್ಬೇಕು, ನೀ ಜನಿವಾರ ಹಾಕೋಬೇಕು ಅಂತ ತಿಳ್ಕೊಂಡು ಆಚಾರ್ಯರೆಲ್ಲ ಬಸವಣ್ಣನಿಗೆ ಹೇಳ್ತಾರೆ. ಉಪನಯನ ಅಂದ್ರೆ ಏನೇನು ಮಾಡ್ತಾರೆ ಅಂತ ತಿಳ್ಕೊಂಡು ಕೇಳಿದ. ನಿನ್ನ ಕೇಶವನ್ನ, ತಲೆಯ ಕೂದಲನ್ನ ತೆಗಿತಾರೆ. ತಲೆಯ ಕೂದಲೆಲ್ಲ ತೆಗೆದು ನಿನಗೆಲ್ಲ ಈ ಶರೀರ ಅಂತಂದ್ರೆ ಮಾಂಸದ ಮುದ್ದೆ ಶರೀರ. ಇಲ್ಲಿವರೆಗೆ ಏನಿತ್ತು? ಮಾಂಸದ ಮುದ್ದೆ ಇತ್ತು. ಇದನ್ನ ನಾಳೆಯ ದಿನ ಮಂತ್ರಗಳಿಂದ ಉಪದೇಶ ಮಾಡಿ, ಬೋಧನೆ ಮಾಡಿ, ನಿನ್ನ ಕಿವಿ ಒಳಗಡೆ ಮಂತ್ರಗಳನ್ನ ಬೋಧನೆ ಮಾಡಿ, ಮಾಂಸದ ಮುದ್ದೆಯನ್ನು ಹೋಗಿ ಮಂತ್ರದ ಪಿಂಡವನ್ನಾಗಿ, ಮಂತ್ರ ಶರೀರವನ್ನಾಗಿ ನಾಳೆಗೆ ನಿನಗೆ ಬದಲಾವಣೆ ಮಾಡ್ತಾರಪ್ಪ. ಅದಾದ ಮೇಲೆ ಜನಿವಾರ ಹಾಕ್ತಾರೆ ಅಂತ ಹೇಳಿದ್ರು. ಜನಿವಾರ ಅಂದ್ರೆ ಏನು? ಇದು 3 ಎಳೆ ದಾರ ಇರ್ತೈತಿ. ಒಂದು ಬ್ರಹ್ಮ ಗ್ರಂಥಿ, ಇನ್ನೊಂದು ವಿಷ್ಣು ಗ್ರಂಥಿ, ಇನ್ನೊಂದು ಶಿವಗ್ರಂಥಿ. 3 ಎಳೆಯ ದಾರ. ಆ ತ್ರಿಕಾಲ ಬಾಧ್ಯತವಾಗಿರ್ತಕ್ಕಂತಹ ಜನಿವಾರವನ್ನು ಹಾಕಿದಾಗ ನೀನು ವೇದಾಧ್ಯಯನಕ್ಕೆ ಸಿದ್ಧನಾಗಿದ್ದಿ ಅಂತ ತಿಳ್ಕೊಂಡು, ಇದರ ಅರ್ಥ ಅಂತ ತಿಳ್ಕೊಂಡು ಅಂದಾಗ, ಅಲ್ಲ ಈಗಾಗ್ಲೇ ನನಗೆ ಹುಟ್ಟುತ್ತಾನೆ ಸಂಗಮನಾಥ ಗುರುಗಳು ಕೊರಳ ಲಿಂಗ ಕಟ್ಟರ, ಮತ್ತೆ ನನಗೆ ಜನಿವಾರ ಬೇಕು ಅಂತ ತಿಳ್ಕೊಂಡು ಬಸವಣ್ಣ ಆಚಾರ್ಯರಿಗೆ, ಪಂಡಿತರಿಗೆ ಕೇಳ್ತಾನೆ. ಪಂಡಿತರಂತಾರೆ, ಇದೆಲ್ಲ ಮಾತು ಸಲ್ಲದು ಬಸವಣ್ಣ, ಇದು ನಮ್ಮ ಪದ್ಧತಿ ಐತಿ, ನಮ್ಮ ಸಂಪ್ರದಾಯ ಐತಿ, ನೀರನ್ನ ಹಾಕೊಳ್ಳೇಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಬ್ರಾಹ್ಮಣರಿಗೆ 2 ಹುಟ್ಟು. ಒಂದು ಹುಟ್ಟು ಯಾವಾಗ ಅಂತಂದ್ರೆ ತಂದೆ ತಾಯಿಗಳಿಂದ ಆಗಿರ್ತಕ್ಕಂಥದ್ದು ಒಂದು ಹುಟ್ಟಾದ್ರೆ, ಈ ಜನಿವಾರವನ್ನ ಧರಿಸಿದಾಗ ಮತ್ತೊಂದು ಹುಟ್ಟಾಗುತ್ತೆ ಅನ್ನುವಂಥದ್ದನ್ನ, ಅದಕ್ಕೆ ಅವರಿಗೆ ದ್ವಿಜ ಅಂತ ಕರೀತಾರೆ. ದ್ವಿಜ ಅಂದ್ರೆ 2 ಸರಿ ಹುಟ್ಟುವಂಥದ್ದು. ದ್ವಿಜರಿಗೆ ಅಂತ, ಬ್ರಾಹ್ಮಣರಿಗೆ ದ್ವಿಜರು ಅಂತ ಕರೀತಾರೆ. ದ್ವಿಜ ಅಂದ್ರೆ 2 ಸರಿ ಹುಟ್ಟುವುದು ಅನ್ನುವಂಥದ್ದು. ಒಂದು ತಂದೆ ತಾಯಿಗಳಿಂದ, ಇನ್ನೊಂದು ಮಂತ್ರಗಳ ಸಂಸ್ಕಾರದ ಮೂಲಕ ಜನಿವಾರನ ಧರಿಸಿದಾಗ ಮತ್ತೊಂದು ಜನ್ಮ ಅವರಿಗೆ ಆಗುತ್ತೆ ಅಂತ ತಿಳ್ಕೊಂಡು ಪುರಾಣಗಳಲ್ಲೆಲ್ಲ ಬರುವಂತಹ ಒಂದು ಸಂಗತಿ ಇದೆಲ್ಲ. ಅದಕ್ಕೆ ಹೇಳ್ತಾರೆ, ನೀ ಜನಿವಾರ ಹಾಕೊಳ್ಬೇಕು ಅಂತಂದಾಗ ಅವಾಗ ಬಸವಣ್ಣ ಅಂತಾನೆ, ನನಗೆ ಬೇಡ ಈ ಜನಿವಾರ ಎಲ್ಲ, ನನಗೆ ಬೇಡ ಈ ಉಪನಯನ ಎಲ್ಲ, ನನಗೀಗಾಗಲೇ ಸಂಗಮನಾಥ ಗುರುಗಳ ಲಿಂಗವನ್ನ ಕೊಟ್ಟಾರ, ನನಗ ಆ ಲಿಂಗವನ್ನೇ ಪೂಜಾ ಮಾಡ್ತೀನಿ ಅಂತಂದಾಗ ಮಾದರಸರು ಹೇಳ್ತಾರೆ, ಬಸವಣ್ಣ ಈ ತರ ಎಲ್ಲ ಮಾತಾಡಕ್ ಹೋಗ್ಬಾರ್ದು. ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಲಿಂಗವನ್ನು ಕಟ್ಕೊಂಡವರು ಇದ್ದಾರೆ, ಜನಿವಾರ ಹಾಕೊಂಡವರು ಇದ್ದಾರೆ. ನೀನು ಜನಿವಾರ ಲಿಂಗ 2 ಧರಿಸಿಕೊಂಡು ನೀನು ವೇದಾಧ್ಯಯನ ಮಾಡು, ಶಾಸ್ತ್ರಗಳನ್ನ ಓದು, ನೀವೆಲ್ಲ ಪಂಡಿತರ ಜೊತೆಗೆ, ಗುರುಗಳ ಜೊತೆಗೆ ಇದ್ಕೊಂಡು ಅನೇಕ ವಿದ್ಯೆನ ಕಲಿ ಅಂತಂದಾಗ, ಆಯ್ತಪ್ಪಾಜಿ ನಾನು ಉಪನಯನ ಮಾಡ್ಕೊಳ್ತೀನಿ, ಆದ್ರೆ ನಮ್ಮ ಮನಿ ಒಳಗಡೆ ನಮ್ಮ ಅಕ್ಕ ಇದ್ದಾಳ. ಯಾರಿದ್ದಾಳ? ಅವ್ರ ಬಸವಣ್ಣನ ಅಕ್ಕನ ಹೆಸರೇನು? ನಾಗಮ್ಮ ಇದ್ದಾಳೆ. ನಮ್ಮ ನಾಗಮ್ಮ ನನಗಿಂತಲೂ ಸಹಿತ ದೊಡ್ಡವಳು. ಅವಳು ನನಗೆ ತಾಯಿಯ ರೀತಿ ಒಳಗಡೆ ನನಗೆಲ್ಲ ತಿದ್ದಿ ತೀಡಿ, ನನಗೆಲ್ಲ ಅಕ್ಷರಾಭ್ಯಾಸ ಮಾಡಿಸಿ, ನನಗೆ ಓದಿಸೋದು, ಬರೆಸೋದು, ಮಂತ್ರಗಳನ್ನ ಕಂಠಪಾಠ ಮಾಡೋದು, ನನಗಿಂತಲೂ ಸಹಿತ ಹಿರಿಯಳಾಗಿರ್ತಕ್ಕಂಥ ಅಕ್ಕ ಮಣಿಯೊಳಗಡೆ ಇದ್ದಾಳೆ. ಆ ಅಕ್ಕನಿಗೂ ಉಪನಯನ ಮಾಡ್ರಿ ಅಂತ ತಿಳ್ಕೊಂಡು ಬಸವಣ್ಣ ಹೇಳಿದ. ಅವಾಗ ಎಲ್ಲಾ ಪಂಡಿತರ ಕಣ್ಣೆಲ್ಲ ಕೆಂಪಾದು. ಮಾದರಸ ಸಿಟ್ಟಿಗೆ ಬಂದ. ಬಸವಣ್ಣಗೆ ಹೇಳ್ತಾರೆ ಮಾದರಸ, ಬಸವಣ್ಣ ನೀನು ಈ ಉದ್ದಟತನ ನೀನು ಬಿಡಬೇಕು. ಹೆಣ್ಣಿಗೆ ನಮ್ಮ ಪದ್ಧತಿಯಲ್ಲಿ ಅವರಿಗೆ ಉಪನಯನ ಮಾಡೋದಿಲ್ಲ, ಅವರಿಗೆ ಮುಂಜಿ ಮಾಡಂಗಿಲ್ಲ, ಅವರಿಗೆ ಜನಿವಾರ ಹಾಕಂಗಿಲ್ಲ ಅಂತ ತಿಳ್ಕೊಂಡು ಬಸವಣ್ಣನಿಗೆ ಮಾದರಸರು ಹೇಳಿದಾಗ, ಇಲ್ಲ ನಮ್ಮ ಅಕ್ಕನಿಗೆ ಮಾಡಿದ್ರೆ ಮಾತ್ರ ನಾನು ಉಪನಯನ ಮಾಡ್ಕೊಳ್ತೀನಿ, ಇಲ್ಲಾಂದ್ರೆ ನಾನು ಮಾಡ್ಕೊಳಂಗಿಲ್ಲ ಅಂತಂದಾಗ, ಅಕ್ಕನಿಗೆ ಯಾಕೆ ಮಾಡಂಗಿಲ್ಲ ಅಂತಂದಾಗ ಹೇಳ್ತಾರೆ, ನೋಡು ಹೆಣ್ಣು ಮಕ್ಕಳಿಗೆ ನಾವು ಉಪನಯನ ಯಾಕೆ ಮಾಡೋದಿಲ್ಲ ಅಂತಂದ್ರೆ, ತಿಂಗಳಲ್ಲಿ 1 ದಿನ ಅವರಿಗೆ ಋತುಮತಿ ಆಗ್ತಾರೆ, ಅವರು ಮಡಿವಂತಿಕೆಯಿಂದ ದೂರ ಇರ್ತಾರೆ, ಅವರನ್ನು ಯಾರೂ ಸಹಿತ ಮುಟ್ಟಂಗಿಲ್ಲ. ಅವಾಗ ಈ ಎಲ್ಲ ಜನಿವಾರಕ್ಕೆ, ಇದಕ್ಕೆಲ್ಲ ಆಚಾರ ವಿಚಾರಗಳಿಗೆ, ಪದ್ಧತಿಗಳಿಗೆ ಅಪಚಾರ ಆಗುತ್ತೆ. ಆ ಕಾರಣಕ್ಕೆ ಅವರಿಗೆ ನಾವು ಉಪನಯನ ಮಾಡಂಗಿಲ್ಲ ಅಂತಂದಾಗ ಅವಾಗ ಬಸವಣ್ಣ ಹೇಳ್ತಾನೆ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಅಂತ ತಿಳ್ಕೊಂಡು ಹೇಳ್ತಾನೆ. ಇವಾಗೆಲ್ಲ ಬಸವಣ್ಣ ಹೇಳ್ತಾನ ಮಾದರಸರಿಗೆ, ಆಚಾರ್ಯರಿಗೆ, ಹೆಣ್ಣು ಮಕ್ಕಳು ತಾಯಂದಿರು ಋತುಮತಿ ಆಗೋದು ಅಂತಂದ್ರೆ ಅದು ಪ್ರಕೃತಿ ಸಹಜ ನಿಯಮ, ಅದನ್ನ ಯಾರಿಂದಲೂ ಸಹಿತ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಮುಟ್ಟಾದ 3 ದಿವಸಕ್ಕೆ ನಾವೆಲ್ಲ ಹುಟ್ಟು ಬಂದಿರ್ತೀವಿ ಅಂತ ಅನ್ನೋದನ್ನ ನಾವೆಲ್ಲ ಮರೆಯಬಾರದು. ಹೀಗಾಗಿ ಮುಡಿಚೆಟ್ಟು ಮುಡಿಚೆಟ್ಟು ಎಲ್ಲ
ಹುಟ್ಟಿ ಬಂದಿ ಮುಡಿಚೆತ್ತಾಗಿಲ್ಲಾರ ಹೇಳಮ್ಮ
ಅಂತಿರಿ ಎಲ್ಲಾದ ಬೇಡಲ್ಲ ಇದು ಚೆಟ್ಟು ಎಲ್ಲಾದ ಬೇಡಲ್ಲ ಮುಟ್ಟಾದ ಹೂವಿನ ಪದ ಹುಟ್ಟಿ ಬಂದ ಮುಟ್ಟಾದ ಹೂವಿನ ಪದ ಹುಟ್ಟಿ ಬಂದ ಚೆಟ್ಟು ಎಲ್ಲಾದ ಬೇಡಲ್ಲ ಇದು ಚೆಟ್ಟು ಎಲ್ಲಾದ ಬೇಡಲ್ಲ ಇದು ಚೆಟ್ಟು ಎಲ್ಲಾದ ಬೇಡಲ್ಲ. ಬಸವಣ್ಣ ಹೇಳ್ತಾನೆ ಮಾದರಸನಿಗೆ, ನಾವೆಲ್ಲ ಮುಟ್ಟು ನಿಂತ ಬಳಿಕ ನಾವೆಲ್ಲ ಹುಟ್ಟು ಬಂದೇವಿ ಅಪ್ಪಾಜಿ, ನಮ್ಮ ಅಕ್ಕನಿಗೆ ಇರ್ಲಾರ್ದ ಉಪನಯನ ನನಗೂ ಸಹಿತ ಬೇಡ ಅಂತ ತಿಳ್ಕೊಂಡು ತಿರಸ್ಕಾರವನ್ನು ಮಾಡ್ತಾನೆ. ನಮ್ಮಲ್ಲಿ ಎಷ್ಟಿಷ್ಟು ಅನಿಷ್ಟ ಪದ್ಧತಿಗಳೆಲ್ಲ ಇದ್ದು ನಾವೆಲ್ಲ ಅದಾಯ್ತು ಅಂತಂದ್ರೆ ಎಷ್ಟೋ ಜನ ಇನ್ನೂ ಸಹಿತ ಬಹಳಷ್ಟು ಮನೆ ಒಳಗಡೆ ಎಲ್ಲ ಇರ್ತವೆ. ಹಂಗಾಯ್ತು ಅಂತಂದ್ರೆ 5 ದಿನ ಮನೆಯ ಹಿತ್ತಲದಲ್ಲಿ ಕೂಡಿಸ್ತಾರೆ. ಅವ್ರಿಗೊಂದು ಸಪ್ರೇಟ್ ತಾಟು, ಚರಿಗಿ, ಲೋಟ, ಅವರ ಬಟ್ಟೆ ಬರೆ ಇದೆಲ್ಲ ಸಹಿತ ಕೊಟ್ಟು ದೂರ ಕೂಡಿಸುವಂತಹ ಪ್ರಯತ್ನ, ಇದೆಲ್ಲ ನಾವೆಲ್ಲ ಈಗಿನ ಸಮಾಜದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ಪ್ರಕೃತಿ ನಿಯಮ ಅದು ಅವರಿಗೆ ಹೆಣ್ಣು ಮಕ್ಕಳಿಗೆ ದೇವರು ಕೊಟ್ಟಿರ್ತಕ್ಕಂತಹ ಅದೊಂದು ವರ. ಅದು ನಾವೆಲ್ಲ ಹಂಗಾದ್ಮೇಲೆ ಅದಕ್ಕೆ ನಮ್ಗೆಲ್ಲ ಮುಟ್ಟಾಳ ಅಂತ ಕರೀತಾರೆ. ಮುಟ್ಟಾಳ ಅಂದ್ರೆ ಏನ್ ಗೊತ್ತ ನೀವೆಲ್ಲ? ಮುಟ್ಟಾಳ ಅಂದ್ರೆ ಅದೊಂದು ಬೈಗಳಲ್ಲ, ಅದು ನಮ್ಮ ಭಾಷೆಗಳಲ್ಲೂ ಬೈಗಳಲ್ಲೂ ಸಹಿತ ಒಂದೊಂದು ಅರ್ಥಗಳಿದಾವ್. ಇಂಥ ಬೈಗಳು ಬೈರಿ ಅಂದ್ರೆ ನೀವು ಇರ್ಲಾರದ ಬೈಗಳು ಬೈಯಕ್ ಚಾಲ ಮಾಡ್ತೀರಿ. ಮುಟ್ಟಾಳ ಅಂದ್ರೆ ಮುಟ್ಟು ಗಟ್ಟಿಗೊಂಡ ಬಳಿಕ ಹುಟ್ಟಿ ಬಂದವರು ಅಂತ ತಿಳ್ಕೊಂಡಿದ್ರ ಅರ್ಥ. ಒಬ್ರು ಬೈಗಳದ ಬಗ್ಗೆ ಸಂಶೋಧನೆ ಮಾಡ್ಯಾರ, ಅದರೊಳಗೆ ಈ ಪದಗಳನ್ನ ಬರೆದಾರವ್ರು. ಹೀಗಾಗಿ ತಾಯಂದಿರಿಗೆ ಆಗುವಂಥದ್ದು ಅದು ಪ್ರಕೃತಿ ನಿಯಮ, ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಹಿತ ಆಗೋದಿಲ್ಲ. ಹಾಗಾಗಿ ಅಪ್ಪಾಜಿ, ನಮ್ಮ ಅಕ್ಕ ನಾಗಮ್ಮನಿಗೂ ಸಹಿತ ಉಪನಯನ ಮಾಡ್ರಿ, ಅವ್ರಿಗೆ ಉಪನಯನ, ಅದ್ರ ಜೊತೆಗೆ ನನಗೂ ಸಹಿತ ಉಪನಯನ ಮಾಡ್ರಿ ಅಂತ ತಂದಾಗ ಮಾದರಸ, ಮಾದಲಾಂಬಿಕೆ, ಆಚಾರ್ಯರು, ಪುರೋಹಿತರು ಎಲ್ಲರೂ ಸಹಿತ ಸಿಟ್ಟಿಗೆ ಬರ್ತಾರೆ. ಬಸವಣ್ಣ, ನೀನು ಬಹಳ ಜಾಣ ಅಂತ ಅನ್ಕೊಂಡಿದ್ವಿ. ಮಾದರಸ ಸಿಟ್ಟಿಗೆ ಬಂದು ಹೇಳ್ತಾನೆ, ಬರ್ತಾ ಬರ್ತಾ ರಾಯರ ಮನೆ ಕುದುರಿ ಏನಾಯ್ತು? ಕತ್ತಿ ಆಯ್ತು. ನೀನು ಬಹಳ ಚಲೋ, ಬಹಳ ಜ್ಞಾನಿ, ಬಹಳ ವಿಚಾರವಂತ, ಬಹಳ ಆಚಾರವಂತ ಎಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀನ್ ಇಷ್ಟೊಂದು ಉದ್ದಟತನ ಮಾಡ್ತಿ ಅಂತ ತಿಳ್ಕೊಂಡು ನಾ ಅನ್ಕೊಂಡಿದ್ದಿಲ್ಲ ಬಸವಣ್ಣ. ನೀ ಹಿಂಗೆ ಮಾಡಿದ್ರೆ ನಿನ್ನ ಮನೆ ಬಿಟ್ಟು ಕಳಿಸ್ಬೇಕಾಗ್ತಿದೆ ಅಂತ ತಿಳ್ಕೊಂಡು ಮಾದರಸ ಬಸವಣ್ಣನಿಗೆ ಎಚ್ಚರಿಕೆಯನ್ನ ನೀಡ್ತಾನೆ. ಅವಾಗ ಬಸವಣ್ಣ ಅಂತಾನೆ, ನನಗೆ ನಮ್ಮ ಅಕ್ಕನಿಗೆ ಇರ್ಲಾರ್ದ ನನಗೂ ಇಲ್ಲ ಅಂತ ಅಂದ ಬಳಿಕ, ನನಗ್ ನೀ ಮನಿ ಬಿಟ್ಟ ಹೊರಗೆ ಕಳಿಸ್ತೆ ಅಂದ ಬಳಿಕ ನನಗೂ ಸಹಿತ ಈ ಮನೆ ಒಳಗೆ ಇರಕ್ ಇಷ್ಟ ಇಲ್ಲ ಅಪ್ಪಾಜಿ, ನಾನು ಕಳಿಸೇ ಬಿಡು ಅಂತ ತಿಳ್ಕೊಂಡು ಬಸವಣ್ಣ ಮಾದರಸನಿಗೆ ಹೇಳಿಬಿಡ್ತಾನೆ. ಎಲ್ಲರೂ ಸಹಿತ ದಂಗಾಗ್ತಾರೆ, ಆಶ್ಚರ್ಯ ಆಗ್ತಾರೆ. ಏನಿವ ಪುರೋಹಿತರೆಲ್ಲ ಅವ್ರ ತಾಯಿ ಬರ್ತಾಳೆ, ನೋಡಪ್ಪ ಬಸವಣ್ಣ, ಹಂಗೆಲ್ಲ ಮಾಡಬೇಡ. ಅಗ್ರಹಾರದಲ್ಲಿ ನಿಮ್ಮ ತಂದೆಗೆ ಒಂದು ಗೌರವ ಇದೆ, ನಿಮ್ಮ ತಂದೆಗೆ ಒಂದು ಗೌರವ ಇದೆ. ಇದೆಲ್ಲ ನಮ್ಮ ಸಂಪ್ರದಾಯ, ಇದು ನಮ್ಮ ಪದ್ಧತಿ ಇದೆ. ಈ ಪದ್ಧತಿಗೆ ಅನುಗುಣವಾಗಿ ನೀನ್ ನಡ್ಕೊಳ್ಬೇಕಪ್ಪ. ನೀವು ಮುಂದೆ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸ ತಗೊಳ್ಬೇಕು. ಹಾಗಿದ್ರೆ ಉಪನಯನ ಮಾಡ್ಕೊಳ್ಬೇಕು. ನಾ ಮಾಡ್ಕೋನಿಲ್ಲ ಅಂತ ಯಾವಾಗ ಅಂದಿ ನಾನು? ನಾ ಮಾಡ್ಕೋತೀನಿ, ನಮ್ಮ ಅಕ್ಕಗೆ ಮಾಡ್ರಿ, ನಾನು ಮಾಡ್ಕೋತೀನಿ ಅಂತ ತಿಳ್ಕೊಂಡು ಬಸವಣ್ಣ ಮತ್ತು ಹಠ ಹಿಡ್ದ. ತಾಯಿಗೆ ಸಿಟ್ಟು ಬಂತು, ತಂದೆಗೂ ಸಹಿತ ಸಿಟ್ಟು ಬಂತು, ಆಚಾರ್ಯರಿಗೂ ಸಹಿತ ಸಿಟ್ಟು ಬಂತು. ಅವಾಗ ಬಸವಣ್ಣನ ವಿಚಾರ ಎಷ್ಟು ದೊಡ್ಡದು ನೋಡ್ರಿ. ಸ್ತ್ರೀಯ ಕುಲ ಉದ್ಧಾರಕ, ಈ ಸಮಾನತೆ ಹರಿಕಾರ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಸ್ತ್ರೀನೂ ಸಹಿತ ಆಕಿನೂ ಸಹಿತ ನಮ್ಮ ಹಾಗೆ, ಆಕಿ ಲಿಂಗ ಭೇದ ತಾರತಮ್ಯ ನಮ್ಮಲ್ಲಿ ಹೋಗಬೇಕು. ಇವಾಗೆಲ್ಲ ನಿಮ್ಗಿಂತ ಹೆಚ್ಚಿಗೆ ಸಮಾನತೆ ಮೀಸಲಾತಿ ಅವರಿಗೆ ಬಂದ್ಬಿಟ್ಟೈತಿ 33. ಇನ್ನೊಂದ್ ಸ್ವಲ್ಪ ದಿವಸ ಹೋಗ್ರಿ 50-50 ಬರ್ತಾರ ಅವ್ರು. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ದಿವಸ ಹೋಗಿ ನೀವೇ 33ಕ್ಕೆ ಬರ್ತಾರ, ಅವರೇ 70ಕ್ಕೆ ಬಂದ್ಬಿಡ್ತಾರ. ಈ ಲಿಂಗ ಭೇದ ತಾರತಮ್ಯ ಹೋಗ್ಬೇಕನ್ನುವಂಥದ್ದು ಈಗಿಂದ ಅಲ್ಲಿದು 12ನೇ ಶತಮಾನದಿಂದ ಬಂದಿರುವಂತದ್ದು. ಬಸವಣ್ಣ ಕ್ರಾಂತಿ ಮಾಡಿರ್ತಕ್ಕಂಥ ವಿಚಾರ ಇದು. 8 ವರ್ಷದ ಬಾಲಕ ಸ್ತ್ರೀಗೂ ಸಹಿತ ಸಮಾನತೆಯನ್ನ ಕೊಡಬೇಕಂತ ತಿಳ್ಕೊಂಡು ಎಲ್ಲರ ಮುಂದೆ ಗಟ್ಟಿ ಧ್ವನಿಯಿಂದ ಹೇಳ್ತಾನೆ. ನಾವು ಇನ್ನೂ ಬಹಳ ಊರುಗಳಲ್ಲಿ ಆ ಪದ್ಧತಿ ಇದೆ. ಹೆಣ್ಣು ಹುಟ್ಟಿದ್ರು ಅಂತಂದ್ರೆ ಪೀಡೆ ಅಂತ ಕರೀತಾರೆ, ಹೌದಾ? ಹೆಣ್ಣು ಹುಟ್ಟಿದ್ರೆ ಅನಿಷ್ಟ ಅಂತ ಕರೀತಾರೆ. ಹೆಣ್ಣು ಹುಟ್ಟಿದ್ರೆ ಮೂಗು ಮುರಿತಾರೆ. ಹೆಣ್ಣು ಹುಟ್ಟಿದ್ರೆ ಪೀಡೆ ಅಂತಾರೆ, ಗಂಡು ಹುಟ್ಟಿದ್ರೆ ಪೇಡೆ ಹಂಚ್ತಾರೆ, ಹೌದಲ್ಲ? ಆದ್ರೆ ನಾವೆಲ್ಲ ಅನ್ಕೊಳ್ಬೇಕು, ಹೆಣ್ಣು ಹುಟ್ಟಿದ್ರೆ ಪೀಡೆ ಅಲ್ಲ. ಹೆಣ್ಣು ಅಂತಂದ್ರೆ ಈ ಸಮಾಜದ ಒಂದು ಕಣ್ಣು ಅನ್ನುವಂತ ಭಾವನೆ ನಮ್ಮಲ್ಲಿ ಬರ್ಬೇಕಾಗಿರುವಂತದ್ದು.
ಅಂತಹ ಭಾವನೆ ನಮ್ಮಲ್ಲಿ ಬಂತು ಅಂತಂದ್ರೆ ನಮ್ಮೆಲ್ಲರಲ್ಲಿ ಸಹಿತ ಜ್ಞಾನ ವಿಕಾಸ ಆಗತ್ತೆ, ಜ್ಞಾನೋದಯ ಆಗತ್ತೆ, ಸಮಾನತೆ ನಮ್ಮಲ್ಲಿ ಬರ್ತೈತಿ. ಅವರು ನಮ್ಮ ಹಾಗೆ ಅನ್ನುವಂತಹ ಭಾವನೆಗಳು ನಮ್ಮಲ್ಲಿ ಬೆಳಲಿಕ್ಕೆ ಪ್ರಾರಂಭ ಆಗುತ್ತವೆ ಅನ್ನೋದನ್ನ ನಾವು ಯಾರು ಸಹಿತ ಮರೆಯಬಾರ್ದು. ಅದಕ್ಕೆ ಬಸವಣ್ಣನಿಗೆ ಸ್ತ್ರೀ ಕುಲ ಉದ್ಧಾರಕ, ಸಮಾನತೆಯ ಹರಿಕಾರ, ಸ್ತ್ರೀಗೂ ಸಹಿತ ಸಮಾನತೆಯನ್ನ ತಂದಿರ್ತಕ್ಕಂಥದ್ದು. ಸ್ತ್ರೀ ನಾವು ಎಷ್ಟು ಮಹಿಳಾ ಮಣಿಗಳ ಸಾಧನೆಗಳ ನಾವೆಲ್ಲ ನೋಡೋದಿಲ್ಲ. ಇವತ್ತು ಗಂಡು ಮಕ್ಕಳು ಸಹಿತ ನಾಚಿಕೊಳ್ಳುವಂತಹ ಕೆಲಸಗಳನ್ನ ಅವರು ನಾವು ಮಾಡದೇ ಇರ್ತಕ್ಕಂತಹ ಸಾಧನೆಗಳನ್ನ ತಾಯಂದ್ರೆ ಮಾಡಿರ್ತಕ್ಕಂಥದ್ದು. ತಾಯಿ ಆಗಿರ್ತಕ್ಕಂಥವಳು ಬರೀ ಮಣಿ ಒಂದೇ ಸಂಭಾಳಿಸೋದಿಲ್ಲ. ನೀವೆಲ್ಲ ಹೇಳಂಗಿಲ್ಲ, ತೊಟ್ಟಿಲ ತೂಗುವಂತಹ ಕೈ ಜಗತ್ತನ್ನೇ ಆಳಬಲ್ಲದು ಅಂತ ಅನ್ನೋದಕ್ಕೆ ಸಾಕ್ಷಿ ಯಾರು ಅಂತಂದ್ರೆ ಅದು ನಮ್ಮ ತಾಯಂದ್ರ ಅಂತ ಅನ್ನುವಂತ. ಅವ್ರಿಗೊಂದ್ಸರಿ ಜೋರ್ ಚಪ್ಪಾಳೆ ಕೊಡಪ್ಪ. ಹೀಗಾಗಿ ಆ ಸಮಾನತೆ ಬರಬೇಕು, ಸ್ತ್ರೀಯ ಸಮಾನತೆ ಬರಬೇಕಂತ ತಿಳ್ಕೊಂಡು ಬಸವಣ್ಣ ಎಲ್ಲರಿಗೂ ಹೇಳಿದ. ಎಲ್ಲರಿಗೂ ಸಹಿತ ಅದನ್ನ ಧಿಕ್ಕರಿಸಿದ್ರು. ನಾವ್ ಯಾವ ಕಾರಣಕ್ಕೂ ಸಹಿತ ಹೆಣ್ಣು ಮಕ್ಕಳಿಗೆ ಮುಂಜಿವಿ ಮಾಡಂಗಿಲ್ಲ, ಉಪನಯನ ಮಾಡಂಗಿಲ್ಲ, ಇದು ಯಾವ ಕಾರಣಕ್ಕೂ ಮಾಡಂಗಿಲ್ಲ. ಇದು ನಮ್ಮ ಶಾಸ್ತ್ರ ವಿರುದ್ಧವಾಗಿದೆ, ಪದ್ಧತಿ ವಿರುದ್ಧವಾಗಿದೆ, ಸಂಪ್ರದಾಯದ ವಿರುದ್ಧವಾಗಿದೆ ಅಂತ ತಿಳ್ಕೊಂಡು ಎಲ್ಲರೂ ಸಹಿತ ಮಾದರಸನಿಗೆ ಬೈದು ಅವನಿಗೆ ಅವರ ಮನೆಯಿಂದ ಅಲ್ಲಿಂದ ಹೊರಟು ಬಿಡ್ತಾರೆ ಎಲ್ಲ ಆಚಾರ್ಯರು. ಅವಾಗ ಮಾದರಸನಿಗೆ ಬಹಳ ಸಿಟ್ಟು ಬರ್ತೈತಿ. ಬಸವಣ್ಣ, ನೀ ನನ್ನ ಗೌರವವನ್ನ ಎಲ್ಲರ ಮುಂದೆ ನನ್ನ ಕಳೆದು ಬಿಟ್ಟಿ, ನನ್ನ ಗೌರವವನ್ನ ಕಳೆದು ಬಿಟ್ಟಿ, ನನ್ನ ಹೆಸರಿಗೆ ನೀ ಕಳಂಕ ತಂದು ಬಿಟ್ಟಲ್ಲ ಬಸವಣ್ಣ. ಇನ್ನು ಮೇಲೆ ನಿನಗೆ ಮಣಿ ಒಳಗಡೆ ಅವಕಾಶ ಇಲ್ಲ, ನೀನ್ ಇಂದಿಗೆ ಮನೆ ಬಿಟ್ಟು ಬಿಡು ಅಂತ ತಿಳ್ಕೊಂಡು ಮಾದರಸ ಬಸವಣ್ಣನಿಗೆ ಹೇಳಿದಾಗ ಆಗಿಂದಾಗ್ಲೇ ಆಯ್ತು ಅಪ್ಪಾಜಿ ಅಂತ ತಿಳ್ಕೊಂಡು ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ಅವನು ಸಹಿತ ಮನೆಯಿಂದ ಹೊರಟ ಬಿಟ್ಟ. ಮನಿ ಒಳಗಿರ್ತಕ್ಕಂಥ ಅಕ್ಕ ನಾಗಮ್ಮ ಹೇಳ್ತಾಳೆ, ಬಸವಣ್ಣ ಎಲ್ಲಿರ್ತಾನೋ ಅಲ್ಲಿ ಸಹಿತ ನಾನೇ ಇರ್ತೀನಿ, ಅವ ಈ ಮಣಿಯೊಳಗಿಲ್ಲ ಅಂತಂದ್ರೆ ನಾನು ಸಹಿತ ಮಣಿಯೊಳಗೆ ಇರಂಗಿಲ್ಲ ಅಂತ ತಿಳ್ಕೊಂಡು ಬಸವಣ್ಣನ ಜೊತೆಗೆ ಅಕ್ಕ ನಾಗಮ್ಮನೂ ಸಹಿತ ಹೊರಡ್ತಾಳೆ. ಎಲ್ಲಿಗೆ ಹೋಗ್ತಾರೆ ಇಬ್ರು ಅಂತಂದ್ರೆ ಕೂಡಲದ ಸಂಗಮಕ್ಕೆ ಹೋಗ್ತಾರೆ. ಸಂಗಮನಾಥನ ಗುರುಗಳ ಬಳಿಗೆ ಹೋಗ್ತಾರೆ. ಅಲ್ಲಿದ್ದುಕೊಂಡು 12 ವರ್ಷಗಳವರೆಗೆ ವಿದ್ಯೆಯನ್ನು ಸಂಪಾದನೆ ಮಾಡ್ತಾನೆ. ಗುರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗವನ್ನೇ ಪೂಜಾ ಮಾಡ್ತಾನೆ. ಯಾವ ಕಾರಣಕ್ಕೂ ಯಜ್ಞೋಪವೀತವನ್ನು ಧರಿಸುವುದಿಲ್ಲ, ಜನಿವಾರವನ್ನು ಧರಿಸುವುದಿಲ್ಲ. ಯಜ್ಞೋಪವೀತ ಅಂದ್ರೆ ಏನು? ಯಜ್ಞೋಪವೀತಂ ಪರಮಂ ಪವಿತ್ರಂ. ಯಜ್ಞೋಪವೀತ ಅಂದ್ರೆ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೆ ನಂಗೆ ಅದು ಲಿಂಗವೇ ಪವಿತ್ರ ಅಂದ ಬಳಿಕ ಲಿಂಗ ಮಧ್ಯೆ ಜಗತ್ ಸರ್ವಂ, ಲಿಂಗದೊಳಗನೆ ಎಲ್ಲ ಇದೆ. ಮತ್ ಇದೊಂದು ಇದ್ ಬಳಿಕ ಮತ್ತೆ ಇನ್ಯಾವುದು ಮತ್ತೊಂದು ಮಗದೊಂದು ಎದಕ್ ಬೇಕಂತ ತಿಳ್ಕೊಂಡು ಜನಿವಾರವನ್ನ ಧಿಕ್ಕರಿಸಿ, ಉಪನಯನವನ್ನ ಧಿಕ್ಕರಿಸಿ ಕೂಡಲ ಸಂಗಮಕ್ಕೆ ಬಂದು ಸಂಗಮನಾಥನ ಗುರುಗಳಲ್ಲಿ ಬಂದು 12 ವರ್ಷಗಳವರೆಗೆ ವಿದ್ಯೆಯನ್ನು ಸಂಪಾದನೆ ಮಾಡ್ತಾನೆ. ಗುರು ಕೊಟ್ಟಿರ್ತಕ್ಕಂಥ ಎಲ್ಲಾ ವಿದ್ಯೆಗಳನ್ನ ಕಲಿತಾನೆ. ಸಕಲ ವಿದ್ಯಾ ಪಾರಂಗತನಾಗುತ್ತಾನೆ. ಪಾರಂಗತನಾದ ಬಳಿಕ ಒಂದು ದಿವಸ ಆ ನಂದಿ ಬಸವೇಶ್ವರನ ಜಾತ್ರೆ ಇರುತ್ತೆ. ಜಾತ್ರೆಗೆ ಬಾಲಕನಾಗಿರ್ತಕ್ಕ 12 ವರ್ಷದ ಈ ಬಸವಣ್ಣನು ಸಹಿತ ಅಲ್ಲಿಗೆ ಹೋಗಿರ್ತಾನೆ. ಅವಾಗ ಆ ಜಾತ್ರೆಗೆ ಬಲದೇವ ಅರಸ ಅಂತ ತಿಳ್ಕೊಂಡು ಮಂಗಳವಾಡದ ಮಂತ್ರಿ ಬಂದಿರ್ತಾನೆ. ಆ ಮಂತ್ರಿ ಬೇರೆ ಯಾರು ಅಲ್ಲ, ಮಾದಲಾಂಬಿಕೆಯ ಸಹೋದರನಾಗಿರ್ತಾನೆ. ಅವ ಅಲ್ಲಿಗೆ ಬಂದು ಅಲ್ಲಿ ಬಹಳ ಜನರನ್ನ ನೋಡ್ತಾನೆ. ಜಾತ್ರೆ ಒಳಗಡೆ ಬಹಳಷ್ಟು ತೇಜಪುಂಜವಾಗಿರ್ತಕ್ಕಂತಹ ಮುಖ, ಜ್ಞಾನದಿಂದ ತುಂಬಿರ್ತಕ್ಕಂತಹ ಕಣ್ಣುಗಳು, ಅವನ ವರ್ಚಸ್ಸು, ಅವನ ತೇಜಪುಂಜವಾಗಿರ್ತಕ್ಕಂತಹ ಮುಖ, ಅವನ ಜ್ಞಾನ, ಅವನ ಉಡುಗೆ ತೊಡುಗೆ, ನಡೆ ನುಡಿ, ಆಚಾರ ವಿಚಾರ ಸಂಪ್ರದಾಯಗಳಿಂದ ಬಸವಣ್ಣನನ್ನು ನೋಡಿ ಬಹಳ ಪ್ರಭಾವಿತನಾಗ್ತಾನೆ. ಆದ್ರೆ ಅವನಿಗೆ ಗೊತ್ತಿರೋದಿಲ್ಲ ಇವನು ನಮ್ಮ ಅಳಿಯ, ನನ್ನ ಅಕ್ಕನ ಮಗ ಅಂತ ತಿಳ್ಕೊಂಡು ಅವನಿಗೆ ಗೊತ್ತಿರೋದಿಲ್ಲ. ಬಹಳ ದಿವಸ ಆದ್ಮೇಲೆ ಸ್ವಲ್ಪ ಜಾತ್ರೆ ಎಲ್ಲ ಮುಗಿದ ಮೇಲೆ ಗೊತ್ತಾಗತ್ತೆ. ಗೊತ್ತಾದ್ಮೇಲೆ ಮನಸ್ಸು ಅನ್ಕೊಳ್ತಾನೆ, ನನಗೊಬ್ಬಕ್ಕೆ ಮಗಳಿದ್ದಾಳೆ, ಆ ಮಗಳನ್ನ ಕೊಟ್ರೆ ಅದು ಬಸವಣ್ಣನಿಗೆ ಕೊಡ್ಬೇಕಂತ ತಿಳ್ಕೊಂಡು ಮದುವೆಯ ಪ್ರಸ್ತಾಪವನ್ನ ಮನಿ ಒಳಗಡೆ ಇಡುತ್ತಾರೆ. ಮದುವೆ ವಿಚಾರವನ್ನ ನಾಳೆ ದಿನ ನಾಳೆ ದಿವಸ ಪರಮ ಪೂಜ್ಯರು ಬರ್ತಾರೆ. ನಾಳೆಗೆ ನಾನೇನ್ ಇರಂಗಿಲ್ಲ, ಗುರುಗಳು ಇರ್ತಾರ, ಅವ್ರ ಮುಖೇನ ನಾವೆಲ್ಲ ಪ್ರವಚನ ಕೇಳೋಣ. ನಾಳೆ ದಿವಸ ಮದುವೆಯ ಸಂಭ್ರಮ. ಮದುವೆ ಅಂದ್ರೆ ಯಾರಿಗೂ ಅಲ್ಲಿ ಹೇಳ್ರಿ ನೋಡ. ಮದುವೆ ಒಲ್ಲಂತ ಯಾರು ಅನ್ನಂಗಿಲ್ಲ. ಯಾರೋ ಒಬ್ಬನಿಗೆ ವಯಸ್ಸಾಗಿತ್ತು, ಮುದುಕ ಆಗಿದ್ದ. ಅಜಯ್ ಮದ್ವಿ ಆಗ್ತೀನಂತ ಕೇಳಿದ್ರು. ಅವ ಅಂದ, ಹೋಗ್ಲಿ ಬಿಡೋಮರ, ನನಗೆ ವಯಸ್ಸಾಗಿತ್ತು, ನನಗೆ ಯಾರ ಕನ್ಯಾ ಕೊಡೋರು ಅಂತ ಅವ ಅಂದ. ಅಂದ್ರೆ ಆ ಮಗ ಕನ್ಯಾ ಕೊಟ್ರ ಮದುವೆ ಆಗವನಲ್ಲ. ಹಂಗಿದ್ರೆ
ಮದ್ವಿ ಯಾರು ಒಲ್ಲೆ ಅಂತಾರೆ ಹೇಳ್ರಿ? ಎಲ್ಲರೂ ಮದ್ವಿ ಆಗವ್ರೆ ಆಗಕ್ಕ ನಿಂತಿರ್ತಾರೆ. ಮದ್ವಿ ಆದವ್ರು ಅಂತಿರ್ತಾರೆ ತಮ್ಮ ಆಗ್ಬೇಡ್ರು ಅಂತ ಅಂತಿರ್ತಾರ ಅವ್ರು. ಯಾಕೆ ಹೇಳ್ರಿ? ತಾಳಿ ಕದ್ದವನಿಗೆ ಕಠಿಣ ಶಿಕ್ಷೆ, ತಾಳಿ ಕಟ್ಟಿದವನಿಗೆ ಜೀವಾವಧಿ ಶಿಕ್ಷೆ. ಹಿಂಗಾಗಿ ಮದ್ವಿ ಆಗ್ಬೇಡ ಅಂತ ಹೇಳಿದ್ರು, ಮಗನ ನೀ ಒಬ್ಬನಾಗಿದೆ ನಾನು ಆಗಬೇಡ ಅಂತ ತಿಳ್ಕೊಂಡು ಆಗಿ ಸಂಸಾರ ಸಮಸ್ಯೆಗಳ ನಡುವೆ ಇರುವಂತ ಸಂಸಾರದೊಳಗಡೆ ಕೊಳ್ಳಾಟ ಎಲ್ಲ ಅನುಭವಿಸಿ ಒಂದು ದಿನ ಅವರು ಅಂತಾರೆ, ದೊಡ್ಡವ್ರು ಹೇಳಿದ್ರಪ್ಪ ಮದ್ವಿ ಬೇಡ ಅಂತ ಹೇಳಿ, ಕೇಳ್ಬೇಕಾಗಿತ್ತು ಅವ್ರ ಮಾತು ಕೇಳಿಲ್ಲ, ಹೀಗಾಗಿ ಅನುಭವಿಸಕತ್ತೀನಿ ಅಂತ ತಿಳ್ಕೊಂಡು ಅಂತಿರ್ತಾರೆ. ಈಗಿನ ಯುವ ಜನತೆ ಅಂತೂ ಪಾಪ ನಮ್ಮ ಹುಡುಗರಿ ಅಂತೂ ಕನ್ಯಾಣ ಸಿಗಲಾಗ ಬಿಡ್ರಿ. ವಯಸ್ಸು 35 ಆಗಾಕ ಬಂದವ್ರಿಗೆ ಒಬ್ಬರು ಇವ ಕನ್ಯೆ ನೋಡಕ್ ಹೋಗಿದ್ದ ಒಬ್ರು ಮನೆಗೆ ಕನ್ಯೆ ನೋಡಕ್ ಹೋದಾಗ ಅವ್ರ ಮನಿ ಒಳಗಡೆ ಇವ ಹೊರಗೆ ನಿಂತಿದ್ದ. ಬಾಗ್ಲ ತೆಗೆದು ಮನಿಯೊಳಗೆ ಇರ್ತಕ್ಕಂತ ಹೆಣ್ಮಕ್ಳು ಹೊರಗು ಬಂದು ನೋಡ್ತಾಳೆ. ಕನ್ಯೆ ನೋಡಕ್ ಬಂದವ್ರು ಯಾರ್ರಿ ಅಂತ ಕೇಳಿದ್ಲು. ನಾನರಿ ಅಂತ ಇವ ಅಂದ. ಇವನು ನೋಡಿದ ತಕ್ಷಣ ಸಾಕು, ನಾನ್ ನೋಡಿದ ತಕ್ಷಣ ಅವನ್ ಎದಿ ದಸಕ್ ಅಂದ್ಬಿಡುತ್ತೆ. ಯಾಕ ಅಂತಂದ್ರ, ಮಾರಾಯ ನಿನಗೆ ಇನ್ನೂ ಮದುವೆ ಆಗಿಲ್ಲ, 15 ವರ್ಷದಿಂದ ಇವ ನನ್ನ ನೋಡಕ್ ಬಂದಿದ್ದ, ಇವನು ಕನ್ಯಾ ಸಹಿತ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಎದಿ ದಸಕ್ ಅಂದ್ಬಿಡುತ್ತೆ. ಬಹಳ ಮಂದಿ ಕನ್ಯೆ ನೋಡಕ್ ಹೋಗ್ತಾರೆ. ಈಗ ಇನ್ನೂ ಗುರುಗಳೊಬ್ರು ಬರೋರಿದ್ದಾರೆ, ಪೂಜ್ಯರಾಗಿರ್ತಕ್ಕಂತಹ ಮಲ್ಲೆಮುತ್ತವರು ಇಲ್ಲೇ ಸಮೀಪದಲ್ಲೇ ಇದ್ದಾರೆ. ಹವಮಲ್ನಾಥ್ ಮಹಾರಾಜರು ಅಲ್ಲಿ ಅವರು ಬರಗೂ ಸಹಿತ ಈ ಪುರಾಣ ಕಾರ್ಯಕ್ರಮ ಮುಂದುವರಿತೈತಿ. ಮದ್ವಿ ಕನ್ಯಾ ನೋಡಕ್ ಒಬ್ಬವ ಹೋಗಿದ್ದ. ಕನ್ಯಾ ನೋಡಕ್ ಅವ್ರ ಮನೆಗೆ ಹೋದಾಗ ಇವ ಹುಡುಗ IT-BT ಒಳಗೆ ಕೆಲಸ ಮಾಡ್ತಿದ್ದ. ಇವ್ರ ಮನಿ ಒಳಗಡೆ ಇವ್ನ ಹೆಂಗ ಬೆಳೆಸಿದ್ರು ಅಂತಂದ್ರೆ, ದಿನಾ ಸಾಲಿಗೆ ರೆಸಿಡೆನ್ಸಿಯಲ್ ಸ್ಕೂಲು, ಸಾಲಿಗೆ ಹೋಗೋದು, ಅಲ್ಲೇ ಇರೋದು, ಬರೀ ಓದೋದು. ಅದಾದ ಮೇಲೆ ಮತ್ ಬೇರೆ ದೊಡ್ಡ ಸ್ಕೂಲಿಗೆ ಹಾಕಿದ್ಮೇಲೆ ದಿನಾ ಮನೆಯಿಂದ ಸಾಲಿಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಕಾಲೇಜಿಂದ ಸೀದಾ ಮನಿಗೆ ಬರೋದು, ಮನೆಯಿಂದ ಟ್ಯೂಷನ್ಗೆ ಹೋಗೋದು, ಟ್ಯೂಷನ್ ಇಂದ ಬರ್ತದಾಗ ಮಕ್ಕಳದು ಮತ್ ಬೆಳಿಗ್ಗೆ ಹೇಳುದು, ಸಾಲಿಗೆ ಹೋಗೋದು, ಇದೇ ಕೆಲಸ ಮಾಡ್ಕೊಂತ ಇದ್ದೀವ. ಇವನು ಹೊರಗಿನ ವ್ಯವಹಾರ, ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಬೇರೆಬೇಕು ಏನು ಗೊತ್ತಿದ್ದಿಲ್ಲ. ಒಂದು ದಿನ ಇವನಿಗೆ ಕನ್ಯಾ ನೋಡಕ್ ಕರ್ಕೊಂಡು ಹೋಗಿದ್ರು. ಕನ್ಯಾ ನೋಡಕ್ ಕರ್ಕೊಂಡು ಹೋದಾಗ ಕನ್ಯಾ ಬಂದ್ಲು, ಎಲ್ಲ ಚಾ ಪಾನಿ ಎಲ್ಲ ಕೊಟ್ಲು. ಇವನಿಗೆ ಕೇಳ್ತಾರ, ಏನೋ ನಿನ್ ಕನ್ಯಾ ಇಷ್ಟ ಆಗ್ಯಾಳ ಅಂತ ಹೇಳಿ. ಮೂರಿ ಇಷ್ಟ ಆಗ್ಯಾಳ ಅಂತ ಅಂದ. ಮತ್ತ ಈಗಿನ ಜನ ಅದೀರಿ, ನೀವೆಲ್ಲ ಈಗಿನ ಜನರೇಷನ್ ಇದೀರಿ, ನೀವು ಬೇಕಾದ್ರೆ ಒಂದ್ ರೂಮ್ನಾಗ ಹೋಗಿ ಮಾತಾಡ್ಕೊರಿ ಅಂತ ಹೇಳಿ ಅವ್ನು ಇಬ್ರು ಸೇರಿಸಿ ಒಂದ್ ರೂಮ್ ಒಳಗಡೆ ಬಿಟ್ರು. ಇಬ್ರು ಮಾತಾಡ್ಬೇಕಿಲ್ಲ. ಇವ ನೋಡ್ರೆ ಮಾತು ಪಿಟಿಕ್ ಅನ್ನಕ ತಯಾರಿಲ್ಲ, ಮಾತಾಡಕ ತಯಾರಿಲ್ಲ. ಅವ್ನಿಗೆ ಏನ್ ಮಾತಾಡ್ಬೇಕು ಅನ್ನೋದ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲೂ ಮಾತಾಡೇ ಇಲ್ಲ, ಎಲ್ಲೂ ಹೊರಗೆ ಹೋಗಿಲ್ಲ, ಬೆಳೆದಿಲ್ಲ, ಬಿಟ್ಟಿಲ್ಲ. ಬರೀ ಓದೋದು IT-BT ಕೆಲಸ ಮಾಡ್ಕೊಂತ ಇದ್ದವ. ಇವ ಮಾತಾಡಂದ್ರೆ ಏನ್ ಮಾತಾಡ್ಬೇಕು? ಅವ ಮಾತಾಡ್ತಾ ಅಂದ, ತಂಗಿ ನಿನ್ ಹೆಸರೇನು ಅಂತ ಕೇಳಿದವ. ಆಕಿ ಒಮ್ಮೆ ಎದಿ ಒಡದ ಕಿವ್ಯಾಗ ಪಟಾಕ್ಷಿ ಆಡಕತ್ ಹೋಗಿ, ಕಿವ್ಯಾಗ ಆಟಂ ಬಾಂಬ್ ಬಿದ್ದಂಗ ಅದು. ಏನಂದ್ರಿ ಅಂತ ಕೇಳಿದ್ರು. ನಿನ್ ಹೆಸರೇನು ಮತ್ತೆ ಕೇಳ್ದ. ನಿನಗೆ ಎಷ್ಟು ಜನ ಅಣ್ತಮ್ಮರು ಅಂತ ಕೇಳಿದ. ಆಕಿ ಅಂದ್ಲು, ತಮ್ಮ ಇಲ್ಲಿ ತನಕ 3 ಜನ ಇದ್ರು, ನೀನ್ ಹಿಡಿದು 4 ಮಂದಿ ಆಗಾರ ನೋಡ ಅಂತ ಆಕಿ ಅಂದ್ಲು. ಮದ್ವಿ ಕನ್ಯಾ ನೋಡಕ್ ಹೋದಾಗ ಒಂದೊಂದೊಂದೊಂದ್ ಮಜಾ ಆಗ್ತಿರ್ತಾವ ಬಹಳ. ಯಾಕಂದ್ರೆ ಹೊರಗಿನ ವ್ಯವಹಾರನೇ ಗೊತ್ತಿಲ್ಲ ಅಂತಂದ ಬಳಿಕ ಹಿಂಗ ಆಗೋದು ಸಹಜ. ಮದ್ವಿ ಆಗೋತನ ಒಂದು ತರ, ಮದ್ವಿ ಆದ್ಮೇಲೆ ಇನ್ನೊಂದು ತರ ಜೀವನ. ಅದಕ್ಕೆ ಬಸವಣ್ಣನು ಅಂತಿರ್ತಾನೆ, ಬಸವಣ್ಣ ಮುಂದೆ ಬರುತ್ತೆ ಪ್ರಸಂಗ, ನನಗೆ ಮದ್ವಿ ಬೇಡ ಅಂತವ ಹೇಳ್ತಾನೆ. ಆದ್ರೆ ಗುರುಗಳು ಅವನಿಗೆ ಅನುಗ್ರಹ ಮಾಡ್ತಾರೆ, ಇಲ್ಲಪ್ಪ ನೀ ಧನ್ಯೋ ಗೃಹಸ್ಥಾಶ್ರಮ, ಮದ್ವಿ ಆದ್ರನೇ ಧನ್ಯತೆಯನ್ನ ಕಾಣ್ತಿ, ನೀ ಮದ್ವಿ ಆಗಬೇಕಂತ ತಿಳ್ಕೊಂಡು ಅವ್ರು ಮುಂದೆಲ್ಲ ಉಪದೇಶವನ್ನ ಮಾಡ್ತಾರೆ. ನಾಳೆ ದಿನ ಇಲ್ಲಿ ಮದ್ವಿ ತಯಾರಿ ನಡೀತದ. ನಾಳೆ ದಿನ ಮದ್ವಿ ತಯಾರಿ ನಡೀತೈತಿ. ನಿಮಗೇನು ಮದ್ವಿ ಮಾಡೋದಂತ ಹೇಳ್ಕೊಡೋದೇನು ಬೇಕಾಗಿಲ್ಲ, ನೀವು ಮದ್ವಿ ಮಾಡೇ ಮಾಡ್ತೀರಿ. ಅವ್ ಅಲ್ಲಿ ಅಂದ್ರು ಸಹಿತ ಅವ್ನ ಹಿಡ್ಕೊಂಡ್ ಬಂದಾದ್ರು ಸಹಿತ ಮದ್ವಿ ಮಾಡಿ ಅವನ ಕೊಳ್ಳಾಗ 1 ಗಂಟೆ ಕಟ್ಟೆ ಬಿಡ್ತೀವಿ. ನಾಳೆ ದಿನ ಮದ್ವಿ ಇರೋದ್ರಿಂದಾಗಿ ನಮ್ಮ ಊರಲ್ಲಿ ಈ ಹಿಂದಿನ ಸಹಿತ ಒಂದು ಸರಿ ನಾವೆಲ್ಲ ಮಾಡಿದ್ವಿ. ಹೆಣ್ಣಿನ ಕಡೆಯವರು ಮತ್ತೆ ಗಂಡಿನ ಕಡೆಯವರು ಆಗುವಂತ ಒಂದು ಪದ್ಧತಿ. ಈಗ ಹೆಣ್ಣಿನ ಕಡೆಯವರು ಅವ್ರಾಗ್ರಿ ಇವ್ರಾಗ್ರಿ ಅಂತ ಅನ್ನೋದಕ್ಕಿಂತ ಒಂದೇ ಒಂದು ಸರಳವಾಗಿರುವಂತದ್ದು ನಮ್ದೇನು ಮಟ್ಟದ ಈ ನಮ್ಮ ಊರಿನ ಮೇನ್ ರೋಡ್ ಏನೈತಲ್ಲ, ನಮ್ಮ ಊರಿನ ಮೇನ್ ರೋಡ್ ಏನೈತಲ್ಲ, ಆ ಮೇನ್ ರೋಡ್ ಇಂದ ಆಚೆಗೆ ಯಾರಾಗ್ತೀರಿ? ಗಂಡಿನ ಕಡೆಯವ್ರು ಆಗ್ತೀರೋ ಹೆಣ್ಣಿನ ಕಡೆಯವ್ರು ಆಗ್ತಿರೋ? ಏನಾಗ್ತೀರಿ? ಗಂಡಿನ ಕಡೆ ರೋಡ್ ಆಚೆ ಕಡೆ ಇರೋ ಗಂಡಿನ ಕಡೆಯವ್ರು ಆಗ್ತಿರೋ ಏನ ಹೆಣ್ಣಿನ ಕಡೆಯವ್ರು ಆಗ್ತಿರೋ? ಬಾಯ್ರ ಬಿಡ, ದೇವ್ರು ಕೊಟ್ಟ ನಿಮಗೆ ಇಟ್ಟೋ ತನಕ ನಾನೇ 1 ತಾಸು ಹೋದ್ರಿ ಆ ಕಡೆಗೆ.
ಏನಾಗ್ತೀರಿ? ನಿಮ್ಗೇನ್ ತಿಳಿದು ಸುಮ್ ಕೊಡ್ರು. ನೀವ್ ಹೇಳ್ರಿ ಅವ್ವಗಳು, ನಮ್ಮ ಅವ್ವಗಳು ಅಪ್ಪಗಳು ಎಲ್ಲ ಹೇಳ್ಬೇಕು. ನೀವಂತೂ ಹೇಳಂಗಿಲ್ಲ, ನಾನೇ ಹೇಳ್ಬಿಡ್ತೀನಿ. ಏನ್ ನಿಮ್ಗೆ ನಿಮ್ ಕಡೆ ಒಂದ್ ತೊಲಿ ಬಂಗಾರ ಇಸ್ಕೊಳಂಗಿಲ್ಲ ಮರಯ? ಹೇಳ್ರಿ ಅಷ್ಟೇ ಸಾಕು. ಬಂದ್ ನಿಂತಿಲ್ಲ, ಮದ್ವಿ ಕೆಲಸ ಮಾಡೋದಷ್ಟೇ ನಿಮ್ ಕೆಲಸ. ರೋಡ್ ಹಚ್ಚಿಕ್ಕಿರೋರು ಗಂಡಿನ ಕಡೆಯವ್ರಾಗ್ರಿ, ಮತ್ತ ರೋಡ್ ಇಚ್ಚಿ ಕಡೆ ಇರೋರು ಹೆಣ್ಣಿನ ಕಡೆಯವ್ರ ಆಗ್ರಿ. ನಿಮ್ಗೆಲ್ಲ ಒಪ್ಪಿಗೆ ಐತಿ? ಒಪ್ಪಿಗೆ ಐತಿ ಅಂದ್ರೆ ಒಂದ್ಸರಿ ಜ್ವರ ಚಪ್ಪಾಳೆ ಕೊಡ್ರಿ. ಹೆಣ್ಣಿನ ರೋಡ್ ಹಚ್ಚಿ ಕಡೆ ಇರೋರು ಗಂಡಿನ ಕಡೆಯವರಾಗಿ, ರೋಡ್ ಇಚ್ಚಿ ಕಡೆ ಇರೋರು ಹೆಣ್ಣಿನ ಕಡೆಯವರಾಗಿ, ಏನು ನೀವೆಲ್ಲ ನಿಮ್ಮ ಊರಿಗೆ ಈ ಬೀಗರ್ನ ಎದುರುಗೊಳ್ಳೋದು ಅಂತ ಮಾಡ್ತಿರಲ್ಲ, ಅವೆಲ್ಲ ಇಲ್ಲಿ ಎಲ್ಲ ಬಸ್ಸಂದರು ಕಟ್ಟಿ ಅಂತೇಳಿ ಅಲ್ಲಿಂದ ನೀವೆಲ್ಲ ಎದುರುಗೊಂಡು ನೀವು ಅವ್ರಿಗೆಲ್ಲ ಸಿಹಿ ಎಲ್ಲ ತಿನಿಸಿ ಅವರನ್ನ ಊರೊಳಗಡೆ ಬರಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಆಗಬೇಕು. ಅದ್ರ ಬಗ್ಗೆ ಕಾರ್ಯಕರ್ತರು ನಿಮ್ಗೆಲ್ಲ ಸಹಿತ ಹೇಳ್ತಾರೆ. ಇಲ್ಲಿ ಎಲ್ಲ ಒಂದು ಹಂದರವನ್ನ ಹಾಕಿ ಮದುವೆಗೆ ಮಾಡಿಸೋದಕ್ಕೆ ಒಂದು ಮದುವೆನೇ ಮಾಡ್ತಿತ್ತು. ಆದ್ರೆ ಈ ಸಾಮೂಹಿಕ ವಿವಾಹಗಳನ್ನೇ ಇಟ್ಕೊಂಡಿರೋ ಕಾರಣಕ್ಕಾಗಿ ಇಲ್ಲಿ ಸುಮ್ನೆ ನಾಮಕಾವಸ್ಥೆಗೆ ಒಂದು ಮದುವೆಯನ್ನ ಮಾಡುತ್ತದ. ಅದರ ಎಲ್ಲ ಕಾರ್ಯವನ್ನ ಎಲ್ಲ ಜನ, ನಮ್ಮ ಪದಾಧಿಕಾರಿಗಳು, ಯುವಕರು ಅದನ್ನೆಲ್ಲ ತಯಾರಿ ಮಾಡ್ಬೇಕನ್ನುವಂತಹ ವಿಚಾರವನ್ನ ಅವ್ರಿಗೆಲ್ಲ ಸಹಿತ ಹೇಳಿ, ಮದುವೆಗೆ ಏನೇನ್ ಬೇಕಾಗುತ್ತೆ, ಗಂಡಿನ ಕಡೆಯವ್ರಿಗೆ ಏನ್ ಬೇಕಾಗತ್ತೆ ಅದನ್ನ ನೀವು ತಗೊಂಡ್ಬರ್ರಿ, ಹೆಣ್ಣಿನ ಕಡೆಯವ್ರಿಗೆ ನಿಮ್ಗೇನು ಬೇಕಾಗ್ತೈತೆ ಅದನ್ನ ನೀವು ಎಲ್ಲಾ ತಗೊಂಡು ಬರ್ರಿ. ಬಂಗಾರ ಬೆಳ್ಳಿ ಬ್ಯಾಡ್ರಪ್ಪ, ಬಂಗಾರ ಮಟ್ಟಕ್ ಆಗಂಗಿಲ್ಲ, ಬೆಳ್ಳಿ ಕೇಳಕ್ ಆಗಂಗಿಲ್ಲ. ಬಂಗಾರ ಎಷ್ಟಾಗೈತೆ ಅಂದ್ರೆ ನೀವ್ ಎದಿ ಹೊಡಿತಾವೀಗಲ್ಲ. 1,70,000 ಬಂಗಾರ ಆಗೈತಿ ಒಂದ್ ತೊಲಿ. ಹೆಂಗ್ ಮಾಡ್ತೀರಿ ನೀವು ಮದುವೆ ಎಲ್ಲ? ಏನಿಲ್ಲ, ಸುಮ್ ಬೆಳ್ಳಿ ತರೋದು, ಬಂಗಾರ ನೀರು ಕುಡ್ಸೋದು, ಮದ್ವಿ ಮಾಡ್ಕೊಡೋದು, ಇಷ್ಟೇ ಕೆಲಸ ಮಾಡ್ಬೇಕು. ನೀನ್ ದೇವ್ರ ಬಡವ್ರು ಎಲ್ಲ ಎಲ್ಲಿ ಮುಟ್ಟಬೇಕೆಲ್ಲ ಬಂಗಾರ ಎಲ್ಲ. ಹೀಗಾಗಿ ತಾವೆಲ್ಲರೂ ಸಹಿತ ಆ ತಯಾರಿಗಳನ್ನ ಮಾಡ್ಕೊಳ್ಬೇಕಂತೇಳಿ ತಮ್ಮೆಲ್ಲರಿಗೂ ಸಹಿತ ತಿಳಿಪಡಿಸಿ, ಮತ್ತೆ ವಿಶೇಷವಾಗಿ ಇಲ್ಲೊಂದು ಸೂಚನೆ ಇದೆ.